ओ ओ नमस्कार मित्र। सदा बालरूपापि विघ्नाद्रिहन्त्री महादन्ति वक्त्रापि पञ्चास्य मान्या विधीन्द्रादिमृग्या गणेशाभिधामे विधत्तां श्रियं कापि कल्याणमूर्तिः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ಶುಭ ಸಾಯಂಕಾಲ. ಓಕೆ, ಪಾರಾಯಣ ಸ್ಟಾರ್ಟ್ ಮಾಡೋಣವಾ? ಹರಿ ಓಂ ಮಹೋದಯ, ಪ್ರಾರಂಭ ಮಾಡಿದ್ದ? ಮಾಡಿಸಿ. Okay. ಯಾರ್ಯಾರು ಪಾರಾಯಣ ಮಾಡಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ, ನಾವು ಅವರುಗಳ ಹೆಸರನ್ನ ಕರಿತಾ ಹೋಗ್ತೀವಿ. ಸೊ ದಟ್ ಪಾರಾಯಣವನ್ನು ಮಾಡಬಹುದು. ನಾನು ಸುಮಾರು ದಿನ ಅದೇ ಹೆಸರುಗಳನ್ನೇ ನಾನು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀನಿ. ನನಗೆ ಹೊಸಬ್ರು ಬೇಕು, ಎಲ್ಲರೂ ಕೂಡ ಕಲಿಬೇಕು ಅನ್ನೋ ಉತ್ಸಾಹದಲ್ಲಿ ಇರಬೇಕು. ಇಲ್ಲಿ ಯಾವುದೂ ಕೇಳ ನಾನು ತಪ್ಪು ಹೇಳ್ಬಿಡ್ತೀನಿ ಅಥವಾ ನಾನು ಅನ್ನುವಂಥ ಯಾವುದೇ ರೀತಿಯ ಒಂದು ನಿರ್ಬಂಧನೆ ಇಲ್ಲ. ಎಲ್ಲರೂ ಕೂಡ ಮುಕ್ತ ಅವಕಾಶ ಇದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಬಂದಿಲ್ಲ, ತಪ್ಪಾಗಿದೆ ಅಂದ್ರೆ ಖಂಡಿತ ನಾನಾಗ್ಲಿ ಹೇಮಾ ಭಗಿನಿ ಆಗ್ಲಿ ಇರೋದೇ ಅದಕ್ಕೋಸ್ಕರ, ಅದನ್ನ ನಾವು ಸರಿಪಡಿಸ್ತೀವಿ. ಆಗ್ಲಿ, ಮೊದಲಿಗೆ ಯಾರು ಸ್ಟಾರ್ಟ್ ಮಾಡ್ತೀರಾ? ಸತ್ಯವತಿ ಭಗಿನಿ ನಮಸ್ತೆ, ಸ್ಟಾರ್ಟ್ ಮಾಡಿ. ಓಂ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣುವೇ ಪ್ರಭವಿಷ್ಣುವೇ. ಓಂ ನಮೋ ವಿಷ್ಣುವೇ ಪ್ರಭವಿಷ್ಣುವೇ. ಧನ್ಯವಾದ. ರಾಧಾ ಭಗಿನಿ ನಮಸ್ತೆ. ನಮಸ್ತೆ ಮಹೋದಯ. ಶ್ರೀ ವೈಶಂಪಾಯನ ಉವಾಚ ಶುತ್ವಾ ಧರ್ಮಾನ್ ಶೇಷೇಣ ಪಾವನಾನಿ ಚ ಸರ್ವಶಃ. ಒಟ್ಟಿಗೆ ಹೇಳಿ. ಶುತ್ವಾ ಧರ್ಮಾನ್ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕರ್ಮಚಂತಃ ಪ್ರಾಪ್ನುಯರ್ಮಾನು ಕ್ಷಮ್ಯತಾಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವ ಶುಭಂ. ಕೋ ಶುಭಂ ಪ್ರಾಪ್ನುಯುರ್ಮಾನವಾ, ದೀರ್ಘ ಇದೆ, ಮಾನವಾ ಶುಭಂ. ಪ್ರಾಪ್ನುಯುರ್ಮಾನವಾ ಶುಭಂ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ. ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್.
ಧನ್ಯವಾದ ಭಗಿನಿ, ರಾಧಾ ಭಗಿನಿ. ಧನ್ಯವಾದ. ಕ್ಷಮೆ ಇರ್ಲಿ ಮಹೋದಯ. ಇರ್ಲಿ, ಯಾಕೋ ಇವತ್ತು ಸ್ವಲ್ಪ ಇದ್ ಮಾಡಿ, ಬಟ್ ಯೂಶಲ್ ಚೆನ್ನಾಗಿ ಹೇಳ್ತೀರಾ. ಇವತ್ತು ಸ್ವಲ್ಪ ಹಾಗೆ. ಕ್ಷಮೆ. ಗೀತಾ ಗಿರೀಶ್ ಭಗಿನಿ, ನಮಸ್ತೆ. ನಮಸ್ತೆ ಮಹೋದಯ. ಹಾ. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತಿತಃ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾಂ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಧನ್ಯವಾದ ಭಗಿನಿ, ಧನ್ಯವಾದ. ಶೈಲಜಾ ಭಗಿನಿ, ಶೈಲಜಾವಿ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ ಏಷ ಮೇ ಸರ್ವಧರ್ಮಾಣಾನ್ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇರ್ನರಃ ಸದಾ ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಾಪರಾಯಣಂ. ಧನ್ಯವಾದ ಭಗಿನಿ. ಶೈಲಜಾ ಭಗಿನಿ, ಒಂದು ನಿಮಿಷ. ಅಲ್ಲಿ ನೋಡಿ, ಅಲ್ಲಿ ತಪ್ಪು ಮಾಡ್ತಿದ್ರ. ಅಲ್ಲಿ ವಿಸರ್ಗ ಆದ್ಮೇಲೆ ಪಾಯಿ ಇದೆ, ಅದಕ್ಕೋಸ್ಕರ ಪರಮಂ ಯಫ್ ಪರಾಯಣಂ ಅಂತ ಹೇಳ್ಬೇಕು. ಮುಂಚೆನೆ ಹೇಳಿದ್ವಿ, ಯಫ್ ಪರಾಯಣಂ. ಪರಮಂ ಯಫ್ ಪರಾಯಣಂ. ಹಾ, ಪವಿತ್ರಾಣಾಂ ಪವಿತ್ರಂ. ಸಾಕು ಶೈಲಜಾ ಭಗಿನಿ, ಸಾಕು. ಬೇರೆಯವ್ರಿಗೆ ಅವಕಾಶ ಕೊಡೋಣ. ಧನ್ಯವಾದ. ಧನ್ಯವಾದ. ಪವಿತ್ರಾಣಂ ಪವಿತ್ರಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ಯಯಃ ಪಿತಾ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪಭಯಾಪಹಂ. ಧನ್ಯವಾದ ಭಗಿನಿ. ಉಷಾ ನಾಗೇಂದ್ರ ಭಗಿನಿ, ನಮಸ್ತೆ. ಉಷಾ ನಾಗೇಂದ್ರ ಭಗಿನಿ ಅನ್ಮ್ಯೂಟ್ ಮಾಡಿ. ಉಷಾ ಸುರೇಂದ್ರ ಭಗಿನಿ, ಸಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಭಗಿನಿ. ನಮಸ್ಕಾರ ಮಹೋದಯ. ನಮಸ್ತೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಸ್ತಪ್ತಥಾ ದೇವೋ ಭಗವಾನ್ ದೇವಕೀಸುತಃ ಅಮೃತಾಂಶುದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ತುಂಬಾ ಚೆನ್ನಾಗಿ ಹೇಳ್ತೀರಾ ಭಗಿನಿ, ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳ್ತೀರಾ. ಸುಮಲತಾ, ಎಸ್. ನಮಸ್ಕಾರ. ನಮಸ್ಕಾರ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖಬೃನ್ನಂದಕಿ ಚಕ್ರೀತಿ ಕೀಲಕಂ ಶಾರ್ಗಜನ್ಮ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾ ಸಾಮಗಸ್ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಸುದರ್ಶನ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ
ವಿಷ್ಣು ಸಹಸ್ರನಾಮ ಪಾರಾಯಣ ಜಪ ವಿನಿಯೋಗಃ. ಧನ್ಯವಾದ ಭಗಿನಿ. ಮುಂದೆ ಹಾ, ಹೇಳ ಮಹೋದಯ ಒಂದ್ ನಿಮಿಷ. ಹಾ ಭಗಿನಿ. ಹಾ, ಓಕೆ. ಎಲ್ರು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಆದ್ರೆ ಒಬ್ಬೊಬ್ರು ಒಂದೊಂದ್ ಟ್ಯೂನ್ ಅಲ್ಲಿ ಹೇಳ್ತಿದ್ದೀರಾ. ಕೆಲವರು ಒಂದ್ ಲೈನ್ಗೆ ಅಂದ್ರೆ ಒಂದ್ ಲೈನ್ ಫುಲ್ ಹೇಳ್ಬೇಕಾಗಿರೋದನ್ನ 16 ಅಕ್ಷರಗಳನ್ನ 8 ಅಕ್ಷರಗಳಾಗಿ ಡಿವೈಡ್ ಮಾಡ್ಕೊಂಡು ಗ್ಯಾಪ್ ಕೊಟ್ಟು ಹೇಳ್ತಾ ಇದ್ದೀರಾ. ಬಟ್ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ 16 ಅಕ್ಷರಗಳನ್ನ ಒಟ್ಟಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದು ಬೈ ಪ್ರಾಕ್ಟೀಸ್ ಇಂದಾನೆ ಬರ್ಬೇಕು. ಬಟ್ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿರೋದ್ರಿಂದ ಎಲ್ರಿಗೂ ಅದು ಪ್ರಾಕ್ಟೀಸ್ ಆಗೋದು ಕಷ್ಟನೇ. ಅದಕ್ಕೆ ಇವತ್ತು ಒಂದು 5 ಮಿನಿಟ್ಸ್ ಅಷ್ಟೇನೆ ನಾನ್ ಅದನ್ನ ಒಂದ್ಸರಿ ಹೇಳ್ತೀನಿ. ಹೇಳೋದ್ರ ಜೊತೆಗೆ ನೀವ್ ನನ್ ಜೊತೆಗೆ ಹೇಳಿ. ಅವಾಗ ನಿಮ್ಗೆ ಆ ಟ್ಯೂನ್ ಕುತ್ಕೊಳ್ಳುತ್ತೆ, ಮತ್ತೆ ಹೇಗ್ ಹೇಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲಿವರೆಗಷ್ಟೇ. ಇವಾಗ ಹೇಳಿದ್ರಲ್ಲ, ಅಲ್ಲಿವರೆಗಷ್ಟೇ ಈ ಕ್ಲಾಸಲ್ಲಿ ಮಾಡೋದು. ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಿದ್ರೆ ಮುಂದೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡೋಣ. ಆಗ್ಬಹುದಾ? ಹಾ ಭಗಿನಿ. ಹಾ, ಎಲ್ರು ಒಟ್ಟಿಗೆ ಹೇಳೋಣ. ಮ್ಯೂಟ್ ಅಲ್ಲೇ ಎಲ್ಲರೂ ಕೂಡ ಹೇಳಿ ಎಲ್ರು. ಮ್ಯೂಟ್ ಅಲ್ಲಿ ನಿಧಾನಕ್ಕೆ ಹೇಳ್ತೀನಿ. ಹೇಳಿ. ಯಾರಾದ್ರೂ ಒಬ್ರು ಪಾರಾಯಣ ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಎಲ್ಲರಿಗೂ ಕೂಡ ಅವಕಾಶ ಇದೆ ಅಂತಾನೆ. ಇದು ಮ್ಯೂಟ್ ಪ್ರಾಕ್ಟೀಸ್ ಅಲ್ಲಿ ಆಗ್ಲಿ ಟ್ಯೂನ್ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿರೋದು. ಹಾಗಾಗಿ ನಾನು ಹೇಳ್ತೀನಿ, ನನ್ ಜೊತೆಗೆ ನೀವು ಹೇಳಿ. ಎಲ್ರು ಒಟ್ಟಾಗೆ ಹೇಳಿದಾಗ ಚೆನ್ನಾಗೇ ಬರುತ್ತೆ. ಅವಾಗ ಅದೇ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚन्तಃ ಪ್ರಾಪ್ನುಯುರ್ಮಾನವಾಃ ಶುಭಂ. को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्. श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः. तमेव चार्चयन् नित्यं भक्त्या पुरुषमव्ययम् ध्यायन् स्तुवन् नमस्यंश्च यजमानस्तमेव च. अनादिनिधनं विष्णुं सर्वलोकमहेश्वरम् लोकाध्यक्षं स्तुवन् नित्यं सर्वदुःखातिगो भवेत्. ब्रह्मण्यं सर्वधर्मज्ञं लोकानां कीर्तिवर्धनम् लोकनाथं महद्भूतं सर्वभूतभवोद्भवम्. एष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चेन्नरः सदा. परमं यो महत्तेजः परमं यो महत्तपः परमं यो महद्ब्रह्म परमं यः परायणम्. पवित्राणां पवित्रं यो मङ्गलानां च मङ्गलम् दैवतं देवतानां च भूतानां यो व्ययः पिता. यतः सर्वाणि भूतानि भवन्त्यादियुगागमे यस्मिंश्च प्रलयं यान्ति पुनरेव युगक्षये. तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम्.
ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀಸುತಃ ಅಮೃತಾಂಶೂದ್ಭವೋ ಬೀಜಂ ಶಕ್ತಿರ್ದೇವಕಿನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣುಃ ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೂದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖಭೃನ್ನಂದಕೀ ಚಕ್ರೀತಿ ಕೀಲಕಂ ಶಾರ್ಂಗಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾ ಸಾಮಗಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೇ ಸಹಸ್ರನಾಮ ಪಾರಾಯಣೆ ವಿನಿಯೋಗಃ. ಅಲ್ಲಿ ಪಾರಾಯಣೆ ಹೇಳ್ಬೇಕು, ಜಪೆ ಬೇಡ. ಜಪ ಮಾಡ್ತಿರೋದೆಲ್ಲ ಪಾರಾಯಣ. ಹಾಗಾಗಿ ಪಾರಾಯಣೆ ವಿನಿಯೋಗ ಅಂತ ಹೇಳಿದ್ರೆ ಸಾಕು. ಓಕೆ, ಇವತ್ತು ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಮುಂದೆ ನೀವೇ ಹೇಳಿ, ನೀವೇ ಚಾಂಟ್ ಮಾಡಿ. ಪ್ರತಿ ಕ್ಲಾಸಲ್ಲೂ ಹೀಗೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಅವಾಗ ನಿಮ್ಗೆ ಆ ಟ್ಯೂನು ಚೆನ್ನಾಗಿ ಬರುತ್ತೆ. ಮತ್ತೆ ಹೇಳೋ ಧಾಟಿನೂ ಕೂಡ ತಪ್ಪುಗಳನ್ನು ಕೂಡ ಕರೆಕ್ಷನ್ ಮಾಡ್ಕೊಳ್ಬಹುದು ನೀವು ಒಬ್ಬೊಬ್ರಿಗೆ ಮಾಡೋದ್ರ ಬದಲಾಗಿ. ಓಕೆನಾ? ಸ್ವಲ್ಪ ದಿನ ಅದು ಪ್ರಾಕ್ಟೀಸ್ ಆಗೋವರ್ಗುನು ನೀವೇ ಸ್ವಲ್ಪ ಇಂಪ್ರೂವ್ ಆಗ್ತೀರಾ. ಆಮೇಲೆ ಆತರ ಜೊತೆಲಿ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ. ಕಂಟಿನ್ಯೂ ಮಾಡಿ ಮಹೋದಯ. ಹರಿ ಓಂ ಮಹೋದಯ. ಓಕೆ, ನೆಕ್ಸ್ಟ್ ಧ್ಯಾನಂ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಭಗಿನಿ. ನಾನು ಹೇಳ ಮ್ಯಾಮ್. ಮಹೋದಯ ಇಲ್ವಾ? ಹರಿ ಓಂ ಮಹೋದಯ. ಓಕೆ, ಗೀತಾ ಗಿರೀಶ್ ಭಗಿನಿ ಹೇಳಿ. ಕ್ಷೀರೋದ ಹರಿ ಓಂ ಕೇಳಿಸ್ತಾ ಇದೆಯಾ? ಹರಿ ಓಂ ಭಗಿನಿ. ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಕ್ಷೀರೋದನ್ವತ್ ಪ್ರದೇಶೇಷು ಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ತಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈ ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನಿಯಾದ್ದರಿನಳಿನ ಗದಾ ಶಂಖಪಾಣಿರ್ಮುಕುಂದಃ ಭೂಃ ಪಾದೌ ಯಸ್ಯ ನಾಭಿರ್ವಿಯದಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ. ಸಾಕು ಭಗಿನಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರಿ ಓಂ ಭಗಿನಿ. ಸಂಯಸ್ಯ ವಿಶ್ವಂ ಸುರನರ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಭವಭಯಹರಂ. ಭವಭಯಹರಂ. ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ರೂಪಾ ಭಗಿನಿ. ನಾನು ಹೇಳಿ ಸರ್. ನೀವು ಲೈವ್ ಹ್ಯಾಂಡ್ ಮಾಡಿಲ್ವಲ್ಲ ಲಲಿತಾ ಭಗಿನಿ? ರೈಸ್ ಹ್ಯಾಂಡ್ ಮಾಡಿ, ನಿಮ್ಗೆ ಗೊತ್ತಾಗತ್ತವ ನೀವು ಹೇಳ್ಬೇಕಂತ. ರೂಪಾ ಭಗಿನಿ ಹೇಳಿ, ನೆಕ್ಸ್ಟ್ ಲಲಿತಾ ಭಗಿನಿ ಹೇಳಿ.
नमः समस्तभूतानाम् आदिभूताय भूभृते अनेकरूपरूपाय विष्णवे प्रभविष्णवे ಭಗಿನಿ सशङ्खच ಮೇಘಶ್ಯಾಮಂ ಬಿಟ್ರಿ. ಓಕೆ ಅದು ಹೇಳಿದ್ರು ಅನ್ಕೊಂಡೆ ಇಲ್ಲ ಕ್ಷಮ್ಯತಾಂ. ಇಲ್ಲ. ಓಕೆ. मेघश्यामं पीतकौशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय भूभृते अनेकरूपरूपाय विष्णवे प्रभविष्णवे ರೂಪಾಯ ಪಾಸ್ ಕೊಡ್ಬೇಡಿ ಅಲ್ಲಿ. ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಸರಿ. ಚೆನ್ನಾಗಿ नमः ಹೇಳಿ. समस्तभूतानाम् आदिभूताय भूभृते अनेकरूपरूपाय विष्णवे प्रभविष्णवे ಧನ್ಯವಾದ. ಚೆನ್ನಾಗಿ ಹೇಳಿ. ಪ್ರದ್ಯುಮ್ನ ಏನಪ್ಪ ಇವತ್ತು ಆಚೆ ಓಡಾಡ್ತಿದ್ಯಾ? ಹೇಳ್ತೀಯಾ ಪ್ರದ್ಯುಮ್ನ? ಅವಳಿಂದ ಅನ್ಮ್ಯೂಟ್ ಮಾಡ್ತಾನೆ ಇದೆಯಾ? ಅನ್ಮ್ಯೂಟ್ ಮಾಡ್ತಾ ಇದ್ರೆ ಹೇಳ್ತೀನಿ ಗುರುಗಳೇ. ಹೇಳ್ತೀಯಾ? ಸರಿ ಹೇಳು. ಎಲ್ಲೋ ಗಾಡಿಲಿ ಹೋಗ್ತಾ ಇದೀಯಾ? ಹೌದು, ಆಗತ್ತಾ ಹೇಳಕ್ಕೆ? ಮನೆಗೆ ಹೋಗ್ತಿದ್ದೀನಿ ಗುರುಗಳೇ. ಸರಿ, ಟ್ರೈ ಮಾಡು ನೋಡೋಣ. ಎಲ್ಲಿಂದ ಗುರುಗಳೇ? ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಶಶಂಕ ಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸಿರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ आसीनमम्बुदश्याममायताक्षमलङ्कृतं चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये. ಚೆನ್ನಾಗಿ ಹೇಳ್ದೆ. ನೀನ್ ಹೊರಗಡೆ ಇದ್ಕೊಂಡು ಕೂಡ ಕ್ಲಾಸ್ ಅಟೆಂಡ್ ಮಾಡ್ತಿದ್ಯಾ ನೋಡು, ಖುಷಿ ಆಗ್ತಿದೆ. ನಿಜ, ಹೌದು. ಭಾಗ್ಯಲಕ್ಷ್ಮಿ ಭಗಿನಿ ನಮಸ್ತೆ. ಗುರುಗಳೇ ಹೇಳ ಸರ್, ನಾನು ಹೇಳ ಸರಿ, ಲಲಿತಾ ಭಗಿನಿ ಹೇಳ್ತೀರಾ? ಹೇಳಿ. ಹೇಳ್ತೀನಿ. ಹಾ, ಹರಿ ಹೇಳಿ. ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭುಃ ಭೂತಕೃದ್ಭೂತ ಉದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ಅಂಜನಾ ಭಗಿನಿ ನಮಸ್ತೆ. ನಮಸ್ತೆ. ಹಾ, ಹೇಳಿ. ಸರ್ವಶರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ ಸ್ವಯಂಭೂಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋऽಮರಪ್ರಭುಃ ವಿಶ್ವಕರ್ಮಾ ಮನುಸ್ತಷ್ಟಾಸ್ಥವಿಷ್ಟಸ್ಥವಿರೋ ಧ್ರುವಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ಇರ್ಲಿ. ಗಿರಿಜಾ ಭಗಿನಿ ನಮಸ್ತೆ. ಗಿರಿಜಾ ಭಗಿನಿ ಹೇಳ್ತೀರಾ? ನಾನ್ ಹೇಳ ಹೇಳ್ತೀರಾ? ಆಯ್ತು. ರಮಾ ಭಗಿನಿ ಹೇಳಿ. ನಾನಾ? ಹಾ, ನಿಮ್ಗೆ ಕೇಳಿದೆ. ಸಾರಿ ಮಹೋದಯ, ನಂದು ಅನ್ಮ್ಯೂಟ್ ಆಗಿತ್ತು, ಮಾಡ್ಕೊಳ್ಳೋದಾಯ್ತು. ಸರಿ, ನೀವೊಂದು ಶ್ಲೋಕ ಹೇಳಿ, ರಮಾ ಭಗಿನಿ ಒಂದು ಶ್ಲೋಕ ಹೇಳಿ. ಓಕೆ, ಅವ್ರು ಹೇಳಿ. ರಮಾ ಬೈನಿ ಮೊದ್ಲು ಹೇಳಿ. ಸರಿ, ರಮಾ ಭಗಿನಿ ಹೇಳಿ. ಎಲ್ಲಿದೆ ಹೇಳುದು? ಅಗ್ರಾಹ್ಯ. ಅಗ್ರಾಹ್ಯ ಶಾಶ್ವತ ಕೃಷ್ಣ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ಶನ ಪ್ರಭೂತ ಶ್ರೀಕುದ್ದಾಮಂ ಪವಿತ್ರಂ ಮಂಗಲಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಈಶ್ವರೋ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮಕ್ರಮ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ
ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾಭಿರಚ್ಯುತ ವೃಷಾ ಕಪಿರಮೇಯ ಅಲ್ಲಿನ ತನಕನೇ ಆಗಿರೋದು ಕ್ಲಾಸ್ ಅಲ್ಲಿ. ನಾವಿಬ್ರು ಅಕ್ಕ ತಂಗಿ ಒಂದೇ ಕಡೆ ಇದ್ದೀವಿ. ಅದೇ ಗೊತ್ತಾಯ್ತು. ಭಗಿನಿ, ವಿಜಯ ಭಗಿನಿ ಇಬ್ರು ಒಟ್ಟಿಗೆ ಹೇಳ್ತಿದ್ದೀರಾ? ಖುಷಿ ಅನ್ಸುತ್ತೆ. ಯಾರಾದ್ರೂ ವಿಷ್ಣು ಅಂದ್ರೆ ನಾಮಗಳನ್ನ ಒಟ್ಟೊಟ್ಟಿಗೆ ಹೇಳಿದಾಗ, ಗುಂಪಿನಲ್ಲಿ ಹೇಳಿದಾಗ ಒಂದು ಕೋರಸ್ ಬಂದ್ರೆ ಆ ಕೇಳೋದಕ್ಕೆ ಏನೋ ಒಂದು ತುಂಬಾ ಹಿಂಪ ಅನ್ಸುತ್ತೆ. ಅವಳು ಇಲ್ಲಿ ನಮ್ಮನೆಗ್ ಬಂದಿದ್ದಾಳೆ, ಇಬ್ರು ಒಂದೇ ಕಡೆ ಇದ್ದೀವಿ. ಹಾಗೆ ಬಹಳ ಸಂತೋಷ. ಭಗಿನಿ ಹಾ ಮಹೋದಯ. ಅಷ್ಟು 11ನೇ ಶ್ಲೋಕದಲ್ಲಿ ಇದ್ವಿ ಅಲ್ವಾ? ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಅದರಲ್ಲಿ ಅಜಃ ಆಗಿತ್ತು, ಸರ್ವೇಶ್ವರ, ಸಿದ್ಧ, ಸಿದ್ಧಿ 4 ನಾಮಗಳಾಗಿತ್ತು. ಈ ದಿನ ಸರ್ವಾದಿಹಿ ಅನ್ನೋ ನಾಮವನ್ನ ನೋಡೋಣ, ಅದರ ಅರ್ಥವನ್ನ ತಿಳ್ಕೊಳ್ಳೋಣ. ಸರ್ವಾದಿಹಿ ಸಾಕಷ್ಟು ಬಾರಿ ಒಂದೇ ತರ ಕಾಣುತ್ತೆ ಎಲ್ಲಾ ಹೆಸರುಗಳನ್ನು ಒಂದೇ ರೀತಿ. ಈಗ ಭೂತಾದಿಹಿ ಅಂದ್ರೆ ಎಲ್ಲಾ ಭೂತಗಳಿಗಿಂತಲೂ ಮೊದಲು ಹುಟ್ಟಿದವನು ಅಂತ ಅನ್ನೋದನ್ನ ನೋಡ್ತೀವಿ. ಮತ್ತೆ ಸರ್ವಾದಿಹಿ ಅಂದ್ರೂ ಹಾಗೇನೆ. ಸರ್ವ ಆದಿಹಿ, ಸರ್ವ ಅಂದ್ರೆ ಎಲ್ಲವೂ ಅಂತ ಅರ್ಥ ಬರುತ್ತೆ. ಎಲ್ಲದಕ್ಕೂನು ಆದಿ ಅಂದ್ರೆ ಪ್ರಾರಂಭ, ಎಲ್ಲದಕ್ಕೂ ಕೂಡ ಅವನೇ ಮೂಲ ಕಾರಣನಾದಂತವನು. ಹಾಗಾಗಿ ಭಗವಂತನಿಗೆ ಸರ್ವಾದಿಹಿ ಅಂತ ಕರೀತಾರೆ. ಮತ್ತೆ ಸರ್ವೇಶಾಂ ಇದರ ಒಂದು ಏನು ಅರ್ಥ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಸರ್ವೇಶಾಂ ಪುರುಷಾರ್ಥಂ ಆದಿಹಿ ಸರ್ವಾದಿಹಿ. ಸರ್ವೇಶಾಂ ಪುರುಷಾರ್ಥಂ ಆದಿಹಿ ಸರ್ವಾದಿಹಿ ಅಥವಾ ಸರ್ವಭೂತಾನಾಂ ಆದಿ ಕಾರಣತ್ವಾತ್ ಸರ್ವಾದಿಹಿ. ಅಂದ್ರೆ ಎಲ್ಲದಕ್ಕೂ ಕೂಡ ಆದಿ ಕಾರಣನಾದಂತವನು, ಅಂದ್ರೆ ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ ಅನ್ನೋದು ಇದರ ಅರ್ಥ. ಇದನ್ನ ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ. ಕತೆಗಳು ಹೇಳ್ಬೇಕಾದ್ರೂ ಅಷ್ಟೇ, ಸರ್ವಾದಿಹಿ ಅಂದ್ರೆ ಯಾರು ಇಲ್ಲದೆ ಇದ್ದಾಗ, ಎಲ್ಲರಿಗಿಂತ ಮೊದ್ಲಿದ್ದವನು ಅಂದ್ರೆ ಅದು ಸೃಷ್ಟಿ ಕಾಲದಲ್ಲೂ ಇರೋದು ಪರಮಾತ್ಮ ಒಬ್ನೇ, ಹಾಗೆ ಪ್ರಳಯ ಕಾಲದಲ್ಲೂ ಕೂಡ ಭಗವಂತ ಒಬ್ನೇ ಇರ್ತಾನೆ. ಹಾಗಾಗಿ ಎಲ್ಲಾ ಸಮಯದಲ್ಲೂ ಕೂಡ ಸರ್ವಾದಿಹಿ ಅಂದ್ರೆ ಯಾರು ಇಲ್ದೇ ಇದ್ದಾಗ್ಲೂ ಇರೋ ಅಂತವನು ಭಗವಂತ ಒಬ್ನೇ, ಎಲ್ರಿಗಿಂತಲ ಮೊದ್ಲಿದ್ದಂತವನು ಕೂಡ ಭಗವಂತ ಒಬ್ನೇ ಅನ್ನೋದು ಅರ್ಥ ಬರುತ್ತೆ. ಇನ್ನು ಗೀತೆಯಲ್ಲೂ ಕೂಡ ಇದರ ಒಂದು ವ್ಯಾಖ್ಯಾನವನ್ನ ಹೇಳ್ತಾರೆ. ಏನಂದ್ರೆ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಹೇಳಿ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ವಿಭೂತಿ ಯೋಗದಲ್ಲಿ 8ನೇ ಶ್ಲೋಕ. ನಾನು ಎಲ್ಲದರ ಮೂಲ ಕಾರಣ ಅಂತ ಹೇಳ್ತಾನೆ ಭಗವಂತ. ಅದ್ರಲ್ಲಿ ಎಲ್ಲವೂ ಕೂಡ ನನ್ನಿಂದಲೇ ಹೊರಡುತ್ತೆ, ಎಲ್ಲವೂ ಕೂಡ ನನ್ನಿಂದಲೇ ಆಗತ್ತೆ ಅಂತ. ಇದಕ್ಕೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಭಾಗವತದಲ್ಲಿ ಹೇಗೆ ಸರ್ವಾದಿಹಿ ಅಂತಂದ್ರೆ ಯಾವ ರೀತಿ ಸೃಷ್ಟಿಯ ರಚನೆ ಆಯ್ತು, ಹೇಗೆ ಅನ್ನೋದನ್ನೆಲ್ಲ ಕೂಡ ನಾವು ತಿಳ್ಕೊಂಡಿದೀವಿ. ಸೊ ಇಲ್ಲಿ ಒಂದು ಕಥೆಯ ಮುಖಾಂತರ ನಾವ್ ಇದನ್ನ ಅರ್ಥೈಸ್ಕೊಳ್ಳೋದಾದ್ರೆ, ಸರ್ವಾದಿಹಿ ಅಂತಂದ್ರೆ ಭಾಗವತ ಕಥೆನೇ ಬರುತ್ತೆ ಇದಕ್ಕೆ. ಎಲ್ಲದಕ್ಕೂ ಮೊದಲಿದ್ದಂತವನು ಭಗವಂತ. ಆ ನಂತರ ಬ್ರಹ್ಮದೇವನ ಸೃಷ್ಟಿಯಾಗಿದ್ದು, ಬ್ರಹ್ಮದೇವ ಸ್ವಯಂಭೂ ಮನು ಮತ್ತೆ ಶತರೂಪಳನ್ನ ಸೃಷ್ಟಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಈ ಕಥೆ. ಸೊ ಹೀಗೆ ಮುಂದೆ ಇದ್ರಲ್ಲೇ ಒಂದು ನೆಕ್ಸ್ಟ್ ಸ್ವಯಂಭೂ ಮನು ಇರ್ತಾನಲ್ಲ, ಅವನಿಗೆ 3 ಜನ ಮಕ್ಕಳಿರ್ತಾರೆ. ಅಂದ್ರೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಅದ್ರಲ್ಲಿ 3 ಜನ ಹೆಣ್ಣು ಮಕ್ಕಳಲ್ಲಿ ಆಹುತಿ, ದೇವಭೂತಿ ಮತ್ತೆ ಪ್ರಸೂತಿ ಅನ್ನೋಂಥವ್ರು 3 ಜನ ಹೆಣ್ಣು ಮಕ್ಕಳು. ಇನ್ನೊಂದ್ಸರಿ ಹೇಳ್ತೀನಿ ಬೇಕಿದ್ರೆ. ಆಹುತಿ ಅಥವಾ ಆಕೂತಿ ಅಂತ ಕೂಡ ಹೇಳ್ತಾರೆ. ಆಕೂತಿ, ದೇವಭೂತಿ ಮತ್ತೆ ಪ್ರಸೂತಿ 3 ಜನ ಹೆಣ್ಮಕ್ಳು, ಹಾಗೆ 2 ಗಂಡು ಮಕ್ಕಳಿರ್ತಾರೆ. ಒಬ್ಬರ ಹೆಸರು ಪ್ರಿಯವ್ರತ ಅಂತ, ಮತ್ತೆ ಉತ್ತಾನಪಾದ ಅನ್ನೋದು ಇನ್ನೊಬ್ಬನ ಹೆಸರು. ಸೊ ಉತ್ತಾನಪಾದನ ಬಗ್ಗೆ ತಿಳ್ಕೊಂಡಿದೀರಾ ನೀವೆಲ್ಲ, ಗೊತ್ತಿದೆ. ಧ್ರುವನ ತಂದೆನೆ ಉತ್ತಾನಪಾದ. ಆ ಉತ್ತಾನಪಾದನಿಗೆ ಸುನೀತಿ ಮತ್ತೆ ಸುರುಚಿ ಎಂಬಂತಹ 2 ಪತ್ನಿಯರು ಇರ್ತಾರೆ. ಅದ್ರಲ್ಲಿ ಸುನೀತಿಯ ಮಗನೇ ಈ ಧ್ರುವ. ಅದು ಅವನ ಕತೆ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ಪ್ರಿಯವ್ರತ ಏನ್ ಮಾಡ್ತಾನೆ, ಅವನಿಗೆ ತುಂಬಾ ಹುಟ್ಟದಾಗಿಂದನೂ ಕೂಡ ತುಂಬಾ ಭಗವಂತನ ಬಗ್ಗೆ ಪ್ರೀತಿ ಜಾಸ್ತಿ, ಭಕ್ತಿ ಹೆಚ್ಚು. ಅವ್ನು ಯಾವಾಗ್ಲೂ ಕೂಡ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರ ಬಗ್ಗೆನೇ ಅವನು ಯೋಚಿಸ್ತಾ ಇರ್ತಾನೆ.
ಹಾಗಾಗಿ ಅವನು ಎಲ್ಲವನ್ನ ಬಿಟ್ಟು ನನಗೇನು ಬೇಡ, ರಾಜ್ಯ ಬೇಡ, ಏನು ಬೇಡ ಅಂತ ಹೇಳಿ ಮೋಕ್ಷ ಪ್ರಾಪ್ತಿಗೋಸ್ಕರ ವನವಾಸ ಮಾಡೋದಕ್ಕೆ ಅಂತ ಅಂದ್ರೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿ ಮೋಕ್ಷ ಪ್ರಾಪ್ತಿಯನ್ನ ಮಾಡ್ಕೋಬೇಕು ನಾನು ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಂದ್ರೆ ಕಾಡಲ್ಲಿ ಹೋಗಿ ವಾಸ ಮಾಡ್ತಾ ನಾರದರನ್ನ ತನ್ನ ಗುರುಗಳನ್ನಾಗಿ ಮಾಡ್ಕೊಂಡು ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಭಗವಂತನ ಕುರಿತು ತಪಸ್ ಮಾಡೋದಕ್ಕೆ ಅಂತ ಹೊರಟೋಗ್ಬಿಡ್ತಾನೆ. ಆಗ ಇನ್ನು ಉಳ್ಕೊಂಡಿದ್ದು ಉತ್ಥಾನ ಪಾದ ಮಾತ್ರ ಅಲ್ವಾ. ಸೊ ಉತ್ಥಾನ ಪಾದ ಆದ್ಮೇಲೆ ಏನೇನ್ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಧ್ರುವನಿಗೆ ರಾಜ್ಯ ಸಿಗದೆ ಇರೋದು, ಆಮೇಲೆ ಧ್ರುವ ಹೋಗ್ಬಿಟ್ಟು ನಾರಾಯಣನ್ ಕುರಿತು ತಪಸ್ ಮಾಡೋದು, ಆನಂತರ ಧ್ರುವ ರಾಜ ಆಗೋದು, ಇದೆಲ್ಲ ಕೂಡ ಗೊತ್ತಿದೆ ಅಲ್ವಾ ಕತೆ. ಸೊ ಹೀಗೆ ಧ್ರುವ ರಾಜ ಆದ ನಂತರ ಅವನ ಉತ್ತರಾಧಿಕಾರಿಗಳು ನೆಕ್ಸ್ಟ್ ಧ್ರುವನ ನಂತರ ಸಾಕಷ್ಟು ಜನ ಬರ್ತಾರೆ. ಸೊ ಅವ್ರಾದ್ಮೇಲೆ ಬರೋವಂತವನು ದಕ್ಷ ಅನ್ನುವಂತಹ ಒಬ್ಬ ವ್ಯಕ್ತಿ ಕೂಡ, ರಾಜ ಒಬ್ಬ ಬರ್ತಾನೆ. ಅವನು ಕೂಡ ಈ ಒಂದು ರಾಜ್ಯದ ಸಾಕು, ಈ ರಾಜ್ಯದ ಆಡಳಿತ ಮಾಡಿದ್ದು ಸಾಕು ಅನ್ನೋ ಕಾರಣಕ್ಕೋಸ್ಕರ ಅರ್ಧದಲ್ಲೇ ಬಿಟ್ಬಿಟ್ಟು ಅವನು ಕಾಡಿಗೆ ಹೊರಟೋಗ್ಬಿಡ್ತಾನೆ. ಸೊ ಇವಾಗ ಏನಾಯ್ತು, ಈ ಕಡೆ ಅವನಿಗಿದ್ದು ಈ ಉತ್ಥಾನ ಪದ ಪ್ರಿಯವ್ರತ ಇಬ್ರು ಮಕ್ಳಿದ್ರು. ಅಲ್ಲಿ ಈತ ಕೂಡ ಉತ್ಥಾನ ಪಾದನ ನಂತರ ಬಂದಂತವ್ರು, ಅವ್ರ ಉತ್ತರಾಧಿಕಾರಿಗಳು ಕೂಡ ಈಗ ಯಾರು ಇಲ್ಲ ರಾಜ್ಯಕ್ಕೆ. ಈಗ ರಾಜ್ಯವನ್ನ ಆಳೋರು ಯಾರು ಇಲ್ಲ, ಆ ರಾಜ ಪದವಿ ಏನಿದೆ ಖಾಲಿ ಇದೆ. ಹಾಗಾಗಿ ಈಗ ಮತ್ತೆ ಪ್ರಿಯವ್ರತ ತಪಸ್ಸಿಗೆ ಹೋಗಿದಾನಲ್ವಾ, ಅವನನ್ನ ಈಗ ಮತ್ತೆ ವಾಪಸ್ ಕರೆ ತರ್ಬೇಕು. ಆದ್ರೆ ಅವನು ನಾರಾಯಣನ್ನ ಪ್ರಾಪ್ತಿ ಮಾಡ್ಕೊಳ್ಳೋಕೋಸ್ಕರ ಮೋಕ್ಷ ಪ್ರಾಪ್ತಿಗಾಗಿ ತಪಸ್ಸಿಗೆ ಹೊರಟೋಗ್ಬಿಟ್ಟಿದ್ದಾನೆ. ಇವಾಗ ಏನ್ ಮಾಡ್ತಾರೆ, ಬ್ರಹ್ಮದೇವರು ಬಂದು, ಬ್ರಹ್ಮದೇವರಿಗೆ ಮೊಮ್ಮಗ ಅವನಲ್ವಾ ಪ್ರಿಯವ್ರತ. ಹೇಗಂದ್ರೆ ಈಗ ಬ್ರಹ್ಮದೇವರು ಸ್ವಯಂಭೂ ಮನುವನ್ನ ಸೃಷ್ಟಿ ಮಾಡಿದ್ರು. ಆ ಸ್ವಯಂಭೂ ಮನುವಿನ ಮಗನೇ ಈ ಪ್ರಿಯವ್ರತ ಮತ್ತೆ ಉತ್ಥಾನಪಾದರು. ಅಂದ್ರೆ ಬ್ರಹ್ಮದೇವನಿಗೆ ಮೊಮ್ಮಗ ಆದ್ರು ಪ್ರಿಯವ್ರತ. ಸೊ ಅವ್ರು ಬಂದ್ ಹೇಳ್ತಾರೆ, ಅಂದ್ರೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಆತ ಒಪ್ಕೊಳ್ಳೋದಿಲ್ಲ, ನಾನು ಬರೋದಿಲ್ಲ, ಈ ತರ ಮೋಕ್ಷ ಪ್ರಾಪ್ತಿ ಆಗ್ಬೇಕು, ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಹಾಗಾಗಿ ಈ ರಾಜ್ಯ ಎಲ್ಲ ಬೇಡ ನನಗೆ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಬ್ರಹ್ಮದೇವರು ಇದಕ್ಕೆ ಒಪ್ಪೋದಿಲ್ಲ. ಅವನಿಗೆಲ್ಲ ಹೇಳಿ, ಇಲ್ಲ ನಿನ್ಗೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿರೋದು ಅದೇ ಪರಮ ಗುರಿ ಹೌದು. ಆದ್ರೆ ಅದಕ್ಕೂ ಮೊದಲು ನಮ್ಮ ನಿಯತ ಕರ್ಮಗಳೇನಿರತ್ತೆ, ಸ್ವಕರ್ಮಗಳೇನಿರತ್ತೆ, ಅದನ್ನ ಪರಿಪಾಲನೆ ಮಾಡ್ಲೇಬೇಕು. ಅದನ್ನ ನಮ್ಮ ಆ ಒಂದು ಕರ್ತವ್ಯಗಳನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಹೇಳಿ ಆ ಕರ್ತವ್ಯದ ಬಗ್ಗೆ ಅವನಿಗೆ ಉಪದೇಶವನ್ನ ಮಾಡ್ತಾರೆ. ಅಂದ್ರೆ ಏನೇ ಆದ್ರೂನು ನಾವ್ ಏನೇ ಪರಮ ಗುರಿಯನ್ನ ನಾವು ತಲುಪ್ಬೇಕು ಅಂತ ಹೋದ್ರುನು ಪ್ರಪ್ರಥಮವಾಗಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ನಮಗೆ ಶಾಸ್ತ್ರಗಳಲ್ಲಿ ವಿಹಿತವಾದ ಕರ್ಮಗಳನ್ನ ಏನ್ ಹೇಳಿದಾರೋ ಅದನ್ನ ನಾವು ಪಾಲನೆ ಮಾಡ್ಬೇಕು. ಇದು ಭಗವಂತನ ನಿಯಮ, ಇದು ಹೀಗೆ ಮಾಡ್ಬೇಕು ಅನ್ನೋದು. ಇವನ್ ನಾವು ಇದ್ರಲ್ಲೂ ಕೂಡ ಭಗವದ್ಗೀತೆಯಲ್ಲೂ ಕೂಡ ನೋಡ್ತೀವಿ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತ ಹೇಳಿ. ಕರ್ಮವನ್ನೇ ಫಸ್ಟ್ ನಾವ್ ಏನು ಸ್ವಕರ್ಮಗಳು ಏನಿದಾವೋ ಅದನ್ನೇ ನಾವು ಮೊದಲು ಆಚರಣೆ ಮಾಡ್ಬೇಕು ಅನ್ನೋದನ್ನು ಕೂಡ ಭಗವಂತನ ನಿಯಮ ಅದು. ಈ ರೀತಿ ಕರ್ತವ್ಯ ಕರ್ಮಗಳೇನಿದಾವೆ ಅದನ್ನ ಮಾಡ್ತಾನೆ ನಾವು ಮುಂದೆ ಮೋಕ್ಷ ಪ್ರಾಪ್ತಿಗಾಗಿ ನಾವು ಮುಂದೆ ಪರಮ ಗುರಿಯನ್ನಾಗಿಸ್ಕೊಳ್ಬೇಕು ಮೋಕ್ಷ ಪ್ರಾಪ್ತಿಯನ್ನ ಅಂತ ಅನ್ನೋದು ಇದನ್ನ ಭಗವಂತನೇ ಮಾಡಿರುವಂತಹ ನಿಯಮ. ಹಾಗಾಗಿ ಅವನಿಗೆ ಹೇಳ್ತಾರೆ ಬ್ರಹ್ಮದೇವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ನೀನ್ ಈ ರೀತಿ ಮಾಡೋದು ಸರಿ ಇಲ್ಲ, ಅಲ್ಲಿ ರಾಜನಿಲ್ದೆ ರಾಜ್ಯ ಎಲ್ಲ ರಾಜ್ಯ ಹಾಳಾಗ್ತಿದೆ, ಪ್ರಜೆಗಳಿಗೆ ಆಳ್ವಿಕೆ ಮಾಡುವಂತವ್ರು ಯಾರು ಇಲ್ಲ ಅಲ್ಲಿ ರಾಜ್ಯವನ್ನ. ಹಾಗಾಗಿ ನಿನ್ನ ಆದ್ಯ ಕರ್ತವ್ಯ ಏನು ಅಂದ್ರೆ ಮೊದಲು ನೀನು ರಾಜ್ಯಭಾರವನ್ನ ಮಾಡ್ಬೇಕು. ಹಾಗೆ ಇದೆಲ್ಲವೂ ಕೂಡ ಭಗವಂತ ನಮಗೆ ವಹಿಸಿರುವಂತಹ ಕೆಲ್ಸಗಳು, ಆದ್ಯ ಕರ್ತವ್ಯಗಳು. ಇದು ನಾವು ಮಾಡ್ಲೇಬೇಕಾದಂತಹ ಕರ್ತವ್ಯಗಳು. ಅದಲ್ದೇನೆ ಆತ ಮದ್ವೆ ಕೂಡ ಆಗಿರಲ್ಲ ಅಲ್ವಾ. ಈ ಮದ್ವೆ ಆಗೋದಾಗ್ಲಿ, ಮಕ್ಳು ಮಾಡ್ಕೊಳ್ಳೋದಾಗ್ಲಿ, ಇದು ಎಲ್ಲವೂ ಕೂಡ ಪ್ರಕೃತಿಯ ನಿಯಮ. ಇದು ಹೀಗೆ ಇರ್ಬೇಕು, ಮನುಷ್ಯರಾಗಿ ಹುಟ್ಟಿದ್ಮೇಲೆ ಹೀಗೆ ಬದುಕ್ಬೇಕು ಅಂತ ಇದೆ. ಮತ್ತೆ ಅವ್ರ ಕರ್ತವ್ಯ ಕರ್ಮಗಳನ್ನ ಮಾಡ್ತಾನೆ ಭಗವಂತನ ಸ್ಮರಣೆ ಮಾಡ್ಬೇಕು ಹೊರತು ಎಲ್ಲವನ್ನ ಬಿಟ್ಟು ನಮ್ಮ ಆದ್ಯ ಕರ್ತವ್ಯ ಏನಿದೆ ಅದನ್ನ ಬಿಟ್ಟು ನಾನು ಧ್ಯಾನ ಮಾಡ್ಕೊಂಡೇ ಇರ್ತೀನಿ, ತಪಸ್ ಮಾಡ್ತಾ ಇರ್ತೀನಿ ಅಂತಂದ್ರೆ ಅದು ತಪ್ಪು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಎಲ್ಲದ್ರ ಜೊತೆಗೆ ಇಟ್ಕೊಂಡು ಯಾವ್ದನ್ನು ಕೂಡ ಅಟ್ಯಾಚ್ಮೆಂಟ್ ಇಟ್ಕೊಳ್ದೇನೆ ವೈರಾಗ್ಯದಿಂದ ಜೀವನವನ್ನ ನಡೆಸ್ಬೇಕು ಅಂತ ಅನ್ನೋದನ್ನ ಅವರು ಉಪದೇಶ ಮಾಡ್ತಾರೆ. ಅಂದ್ರೆ ನಾವ್ ಏನೇ ಒಂದ್ ಕರ್ಮ ಮಾಡಿದ್ರೆ ಅದ್ರಲ್ಲಿ ಮತ್ತೆ ಪುನರ್ಜನ್ಮ ಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕೆ ಏನ್ ಕಾರಣ ಅಂತಂದ್ರೆ ನಾವ್ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಯಾವ ಭಾವನೆಯಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀನ್ ಏನೇ ಮಾಡಿದ್ರುನು ಕೂಡ ಏನು ಕರ್ಮಗಳನ್ನ ಮಾಡ್ತೀಯ ಎಲ್ಲವನ್ನು ಕೂಡ ಯಾವ್ದೇ ಅಟ್ಯಾಚ್ಮೆಂಟ್ ಇಟ್ಕೊಳ್ದೆ ಮಾಡ್ತಾ ಹೋಗು. ಅವಾಗ ನಿನಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನೀನು ಭಗವಂತನನ್ನ ಆಗ್ಲೂ ಕೂಡ ಪಡ್ಕೊಳ್ಬಹುದು, ಪ್ರಾಪ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ಅವನಿಗೆ ಹೇಳಿದಾಗ ಆಗ ಪ್ರಿಯವ್ರತ ಮತ್ತೆ ಬಂದು
ಅವನು ರಾಜ್ಯವನ್ನ ಆಳೋದಕ್ಕೆ ಶುರು ಮಾಡ್ತಾನೆ. ಅವನ್ ಮದ್ವೆ ಕೂಡ ಆಗ್ತಾನೆ. ಮತ್ತೆ ಮಕ್ಕಳು ಎಲ್ಲ ಆದ ನಂತರ ಅವನೊಂದಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿ ನಂತರ ಅವನ ಉತ್ತರಾಧಿಕಾರಿಗಳಿಗೆ ರಾಜ್ಯವನ್ನ ಬಿಟ್ಕೊಟ್ಟು ಅವನು ಮತ್ತೆ ಏನ್ ಮಾಡ್ತಾನೆ, ಅವನು ತಪಸ್ಸಿಗೆ ಹೋಗಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಂದ್ರೆ ಈ ರೀತಿ ಆದಿ ಕಾರಣ ಅಂತ ಯಾಕೆ ಹೇಳ್ತೀವಿ ನಾವು ಭಗವಂತನ ಅಂದ್ರೆ, ಎಲ್ಲ ಪ್ರಾರಂಭ ಆಗೋದು ಎಲ್ಲಿಂದ ಅಂತಂದ್ರೆ, ನಾವು ಮುಖ್ಯವಾಗಿ ಭಗವಂತನೇ ಪರಮ ಗುರಿ ಹೌದು, ಆದ್ರೆ ಮುಖ್ಯವಾಗಿ ನಾವ್ ಮಾಡ್ಬೇಕಾಗಿರುವಂತಹ ಕರ್ತವ್ಯ ಕರ್ಮಗಳೇನಿದಾವೆ ಅವೆಲ್ಲವನ್ನ ಕೂಡ ಭಗವಂತ ಹೀಗೆ ಮಾಡ್ಬೇಕು ಅಂತ ಹೇಳಿ ಎಲ್ಲವನ್ನ ಬರದಾಗಿದೆ, ಅಂದ್ರೆ ಹೇಳಿದ್ದಾಗಿದೆ. ಕರ್ತವ್ಯ ಕರ್ಮಗಳನ್ನ ಮಾಡ್ಬೇಕಾಗಿರೋದು ಮಾಡ್ಲೇಬೇಕು ಅಂತ ಅನ್ನೋದು ಹೇಳಿದ್ದಾಗಿದೆ. ಹಾಗಾಗಿ ಆದಿ ಕಾರಣನಾಗಿರ್ತಕ್ಕಂಥವನು ಭಗವಂತ, ಈ ಎಲ್ಲವನ್ನ ಕೂಡ ಮಾಡಿರ್ತಕ್ಕಂಥವನು ಭಗವಂತ. ಹಾಗಾಗಿ ಇವೆಲ್ಲವನ್ನ ಮಾಡೋದ್ರ ಜೊತೆಗೆ ಎಲ್ಲವನ್ನ ಆಚರಣೆಗಳನ್ನ ಮಾಡ್ತಾ ಕರ್ತವ್ಯ ಕರ್ಮಗಳನ್ನ ಕರ್ತವ್ಯಗಳನ್ನ ಪಾಲನೆ ಮಾಡ್ತಾನೆ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಅದಲ್ದೇನೆ ನಮ್ಮ ಆದ್ಯ ಕರ್ತವ್ಯಗಳೇನಿದಾವೆ ಅದನ್ನ ಬಿಟ್ಟು ನಾವು ಮತ್ತೊಂದಕ್ಕೆ ಅಂದ್ರೆ ಪುರುಷಾರ್ಥಗಳಲ್ಲಿ ಬೇರೆ ಇದನ್ನ ಪಡ್ಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಮೂಲ ಕಾರಣ ಭಗವಂತ ಇಲ್ಲಿ. ಅಂದ್ರೆ ಯಾಕೆ ನಾವು ಹುಟ್ಟಿದೀವಿ ಏನು ಅಂತ ಅನ್ನೋದು ಆ ಒಂದು ಅಲ್ಟಿಮೇಟ್ ಗೋಲ್ ಏನಿದೆ ಅದಕ್ಕಿಂತ ಹೆಚ್ಚಿನದಾಗಿ ಮೊದಲು ಏನು ಆ ಪರಮ ಗುರಿಯನ್ನ ಇಟ್ಕೊಂಡು ಇವಾಗಿಂದಾನೆ, ಅಂದ್ರೆ ನಾವು ಮಾಡ್ತಿರುವಂತಹ ಕೆಲಸದಿಂದಾನೇ ನಮ್ಮ ಪ್ರಾರಂಭದಿಂದಲೇ ನಾವು ಇವೆಲ್ಲವನ್ನ ಕೂಡ ಆಚರಣೆ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ ಅನ್ನೋನ್ ಇಲ್ಲಿ ಆದಿ ಕಾರಣ, ಎಲ್ಲದಕ್ಕೂ ಕೂಡ ಮೂಲ ಅವನು. ಅಂದ್ರೆ ಇದನ್ನು ಕೂಡ ಭಗವಂತನೇ ಹೇಳಿರೋದು ಅನ್ನೋದು ಇದರ ಅರ್ಥ. ಹಾಗಾಗಿ ಸರ್ವಾದಿಹಿ ಅನ್ನೋದು ಭಗವಂತನಿಗೆ ಅನ್ವರ್ಥನಾಮ ಆಗಿದೆ. ಧನ್ಯವಾದ ಮಹೋದಯ. ಧನ್ಯವಾದ ಭಗಿನಿ. ಭಗಿನಿ ಹೇಳಿದಾಗೆ ಭಗವದ್ಗೀತೆಯಲ್ಲೂ ಅಷ್ಟೇ, ಅವಳಿ 4ನೇ ಅಧ್ಯಾಯದಲ್ಲಿ ಬಹೂನಿ ಮೇ ವಿತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತಃ ಪರಂತಪ ಅಂತ ಭಗವಂತ ಹೇಳ್ತಾನೆ. ಅರ್ಜುನ ಕೇಳಿದಾಗ ಭಗವದ್ಗೀತೆ ನೀನು ಸೂರ್ಯದೇವನಿಗೆ ಮುಂಚೆ ಹೇಳಿದ್ದೆ, ನಾನು ಇದನ್ನು ಹೇಳಿದ್ದೆ ಅಂತ ಭಗವಂತ ಹೇಳಿದಾಗ ಅದು ಹೇಗೆ ಸಾಧ್ಯ, ನೀನು ಇವಾಗ ತಾನೇ ಹುಟ್ಟಿರೋದು, ಇವಾಗ ತಾನೇ ನೀನು ಜನ್ಮವನ್ನು ತಾಳಿರೋದು, ಅದು ಹೇಗೆ ಸಾಧ್ಯ ಅಂದಾಗ ಕೃಷ್ಣ ಹೇಳುವಂತಹ ಮಾತಿದು. ನಾನು ಅವತಾರ ಪುರುಷನಾಗಿ ಕೃಷ್ಣ ರಾಮ ಹೀಗೆಲ್ಲ ಅವತಾರಗಳನ್ನಾಗಿ ನಾನು ತಗೊಂತೀನಿ, ನಾನು ಏನೇನು ಅವತಾರಗಳನ್ನ ಎತ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನೀನು ಓದ್ ಜನ್ಮದಲ್ಲಿ ಏನಾಗಿದ್ದೆ ಮುಂದಿನ ಜನ್ಮದಲ್ಲಿ ಏನಾಗ್ತೀಯ ಎಲ್ಲವೂ ಕೂಡ ನಾನು ಬಲ್ಲೆ, ಆದರೆ ನಾನು ಏನಾಗಿದ್ದೀನಿ ಅಥವಾ ನನ್ನ ಒಂದು ಇದೇನು ಅಂತ ಯಾರೂ ಕೂಡ ಗೊತ್ತಿಲ್ಲ ಅಂತ ಭಗವಂತ ಹೇಳುವಂತ ಮಾತು. ಅದಕ್ಕೋಸ್ಕರ ಸರ್ವಾದಿಹಿ, ಎಲ್ಲ ಸೃಷ್ಟಿಯ ಮೂಲ ಏನಾದ್ರು ಇದ್ರೆ ಅದಕ್ಕೆ ನಾವು ಸರ್ವ ಆದಿ ಅಂತ ನಾವು ಕರಿಬಹುದು. ಇನ್ನು ಮುಂದಿನ ನಾಮಕ್ಕೆ ನಾವು ಹೋಗೋದಾದ್ರೆ ಅಚ್ಯುತಃ ಅಂತ ಒಂದು ಮುಂದಿನ ನಾಮ, ಬಹಳ ಪ್ರಖ್ಯಾತವಾದಂತಹ ಅಥವಾ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೃಷ್ಣ, ಅಚ್ಯುತ, ಗೋವಿಂದ, ನಾರಾಯಣ ಅನ್ನುವಂತಹ ನಾಮವನ್ನು ನಾವು ಸದಾ ಹೇಳ್ಕೊಂತಾನೆ ಇರ್ತೀವಿ. ಸೊ ಏನು ಅಚ್ಯುತಃ ಅಂದ್ರೆ ಏನು ಅನ್ನೋದನ್ನ ನಾವೇನಾದ್ರು ಅರ್ಥೈಸ್ಕೊಬೇಕು ಅಂತ ಅಂದ್ರೆ, ಶಂಕರರು ತಮ್ಮ ಭಾಷ್ಯದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಸರ್ವರೂಪ ಸಾಮರ್ಥ್ಯಾತ್ ನ ಚ್ಯುತಃ ನ ಚ್ಯುವತೆ ನ ಚುವಿಷ್ಯತೆ ಇತಿ ಅಚ್ಯುತಃ ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ, ಚ್ಯುತ ಅಂತ ಅಂದ್ರೆ ಅರ್ಥ ಚೇಂಜ್ ಅಥವಾ ಮಾಡಿಫಿಕೇಶನ್ ಅನ್ನೋದಕ್ಕೆ ಚ್ಯುತ ಅಂತ ಕರೀತಾರೆ. ಸೊ ಇಲ್ಲಿ ಅಚ್ಯುತ ಅಂತ ಅಂದ್ರೆ ಯಾವುದೇ ರೀತಿಯ ಒಂದು ಬದಲಾವಣೆಯನ್ನ ಪಡಿದೇ ಇರುವಂತಹವನು ಅಂತ. ಅಂದ್ರೆ ಬದಲಾವಣೆ ಆಗತ್ತೆ, ಅಂದ್ರೆ ಅವತಾರದಲ್ಲಿ ಬದಲಾವಣೆ ಆಗತ್ತೆ, ಸ್ವರೂಪದಲ್ಲಿ ಬದಲಾವಣೆ ಆಗತ್ತೆ, ಸಾಮರ್ಥ್ಯದಲ್ಲಿ ಬದಲಾವಣೆ ಆಗತ್ತೆ. ಈಗ ರಾಮ ಅನ್ನುವಂತಹ ಅವತಾರವನ್ನು ತಗೊಂಡಾಗ ಅವನು ಮನುಷ್ಯ ರೂಪನಾಗಿ ಬಂದು ಸಾಂಸಾರಿಕ ಜಗತ್ತಿನಲ್ಲಿ ಇದ್ದು ನಮಗೆ ನೀತಿಯನ್ನು ಕೊಟ್ಟು ಹೋಗುವಂತಹ ಒಂದು ಸಾಮರ್ಥ್ಯವನ್ನ ಅಥವಾ ಸ್ವರೂಪವನ್ನ ಇಟ್ಕೊಂಡ್ ಬಂದವನು. ಇನ್ನು ಕೃಷ್ಣ ಅಂತ ಬಂದಾಗ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅನ್ನುವಂತಹ ಒಂದು ನೀತಿ ಪಾಠವನ್ನ ಹೇಳೋದಕ್ಕೆ ಅವತಾರವನ್ನ ಎತ್ತಿ ಬಂದಂಥವನು. ಅಂದ್ರೆ ಅವತಾರಗಳು, ಸ್ವರೂಪಗಳು, ಸಾಮರ್ಥ್ಯಗಳು ಬದಲಾದರೂ ಕೂಡ ಅವನ ತನ ಅನ್ನೋದೇನಿದೆ ಅಥವಾ ಅವನ ಶಕ್ತಿ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಅಚ್ಯುತ ಅಂದ್ರೆ ನೆವರ್ ಚೇಂಜಿಂಗ್ ಅಥವಾ ಮಾಡಿಫಿಕೇಶನ್ ಆಗದೆ ಇರುವಂತದ್ದು ಅಂತ. ಸೊ ಅಚ್ಯುತ ಅಂತಂದ್ರೆ ಯಾವತ್ತೂ ಆ ಒಂದು ಶಕ್ತಿಗೆ ಸರಿಸಮಾನವಾದದ್ದು ಯಾವುದು ಇಲ್ಲ ಅನ್ನುವಂಥ ಅರ್ಥದಲ್ಲಿ. ಸೊ ಯಾವಾಗ ಅದು ಈಗಿನ ಒಂದು ಕಾಲಮಾನದಲ್ಲಿ ಅಥವಾ ಹಿಂದೆ ನಾವು ಪೌರಾಣಿಕವಾಗಿ ನೋಡಿದ್ರು ಕೂಡ ಆಗ್ಲೂ ಕೂಡ ಅಥವಾ ಮುಂದಕ್ಕೂ ಕೂಡ ಯಾವತ್ತಿಗೂ ಕೂಡ ಸಮಾನವಾಗಿರುವಂತಹ
ಒಂದು ಶಕ್ತಿ ಏನಾದ್ರೂ ಇದೆ ಅಂತ ಅಂದ್ರೆ ಆ ಶಕ್ತಿಗೆ ನಾವು ಅಚ್ಯುತ ಅಂತ ಕರಿತೀವಿ. ಅಚ್ಯುತ ಅಂದ್ರೆ ಯಾವುದೇ ರೀತಿಯ ಒಂದು ಚ್ಯುತಿ ಇಲ್ಲದೆ ಇರೋನು. ಚ್ಯುತಿ ಅಂತ ಅಂದ್ರೆ ಯಾವುದೇ ಬದಲಾವಣೆ ಇಲ್ಲದೆ ಇರುವಂತವನು ಅಥವಾ ಚೇಂಜ್ ಆಗದೆ ಇರುವಂತಹದಕ್ಕೆ ನಾವು ಅಚ್ಯುತ ಅಂತ ಕರಿತೀವಿ. ಸೊ ಈ ಒಂದು ನಾಮವನ್ನ ನಾವು ಒಂದು ಕಥೆಯ ಮುಖಾಂತರ ಅರ್ಥೈಸ್ಕೊಬಹುದು ಅಥವಾ ಆ ನಾಮವನ್ನು ಇನ್ನೂ ಚೆನ್ನಾಗಿ ನೆನಪಲ್ಲಿ ಇಟ್ಕೊಬಹುದು ಅನ್ನೋದಾದ್ರೆ, ಒಂದು ಬಹಳ ಭಾಗವತದಲ್ಲಿ ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಅಂತ ಅನ್ಸುತ್ತೆ. ಅಂತಹ ಒಂದು ಕಥೆಯನ್ನ ಇವತ್ತು ನಾನು ಆರಿಸ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ದೇವರಿಗಿಂತ ಋಷಿಗಳು ಬಹಳ ದೊಡ್ಡವರು ಇರ್ತಾರೆ. ಯಾಕೆಂದ್ರೆ ಅವರು ತಪೋಶಕ್ತಿ ಅಥವಾ ಅವರ ಒಂದು ಸಿದ್ಧಿ ಏನಾಗಿರುತ್ತೆ ಅದು ಅವರ ಒಂದು ಅದು ಶಾಪ ಕೊಡುವುದಾಗಿರ್ಬೋದು ಅಥವಾ ವರವನ್ನು ಕೊಡುವುದಾಗಿರ್ಬೋದು, ದೇವರಿಗಿಂತ ಋಷಿಗಳಿಗೆ ಒಂದು ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದೂರ್ವಾಸ ಮುನಿಗಳು ನಿಮಗೆ ಬಹಳಷ್ಟು ಕಥೆಗಳಲ್ಲಿ ಬಂದು ಹೋಗ್ತಾರೆ. ದೂರ್ವಾಸ ಮುನಿಗಳು ಅಂದ್ರೆ ಕೋಪ ಅಂತ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರೇ ದೂರ್ವಾಸರು ಅಂತಾನೆ ನಾವು ಅರ್ಥೈಸ್ಕೊಬಹುದು. ಅಂತಹ ದೂರ್ವಾಸ ಮುನಿಗಳು ಒಂದ್ಸತಿ ದೇವಲೋಕದಲ್ಲಿ ಸಂಚಾರವನ್ನು ಮಾಡ್ತಿರ್ತಾರೆ. ದೇವಲೋಕದಲ್ಲಿ ಸಂಚಾರ ಮಾಡ್ತಿರುವಂತಹ ಟೈಮಲ್ಲಿ ವಿದ್ಯಾಧರೆ ಅನ್ನುವಂಥವಳು, ಅವಳೊಬ್ಬ ಗಂಧರ್ವ ಕನ್ಯೆ ಆಗಿರ್ತಾಳೆ. ಅವಳು ಪ್ರತಿದಿನ ದೇವೇಂದ್ರನಿಗೆ ಹೂವಿನ ಮಾಲೆಯನ್ನ ಕಟ್ಟಿ ಕೊಡ್ತಾ ಇರ್ತಾಳೆ. ಸುಗಂಧ ಭರಿತವಾದಂತಹ ಹೂವಿನ ಮಾಲೆಯನ್ನ ಕಟ್ಟಿ ವಿದ್ಯಾಧರೆ ಅನ್ನೋಳು ಕೊಡ್ತಾ ಇರ್ತಾಳೆ. ಈ ದೂರ್ವಾಸ ಮುನಿಗಳು ಒಂದ್ಸತಿ ಸಂಚಾರಕ್ಕೆ ಅಂತ ಹೋದಾಗ ದೇವಲೋಕಕ್ಕೆ ಆ ಒಂದು ಹೂವಿನ ಪರಿಮಳವನ್ನ ಆಸ್ವಾದಿಸಿ ಆ ವಿದ್ಯಾಧರೆಯನ್ನ ಕೇಳ್ತಾರಂತೆ, ನನಗೂ ಈ ಒಂದು ಪುಷ್ಪಮಾಲೆಯನ್ನ ಕೊಡ್ತೀಯಾ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಾರೆ. ಸಾಮಾನ್ಯವಾಗಿ ಅವಳು ಕೂಡ ಆಗ್ಲಿ, ನೀವು ಕೇಳಿದ್ರೆ ಕೊಡದಲ್ಲೇ ಇರೋಕ್ಕಾಗತ್ತಾ ಅಂತ ಒಂದು ಮಾಲೆಯನ್ನ ವಿದ್ಯಾಧರೆ ದೂರ್ವಾಸ ಮುನಿಗೆ ಕೊಡ್ತಾರಂತೆ. ಆ ಮಾಲೆ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ದೂರ್ವಾಸ ಮುನಿಗಳಿಗೆ ಅಂದ್ರೆ ಅದರ ಸುಗಂಧ ಎಷ್ಟು ಮಟ್ಟಿಗೆ ಸೂಸ್ತಾಯ್ತು ಅಂದ್ರೆ ಅವ್ರಿಗೆ ಬಹಳನೇ ಹಿಂಪನ್ಸುತ್ತೆ. ಅಥವಾ ಆ ಮಾಲೆ ಧರಿಸ್ಕೊಳ್ಳೋದಕ್ಕೆ ಅಥವಾ ಮಾಲೆಯನ್ನ ಅವರು ಇಟ್ಕೊಳ್ಳೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ, ತುಂಬಾ ಖುಷಿ ಪಡ್ತಾರಂತೆ. ಅದೇ ರೀತಿಯಾಗಿ ಆ ಮಾಲೆಯನ್ನ ಅವರು ತಮ್ಮ ತಲೆಗೆ, ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಋಷಿಮುನಿಗಳು ಒಂದು ಗಂಟನ್ನ ಹಾಕೊಂಡಿರ್ತಾರೆ ತಲೆ ಮೇಲೆ. ಅಂದ್ರೆ ತಪಸ್ಸನ್ನ ಕೂತ್ಕೊಬೇಕಂದ್ರೆ ಮಾಡಿದ್ರೆ ಸಾಮಾನ್ಯ ಋಷಿಮುನಿಗಳು ನಾವು ನೋಡ್ಬೇಕಂದ್ರೆ ತಲೆ ಮೇಲೆ ಒಂದು ಗಂಟು ಅಂತ ಇಟ್ಕೊಂಡಿರ್ತಾರೆ. ಸೊ ಆ ಗಂಟಿಗೆ ಆ ಮಾಲೆಯನ್ನ ಸುತ್ಕೊಂತಾರಂತೆ. ಅವ್ರ ಕತ್ತಿಗೂ ಕೂಡ ಹಾಕೊಳ್ಳೋದಿಲ್ಲ, ಆ ತಲೆಗೆ ಆ ಒಂದು ಮಾಲೆಯನ್ನ ಸುತ್ಕೊಂಡು ಅವರು ಮುಂದಕ್ಕೆ ಪ್ರಯಾಣ ಮಾಡ್ತಾರಂತೆ. ಪ್ರಯಾಣ ಮಾಡ್ತಾ ಇರ್ಬೇಕಂದ್ರೆ ಇಂದ್ರ ಎದುರಾಗ್ತಾನೆ. ಐರಾವತದ ಆನೆಯ ಮೇಲೆ ಕೂತ್ಕೊಂಡು ಇಂದ್ರ ಬರ್ತಾ ಇರ್ತಾನೆ. ಈ ದೂರ್ವಾಸ ಮುನಿಗೆ ಏನಂತ ಅನಿಸ್ತು ಅಂತ ಅಂದ್ರೆ, ಇಂದ್ರನಿಗೋಸ್ಕರನೇ ಮಾಡಿದಂತಹ ಈ ಮಾಲೆ ಮಧ್ಯ ಬದ್ದು ನಾನು ಈಸ್ಕೊಂಡಲ್ಲ, ಆಯ್ತು ನಾನು ಇಂದ್ರನಿಗೆ ಸಮರ್ಪಣೆಯನ್ನ ಮಾಡೋಣ ಅಂತ ಅನ್ಕೊಂಡು ಆ ಮಾಲೆಯನ್ನ ಇಂದ್ರನಿಗೆ ಕೊಟ್ಟನಂತೆ. ಅಂದ್ರೆ ಇಂದ್ರನಿಗೆ ಎಸೆದನಂತೆ. ಅವನು ಐರಾವತದ ಆನೆಯ ಮೇಲೆ ಕೂತಿರೋದ್ರಿಂದ ಇವ್ರು ಕೆಳಗಡೆ ಇರೋದ್ರಿಂದ ತಗೋ ಈ ಮಾಲೆಯನ್ನ, ಇದು ನಿನಗೆ ಸೇರತಕ್ಕದ್ದು ಅಂತ ಆ ಮಾಲೆಯನ್ನ ಅವನು ದೂರ್ವಾಸ ಮುನಿಗೆ ಎಸಿತಾರೆ. ಈ ಇಂದ್ರನಿಗೆ ಎಷ್ಟು ಅಹಂಕಾರ ಅಂತ ಅಂದ್ರೆ, ಅವನು ಧರಿಸಿರುವಂತಹ ಅಥವಾ ಧರಿಸಿ ಬಿಟ್ಟಂತಹ ಮಾಲೆಯನ್ನ ನನಗೆ ಕೊಡ್ತಾ ಇದ್ದಾನೆ ದೂರ್ವಾಸ ಮುನಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆ ಹೂವ ಏನ್ ಬಂತು ಅದನ್ನ ಹಾಗೆ ಹಿಡ್ಕೊಂಡು ಹಿಂದಕ್ಕೆ ಎಸ್ಬಿಡ್ತಾನೆ ಇಂದ್ರ. ಹಿಂದಕ್ಕೆ ಎಸ್ದಾಗ ಏನಾಗತ್ತೆ, ಆ ಐರಾವತ ಆನೆ ಆ ಹೂವನ್ನ ತುಳಿದು ಬಿಡತ್ತೆ. ಇದನ್ನೆಲ್ಲಾ ನೋಡ್ತಾ ಇದ್ದಂತಹ ದೂರ್ವಾಸ ಮುನಿಗೆ ಬಹಳ ಕೋಪ ಬರುತ್ತೆ. ನಾನು ಉಡುಗೊರೆಯಾಗಿ ಕೊಟ್ಟಂತ, ನಾನು ಅಂದ್ರೆ ಆಫರಿಂಗ್ ತರ ಕೊಟ್ಟಂತಹ ಒಂದು ಪುಷ್ಪವನ್ನ ಈ ರೀತಿ ತುಚ್ಛವಾಗಿ ಕಂಡ್ಬಿಟ್ನಲ್ಲ ಇಂದ್ರ ಅನ್ನೋದ್ಬಿಟ್ಟು ಬಹಳ ಕೋಪ ಬರುತ್ತೆ. ಬಹಳ ಕೋಪ ಬಂದು ಇಂದ್ರದೇವನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಏನ್ ಶಾಪವನ್ನ ಕೊಡ್ತಾರೆ ಅಂತ ಅಂದ್ರೆ, ನೀನು ಎಷ್ಟು ಮದಾಂಧನಾಗಿ ಅಹಂಕಾರದಿಂದ ಎಲ್ಲಾ ಇಡೀ ಭುವನವನ್ನ ಇಂದ್ರ ಲೋಕವನ್ನ ಆಳ್ತಾ ಇದೆಯಾ ಅನ್ನೋಂಥ ಅಹಂಕಾರ ನಿನಗೆ ಬಹಳಷ್ಟಿದೆ. ನಾನು ಕೊಟ್ಟಂತಹ ಮಾಲೆಯನ್ನ ತಿರಸ್ಕಾರ ಮಾಡಿ ಆನೆಯ ಕಾಲಲ್ಲಿ ಅದನ್ನ ತುಳಿಸ್ತಾ ಇದೆಯಲ್ಲ, ನಿನ್ಗೇನು ಈ ದರ್ಪ ಮತ್ತೆ ಅಹಂಕಾರ ಇದೆ, ಈ ಅಹಂಕಾರವನ್ನು ನಾಶ ಮಾಡೋದಕ್ಕೆ ನಿಂಗೆ ಶಾಪ ಕೊಡ್ತೀನಿ ಅಂತ ಅಂದ್ಬಿಟ್ಟು, ನೀನು ದಷ್ಟ ದರಿದ್ರನಾಗಿ ಹೋಗು, ಏನು ಈ ಐಶ್ವರ್ಯ ಅಥವಾ ಸುಖದಿಂದ ಏನು ಮೆರಿತಾ ಇದೆಯಲ್ಲ ನೀನು, ಆ ಎಲ್ಲಾ ಐಶ್ವರ್ಯ ಸುಖ ಸಂಪತ್ತು ಎಲ್ಲವೂ ಕೂಡ ನಾಶ ಆಗೋಗಿ ನೀನು ದಷ್ಟ ದರಿದ್ರನಾಗೋಗ್ಲಿ ಅಂತ ಶಾಪವನ್ನು ಕೊಡ್ತಾರೆ. ಆ ಶಾಪವನ್ನು ಕೊಟ್ಟ ತಕ್ಷಣ ಇಂದ್ರ ಐರಾವತದಿಂದ ತಟ್ಟನೆ ಇಳಿದು ಬಂದು ಅವ್ರ ಕಾಲಿಗೆ ಬೀಳ್ತಾನೆ. ದಯವಿಟ್ಟು ಕ್ಷಮಿಸಿ, ನನಗೆ ತಪ್ಪಾಯಿತು, ನಿಮ್ಮ ಕ್ರೋಧ ಇಷ್ಟರ ಮಟ್ಟಿಗಿರುತ್ತೆ ಅಂತ ನಾನು ಖಂಡಿತ ನೆನೆಸಿರ್ಲಿಲ್ಲ, ದಯವಿಟ್ಟು ತಪ್ಪಾಯಿತು, ಕ್ಷಮಿಸಿ, ನಿಮ್ಮ ಶಾಪವನ್ನು ವಾಪಸ್ ತಗೊಳ್ಳಿ ಅಂತ ಪರಿಪರಿಯಾಗಿ ಬೇಡ್ಕೊಂತಾನೆ ದೂರ್ವಾಸ ಮುನಿಗಳು. ದೂರ್ವಾಸ ಮುನಿರು ಒಂದು ಸತಿ ಅವ್ರಿಗೆ ಕೋಪ ಬಂದು ಶಾಪವನ್ನು ಕೊಟ್ಟರು ಅಂದ್ರೆ ಅವರು ಮತ್ತೆ ಯಾವುದೇ ರೀತಿಯಾಗಿ ಅವರು ಹಿಂದೆ ತಗೊಳ್ಳುವಂತಹ ಮಾತೇ ಇಲ್ಲ. ಅವ್ರು ಒಂದು ಮಾತನ್ನ ಹೇಳ್ತಾರಂತೆ, ನಾನು ಬೃಹಸ್ಪತಿ ಎಲ್ಲ ಕೊಟ್ಟ ಶಾಪವನ್ನ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ. ಬೃಹಸ್ಪತಿಯರು ಯಾವಾಗಲೂ ಸ್ವಲ್ಪ ಶಾಂತ ಸ್ವಭಾವದವರು ಅಥವಾ
ಜ್ಞಾನ ಅಜ್ಞಾನಗಳನ್ನ ಸ್ವಲ್ಪ ಮಟ್ಟಿಗೆ ತಾಳೆಯನ್ನು ಮಾಡಿ ವರ ಅಥವಾ ಶಾಪವನ್ನು ಕೊಡುವಂತಹ ಮುನಿಗಳಾಗಿರ್ತಾರೆ ಬೃಹಸ್ಪತಿಯವರು. ಸೊ ನಾನು ಬೃಹಸ್ಪತಿ ಅಲ್ಲ, ನಾನು ದೂರ್ವಾಸ ಮುನಿ, ಕೊಟ್ಟ ಶಾಪವನ್ನು ಯಾವತ್ತೂ ಕೂಡ ಹಿಂದೆ ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಅವರು ತಮ್ಮ ಶಾಪಕ್ಕೆ ಏನೂ ಪರಿಹಾರವನ್ನು ಸೂಚಿಸೋದಿಲ್ಲ, ಹಾಗೆ ಕೋಪದಿಂದ ಹಾಗೆ ಹೊರಟೋಗ್ತಾರೆ. ಇದನ್ನ ಕಂಡಂತಹ ದೈತ್ಯರು ಇದೊಂದು ಒಳ್ಳೆ ಸುಧಾವಕಾಶ, ಇವಾಗ ಇಂದ್ರನಿಗೆ ಶಾಪ ಸಿಕ್ಕಿದೆ. ಎಂತ ಶಾಪ ಸಿಕ್ಕಿದೆ? ಇಂದ್ರ ಪದವಿ ಅವನಿಗಿಲ್ಲ. ಇವಾಗ ಅವನಿದ್ದಂತಹ ಎಲ್ಲ ವೆಲ್ತ್ ಅನ್ನೋದೇನಿದೆ ಅದೆಲ್ಲ ಐಶ್ವರ್ಯ ಭೋಗಗಳಿಂದ ಎಲ್ಲವೂ ಕೂಡ ನಾಶ ಆಗಿ ಅವನು ದಷ್ಟ ದರಿದ್ರನಾಗಿದ್ದಾನೆ. ಇವಾಗ ನಾವು ಹೋಗಿ ದೇವತೆಗಳನ್ನ ಅಟ್ಯಾಕ್ ಮಾಡಿದ್ರೆ ಅಥವಾ ದೇವತೆಗಳನ್ನ ಹೋಗಿ ಇದು ಮಾಡಿದ್ರೆ ನಾವು ಸುಲಭವಾಗಿ ಗೆಲ್ಲಬಹುದು ಅಂತ ದೈತ್ಯರು ಏನ್ ಮಾಡ್ತಾರೆ, ಇಂದ್ರನನ್ನ ಹಟ್ಟಿಸ್ಕೊಂಡ್ ಬರ್ತಾರೆ ಅಥವಾ ಇಂದ್ರನನ್ನ ಒಂದು ಅಟ್ಯಾಕ್ ಮಾಡಕ್ ಬರ್ತಾರೆ. ಆಗ ಇಂದ್ರ ಅವನಿಗೆ ಮೊದಲೇ ಶಾಪ ಇದೆ, ಅನಂತರದಲ್ಲಿ ಯಾವುದೇ ದೇವಲೋಕದಲ್ಲಿ ಒಂದು ಅನುಮತಿ ಇಲ್ಲ, ಯಾಕಂದ್ರೆ ದೂರ್ವಾಸರು ಶಾಪ ಕೊಟ್ಟಿದ್ದಾರೆ. ಅವನಿಗೆ ಬೇರೆ ಇನ್ಯಾವುದು ಇದೇ ಇಲ್ಲ. ಅವನು ಓಟವನ್ನ ಕೇಳ್ತಾನಂತೆ, ಅಂದ್ರೆ ಸ್ವರ್ಗದಿಂದ ಎಲ್ಲರೂ ಕೂಡ ಓಟವನ್ನಿತ್ತು ಬ್ರಹ್ಮದೇವನ ಹತ್ರ ಹೋಗ್ತಾನಂತೆ. ಬ್ರಹ್ಮದೇವ ಕಾಪಾಡಿ, ಈ ತರ ದೂರ್ವಾಸ ಮುನಿಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ, ನಾನು ಮಾಡಿದಂತಹ ಒಂದು ಸಣ್ಣ ಅಹಂಕಾರದ ಒಂದು ಮಾತಿನಿಂದ ಈ ತರ ಎಲ್ಲ ಆಗಿದೆ, ದಯವಿಟ್ಟು ನೀವು ನನ್ನ ಕಾಪಾಡಿ ಅಂತ ಬ್ರಹ್ಮದೇವರ ಹತ್ರ ಹೋಗ್ತಾರಂತೆ ಇಂದ್ರ. ಬ್ರಹ್ಮದೇವರು ಹೇಳ್ತಾರಂತೆ, ಒಂದು ಸತಿ ದೇವರು ಕೊಟ್ಟ ಶಾಪಕ್ಕಿಂತ ಮುನಿಗಳು ಕೊಟ್ಟ ಶಾಪ ಇನ್ನೂ ಪ್ರಬಲವಾಗಿರುತ್ತೆ. ಒಂದು ಸತಿ ಶಾಪ ಕೊಟ್ಟ ಮೇಲೆ ನಾವೇನು ಕೂಡ ಮಾಡೋದಕ್ಕಾಗಲ್ಲ. ಇದಕ್ಕೆ ಏನಾದ್ರೂ ಪರಿಹಾರ ಅಂತ ಏನಾದ್ರೂ ಇದ್ರೆ ಅದಕ್ಕೆ ವಿಷ್ಣುವನ್ನೇ ನೀನು ಹೋಗಿ ಭೇಟಿ ಮಾಡ್ಬೇಕು, ವಿಷ್ಣು ಖಂಡಿತ ಏನಾದ್ರೂ ಒಂದು ಪರಿಹಾರವನ್ನು ಕೊಡ್ತಾನೆ, ನಾನೇನು ಮಾಡಕ್ಕಾಗಲ್ಲ ಅಂತ ಬ್ರಹ್ಮ ತಟಸ್ಥನಾಗಿ ನಿಂತ್ಕೊಂಡ್ಬಿಡ್ತಾನೆ. ಮತ್ತೆ ಇಂದ್ರ ವಿಷ್ಣು ಹತ್ರ ಹೋಗ್ತಾನೆ, ಈ ತರದ್ದು ಆಗಿದ್ದೆಲ್ಲವನ್ನೂ ಕೂಡ ಹೇಳ್ತಾನೆ, ಈ ತರ ನನಗೆ ದೂರ್ವಾಸ ಮುನಿಗಳಿಂದ ಶಾಪ ಆಯ್ತು, ದಯವಿಟ್ಟು ನನ್ನ ಕಾಪಾಡಬೇಕು ಅಂತ. ಇಲ್ಲಿ ವಿಷ್ಣು ಕೂಡ ದೂರ್ವಾಸ ಮುನಿಗಳು ಕೊಟ್ಟಂತಹ ಶಾಪಕ್ಕೆ ಇಲ್ಲಿ ಬೆಲೆಯನ್ನು ಕೊಡೋದಿಲ್ಲ ಅಂತ ಖಂಡಿತ ಇಲ್ಲ. ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ, ಪ್ರತಿ ಸರಿ ಈ ತರದ ಒಂದು ಸಮಸ್ಯೆಗಳನ್ನೇ ಹೊತ್ಕೊಂಡ್ ಬರ್ತೀಯ ನೀನು, ಅಹಂಕಾರದಿಂದ ದರ್ಪದಿಂದ ನೀನು ನಿನ್ನ ಒಂದು ನಡವಳಿಕೆ ಸದಾ ಇರುತ್ತೆ. ಇದಕ್ಕೆ ಪರಿಹಾರ ಅಂತ ಏನಾದ್ರೂ ಕೊಡ್ಬೇಕು ಅಂತ ಅಂದ್ರೆ ನೀನು ದೈತ್ಯರ ಜೊತೆ ಒಂದು ಸಂಧಿಯನ್ನ ಮಾಡ್ಕೊಬೇಕು. ಈಗ ದೈತ್ಯರು ಆಳ್ತಾ ಇದ್ದಾರೆ, ಯಾಕಂದ್ರೆ ದೇವಲೋಕದಲ್ಲಿ ದೈತ್ಯರೇ ಬಂದು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಂದ್ರಲೋಕದಲ್ಲಿ ಅವನಿಗೆ ಜಾಗ ಇಲ್ಲ, ಇಂದ್ರನ ಮೇಲೆ ಯುದ್ಧಕ್ಕೆ ಬಂದಾಗ ಅವನು ಪಲಾಯನವನ್ನು ಮಾಡ್ಬಿಟ್ಟಿದ್ದಾನೆ. ಸೊ ಏನಾದ್ರೂ ಪರಿಹಾರ ಬೇಕು ಅಂತ ಅಂದ್ರೆ ನೀವು ದೈತ್ಯರ ಜೊತೆ ಒಂದು ಸಂಧಿಯನ್ನ ಮಾಡ್ಕೊಬೇಕು ಅಥವಾ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಬೇಕು ಅಂತ ವಿಷ್ಣು ಒಂದು ಉಪಾಯನ ಕೊಡ್ತಾರೆ. ಸೊ ಏನ್ ಮಾಡ್ಬೇಕು ಅದಕ್ಕೆ ಅಂತ ಅಂದಾಗ ಆಗ ಅವರು ಹೇಳುವಂಥದ್ದು, ಈ ಸಮುದ್ರ ಮಂಥನವನ್ನ ಮಾಡಿ ಆ ಮಂಥನದಿಂದ ಬರುವಂತಹ ಏನೇನು ಫಲಗಳಿರುತ್ತಲ್ಲ, ಅದು ಅಮೃತ ಮತ್ತೆ ಐರಾವತ ಪ್ರತಿಯೊಂದು ಏನೇನೆಲ್ಲ ಬರುತ್ತಲ್ಲ ಅದರ ಒಂದು ಶೇರ್ ಅನ್ನು ನೀನು ತಗೊಂಡು ಮತ್ತೆ ನಿನ್ನ ಇಂದ್ರ ಪದವಿಯನ್ನು ನಿನ್ಗೆ ಇಟ್ಟಿಸ್ಕೊಬಹುದು ಅನ್ನುವಂತಹ ಒಂದು ಅರ್ಥದಲ್ಲಿ ಆಗ ವಿಷ್ಣು ಕೊಟ್ಟಂತಹ ಒಂದು ಉಪಾಯದಿಂದ ಅಲ್ಲಿ ಸಮುದ್ರ ಮಂಥನ ನಡೆಯುತ್ತೆ. ಸಮುದ್ರ ಮಂಥನದಲ್ಲಿ ಬಂದಂತಹ ಅಮೃತವನ್ನ ನಾನು ಹೇಗೆ ದೇವತೆಗಳಿಗೆ ಕೊಡಬೇಕು ಅನ್ನೋದನ್ನ ನಾನು ಅದನ್ನ ಐ ವಿಲ್ ಟೇಕ್ ಕೇರ್ ಆಫ್ ದಟ್ ಅಂತ ವಿಷ್ಣು ಹೇಳ್ತಾನೆ. ಹೇಗೆ ದೈತ್ಯರಿಗೆ ಮೋಸವನ್ನು ಮಾಡಿ ದೇವತೆಗಳು ಮಾತ್ರ ಅಮೃತವನ್ನು ಕೊಟ್ಟು ಅವರು ಅಮರರಾಗಿರಬೇಕು ಅನ್ನೋದನ್ನ ನಾನು ನೋಡ್ಕೊಂತೀನಿ. ಇದಕ್ಕೇನಾದ್ರೂ ಪರಿಹಾರ ಅಂತ ಇದ್ರೆ ಅದು ಈ ರೀತಿ ಸಂಧಿ ಮಾಡ್ಕೊಳ್ಳೋದಷ್ಟೇ ಪರಿಹಾರ. ನೀವು ದೈತ್ಯರನ್ನ ಕರೆದು ಈಗ ಸಮುದ್ರ ಮಂಥನವನ್ನ ಮಾಡೋಣ ಅಂತ ಒಂದು ಆಹ್ವಾನವನ್ನು ಕೊಡು, ಅಲ್ಲಿ ಅಮೃತ ಬರುತ್ತೆ, ಆ ಅಮೃತವನ್ನ ಪಾನ ಮಾಡಿ ನೀವೆಲ್ಲರೂ ಕೂಡ ಅಮರರಾಗಿ ಅಂತ ಹೇಳಿದಾಗ ಅವ್ರು ಖಂಡಿತ ಬರ್ತಾರೆ ಅನ್ನುವಂತಹ ಒಂದು ಐಡಿಯಾವನ್ನ ಕೊಡ್ತಾನೆ. ಸೊ ನಾನು ಯಾಕೆ ಈ ಕತೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಚ್ಯುತಿ ಅಂತ ಅಂದ್ರೆ ಯಾರು ಬೇಕಾದ್ರೂ ಚೇಂಜ್ ಆಗ್ಬೋದು, ಯಾರು ಬೇಕಾದ್ರೂ ಮಾಡಿ. ಈಗ ಇಂದ್ರ ಅಷ್ಟು ಐರಾವತದ ಆನೆ ಮೇಲೆ ಕೂತ್ಕೊಂಡು ಎಲ್ಲಾ ತರದ ಭೋಗಗಳನ್ನ ಸಲ್ಲಿಸ್ಕೊಂಡಿದ್ದವನು ಯಾವುದೋ ಒಂದು ಶಾಪದಿಂದ ದಷ್ಟ ದರಿದ್ರನಾಗೋದ ಅಲ್ವಾ? ಅದೇ ರೀತಿ ಎಲ್ಲಾ ದೇವತೆಗಳು ಎಲ್ಲಾ ಬೇರೆ ಬೇರೆ ಏನೇನು ತನ್ನ ಸೃಷ್ಟಿ ಇದೆ ಎಲ್ಲವೂ ಕೂಡ ಒಂದು ರೀತಿ ಸ್ಪೈಕ್ ಆಗಿ ಮತ್ತೆ ಅದು ಮಾಡಿಫಿಕೇಶನ್ ನ ಕಾಣ್ತಾ 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 ಹೋಗುತ್ತೆ. ಆದ್ರೆ ಒಂದು ಶಕ್ತಿಗೆ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ, ಯಾವುದೇ ರೀತಿಯ ಚ್ಯುತಿ ಬರೋದಿಲ್ಲ. ಅದು ಯಾರು ಅಂತ ಅಂದ್ರೆ ಅವನೇ ಅಚ್ಯುತ ಅನ್ನೋದು. ಅಚ್ಯುತ ಅನ್ನೋನು ಅವತಾರಗಳನ್ನ ತಗೊಂಡ್ರು ಕೂಡ, ಸ್ವರೂಪಗಳನ್ನ ಬದಲಾಯಿಸಿದ್ರು ಕೂಡ ಅವನಿಗೆ ಯಾವುದೇ ರೀತಿಯ ಶಕ್ತಿಯ ಒಂದು ಖಿನ್ನತೆ ಅಥವಾ ಒಂದು ಚೇಂಜ್ ಅನ್ನುವಂಥದ್ದು ಸದಾ ಆಗೋದಿಲ್ಲ. ಶಾಶ್ವತಂ ಶಿವಮಚ್ಯುತಂ ಅಂತ ಒಂದು ಮಾತು ಬರುತ್ತೆ. ಶಾಶ್ವತನೂ ಆಗಿರುವಂತಹ, ಸದಾ ಕಲ್ಯಾಣ ಕಾರ್ಯವನ್ನೇ ಮಾಡುವಂತಹ, ಸದಾ ಎಲ್ಲರನ್ನೂ ರಕ್ಷಿಸಿ ಉದ್ಧರಿಸಿ ಮಾಡುವಂತಹ ಒಂದು ಶಕ್ತಿಯನ್ನ ಉಳ್ಳಂಥವನಿಗೆ ನಾವು ಅಚ್ಯುತ ಅಂತ ಕರಿತೀವಿ ಅಂತ. ಸೊ ಯಾವುದೇ ಚ್ಯುತಿ ಇಲ್ಲದೆ ಇರೋನು, ಅದಕ್ಕೋಸ್ಕರ ನಾವು ಅವನಿಗೆ ಅಚ್ಯುತ ಅಂತ ಕರಿತೀವಿ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ವೃಷಾಕಪಿಹಿ ಅಂತ ಅದನ್ನ ಭಗಿನಿ ಹೇಳ್ತಾರೆ.
ಭಗಿನಿ ಅನ್ಮ್ಯೂಟ್ ಆಗಿಲ್ಲ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಓಕೆ, ಒಂದ್ ನಿಮಿಷ ಮಾಡ್ತೀವಿ. ಓಕೆ, ಅದು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂತಿದ್ರು ಅಂತ ಇದು ಮಾಡಿ. ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಗತ್ತೆ. ಥ್ಯಾಂಕ್ ಯು ಮಹೋದಯ. ಓಕೆ, ಇವಾಗ ವೃಷಾ ಕಪಿಹಿ ಅನ್ನುವಂತಹ ನಾಮವನ್ನ ನೋಡೋಣ. ವೃಷ ಅಂತಂದ್ರೆ ವರ್ಷಣ ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ಮಳೆಯನ್ನ ಸುರಿಸುವಂತದ್ದು. ವರ್ಷತಿ ಅಂತ ಹೇಳ್ತಾರಲ್ವಾ, ವರ್ಷತಿ ಅಂದ್ರೆ ಮಳೆಯನ್ನ ಸುರಿಸುವಂತದ್ದು. ವೃಷಃ ಅಂದ್ರೆ ವರ್ಷಣ ಅಂತ. ಹಾಗೆ ಕಪಿ ಅಂತಂದ್ರೆ ಕ ಅಂದ್ರೆ ನೀರಿನಿಂದ, ಪಿ ಅಂದ್ರೆ ಪಾಯಾತ್ ಅಂದ್ರೆ ಕಾಪಾಡಿದವನು ಅಥವಾ ಕಾಪಾಡಿದನು ಅಂತ. ಅಂದ್ರೆ ಇದರ ಪೂರ್ತಿ ಅರ್ಥ ಏನು ಅಂದ್ರೆ, ವೃಷಾ ಕಪಿಹಿ ಅಂದ್ರೆ ನೀರಿನಲ್ಲಿ ಮುಳುಗಿದ್ದಂತಹ ಭೂಮಿಯನ್ನ ಮೇಲೆತ್ತಿ ಕಾಪಾಡಿದವನು. ಹೇಗ್ ಕಾಪಾಡ್ದ ವಿಷ್ಣು ಅಂದ್ರೆ ವರಾಹ ರೂಪವನ್ನ ತಾಳಿ ಕಾಪಾಡಿದ್ದು. ಗೊತ್ತಿದೆ ಅಲ್ವಾ ಎಲ್ರಿಗೂ ಅದು. ಸೊ ಆ ಒಂದು ಕಥೆಯನ್ನ ಇವತ್ತು ನೋಡೋಣ. ಇಲ್ಲಿ ವೃಷ ಅಂದ್ರೆ ಮತ್ತೊಂದು ಅರ್ಥ ಬರುತ್ತೆ, ಧರ್ಮ ಅಂತ. ಮತ್ತೆ ಕಪಿ ಅಂತಂದ್ರೆ ಶ್ರೇಷ್ಠನಾದಂತವನು ಅನ್ನುವಂತಹ ಅರ್ಥ ಬರುತ್ತೆ. ಇಲ್ಲಿ ಶ್ರೇಷ್ಠನು ಧರ್ಮ ಸ್ವರೂಪನೂ ಆಗಿರೋದ್ರಿಂದಾಗಿ ಭಗವಂತನಿಗೆ ವೃಷಾ ಕಪಿಹಿ ಎನ್ನುವಂತಹ ಒಂದು ನಾಮ ಅನ್ವರ್ಥವಾಗಿ ಬಂದಿದೆ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಏನು ಭಾಗವತದಲ್ಲೇ ನಾನು ಅದೇ ಕಥೆಯನ್ನ ನಾನು ಮುಂದುವರಿಸ್ತೇನೆ. ಸ್ವಯಂಭೂಮನು ಮತ್ತೆ ಶತರೂಪಳನ್ನ ಸೃಷ್ಟಿ ಮಾಡಿ, ನೀವು ಹೋಗ್ಬಿಟ್ಟು ಭೂಲೋಕದಲ್ಲಿ ಪ್ರಜೆಗಳ ಸೃಷ್ಟಿಯನ್ನ ಮಾಡ್ಬೇಕು, ಪ್ರಜಾಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಬ್ರಹ್ಮ ಹೇಳಿದಾಗ ಅವ್ರಿಬ್ರು ಭೂಲೋಕಕ್ಕೆ ಬರ್ತಾರೆ. ಬಂದಾಗ ಏನಾಗತ್ತೆ, ಇಡೀ ಭೂಲೋಕನೇ ಅಲುಗಾಡ್ತಾ ಇರತ್ತೆ. ಭೂಮಿಯಲ್ಲಿ ಅಲ್ಲಿ ನಿಲ್ಲೋದಕ್ಕೂ ಕೂಡ ಆಗ್ತಿರಲ್ಲ, ಎಲ್ಲ ಅಸ್ತವ್ಯಸ್ತ ಆಗ್ತಿರತ್ತೆ. ಆಗ ಮತ್ತೆ ಹೋಗ್ಬಿಟ್ಟು ಸ್ವಯಂಭೂಮನು ಮತ್ತೆ ಶತರೂಪಳ ಇಬ್ರು ಕೂಡ ಬ್ರಹ್ಮದೇವನ ಹತ್ರ ಹೋಗಿ ಹೇಳ್ತಾರೆ, ಭೂಮಿ ತನ್ನ ಕಕ್ಷೆಯಲ್ಲಿ ನಿಲ್ತಿಲ್ಲ, ಕಕ್ಷೆಯಿಂದ ಜಾರ್ತಾ ಇದೆ. ಹಾಗಾಗಿ ನಾವು ಅಲ್ಲಿ ಹೇಗೆ ಇರೋದು ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಏನಕ್ಕೆ ಈಗ ಆಗ್ತಿದೆ ಅಂತ ಅನ್ನೋದು, ಅವ್ರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಅವರು ಧ್ಯಾನ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಆಗ ನಾರಾಯಣನ ಕುರಿತು ತಪಸ್ ಮಾಡ್ಬೇಕಾದ್ರೆ ಆ ಬ್ರಹ್ಮದೇವರ ಮೂಗಿನಿಂದ ವರಾಹ ರೂಪಿಯಾಗಿ ನಾರಾಯಣ ಅವತಾರವನ್ನ ಎತ್ತು ಬರ್ತಾರೆ ಅಂತ ಹೇಳ್ತಾರೆ. ನಾವು ಎರಡು ಕಡೆ ಈ ವರಾಹ ರೂಪವನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಈ ಕಥೆ ತಗೊಂಡೆ. ಒಂದನ್ನ ನಾವು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಯಾರಿರ್ತಾರೆ, ಕಶ್ಯಪ ಮತ್ತೆ ದ್ವಿತೀಯ ಮಕ್ಕಳು ಇರ್ತಾರಲ್ವಾ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪು. ಆಗ ಭೂದೇವಿಯನ್ನ ವರಾಹ ರೂಪಿ ಭಗವಂತ ಬಂದು ಕಾಪಾಡಿದ್ದು ಒಂದಾದ್ರೆ, ಇದು ಆದಿ ಹಿರಣ್ಯಾಕ್ಷನ ಕತೆ. ಅಂದ್ರೆ ಈ ಹಿರಣ್ಯಾಕ್ಷ ಬರೋದಕ್ಕೂ ಮುಂಚೆ, ಅಂದ್ರೆ ಹಿರಣ್ಯಕಶ್ಯಪುವಿನ ತಮ್ಮ ಹಿರಣ್ಯಾಕ್ಷ, ಇವರಿಬ್ರು ಸಹೋದರರು ಬರೋದಕ್ ಮುಂಚೆ ಪ್ರಪ್ರಥಮವಾಗಿ ಆಗೊಂದ್ಸರಿ ಏನಾಗಿರುತ್ತೆ, ಭೂಮಿ ನೀರಿನಲ್ಲಿ ಮುಳುಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಅಂತಂದ್ರೆ ಹಿರಣ್ಯಾಕ್ಷ. ಸೊ ಆ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡೋದಕ್ಕೋಸ್ಕರ ವರಾಹ ರೂಪವನ್ನ ತಾಳಿ ಬಂದು ಅವನ ಜೊತೆ ಯುದ್ಧವನ್ನ ಮಾಡಿ ಆಗ ಭೂಮಿಯನ್ನ ರಕ್ಷಣೆಯನ್ನ ಮಾಡ್ತಾರೆ ನಾರಾಯಣ. ಸೊ ಆ ಹಿರಣ್ಯಾಕ್ಷನನ್ನ ಏನ್ ಹೇಳ್ತಾರಂದ್ರೆ ಯಜ್ಞವರ ಅಲ್ಲಿ ಹಿರಣ್ಯಾಕ್ಷನನ್ನಲ್ಲ, ಅಲ್ಲಿ ವರಾಹ ರೂಪಿ ಭಗವಂತ ಏನ್ ಬಂದಿದ್ರು ಅವರನ್ನ ಯಜ್ಞವರಾಹ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಾರಿ ಬರುವಂತಹ ಹಿರಣ್ಯಾಕ್ಷನಿಂದ ಮತ್ತೊಂದ್ಸಾರಿ ಭೂಮಿಯನ್ನ ಕಾಪಾಡ್ತಾರಲ್ವಾ, ಅವಾಗ ಬರುವಂತದ್ದು ಶ್ವೇತವರಾಹ ರೂಪ. ಸೊ ಎರಡು ರೀತಿಯ ವರಾಹ ರೂಪವನ್ನ ನಾವಿಲ್ಲಿ ನೋಡ್ಬಹುದು. ಮೊದ್ಲು ಬರುವಂತದ್ದು ಯಜ್ಞವರಾಹ. ಅಲ್ಲಿ ಯಜ್ಞವರಾಹ ರೂಪದಲ್ಲಿ ಅವನನ್ನ ಕೊಂದ ನಂತರ, ಹಿರಣ್ಯಾಕ್ಷನನ್ನ ಕೊಂದ ನಂತರ ಅವರ ಒಂದು ಮೈ ಏನಿದೆ, ಆ ರೋಮಗಳಿದೆಯಲ್ಲ, ಆ ರೋಮಗಳನ್ನ ಕೊಡುತ್ತಾರೆ ಒಂದ್ಸರಿ. ನಾರಾಯಣ ಕೊಡುವಾಗ ವರಾಹರೂಪಿ ಭಗವಂತ ಅದನ್ನ ಅಲುಗಾಡಿಸಿದಾಗ ಅವರ ಮೈಯಲ್ಲಿ ಇದ್ದಂತಹ ರೋಮಗಳು ಕೆಳಗಡೆ ಬೀಳುತ್ತೆ. ಆ ರೋಮಗಳನ್ನೇ ದರ್ಬೆಗಳಾಗಿ ಯಜ್ಞದಲ್ಲಿ ಉಪಯೋಗಿಸುವಂತದ್ದು. ಮತ್ತೆ ಅವರ ಬೆವರ ಹನಿ ಏನಿರುತ್ತೆ ಅದೇ ಎಳ್ಳಿನ ರೂಪದಲ್ಲಿ ನಾವು ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗೆ ದಂತಗಳಿದ್ಯಲ್ಲ, ಅದು ಈ ತುಪ್ಪ ಎಲ್ಲ ಹಾಕೋದಕ್ಕೆ ಯಜ್ಞದಲ್ಲಿ ಉಪಯೋಗಿಸ್ತಕ್ಕಂತಹ ಸುಶ್ರುವ ಏನಿರುತ್ತೆ, ಸೊ ಇವುಗಳಾಗಿ ಅವು ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಭಗವಂತನ ರೂಪವನ್ನ ಯಜ್ಞವರಾಹ ರೂಪ ಅಂತ ಹೇಳ್ತಾರೆ. ಆ ನಂತರ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪು ಅವಾಗ ಬಂದಾಗ ಮತ್ತೆ ಹಿರಣ್ಯಾಕ್ಷ ಭೂದೇವಿಯನ್ನ ತನ್ನ ಕಕ್ಷೆಯಿಂದ ಅವರು ಎತ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಬಂದು, ಅಂದ್ರೆ ನೀರಿನಲ್ಲಿ ಮುಳುಗೋ ಅಂತಹ ಸಂದರ್ಭ ಬಂದಾಗ ಮತ್ತೆ ಭೂಮಿಯನ್ನ ತನ್ನ ಕಕ್ಷೆಗೆ, ಅಂದ್ರೆ ಕೋರೆ ದವಡೆಗಳ ಮೂಲಕ ಅದನ್ನ ಎತ್ತಿ ಕಕ್ಷೆಗೆ ಇಟ್ಟಿದ್ರಿಂದಾಗಿ
ಅಲ್ಲೂ ಕೂಡ ವರಾಹ ರೂಪಿಯಾಗಿ ಬಂದು ಭಗವಂತ ಕಾಪಾಡಿದ್ರಿಂದಾಗಿ ಅವನಿಗೆ ವೃಷಾಕಪಿಹಿ, ಈ ಒಂದು ಭಗವಂತನ ರೂಪವನ್ನ ಶ್ವೇತವರಾಹ ಅಂತ ಹೇಳ್ತಾರೆ. ಸೊ ಇಲ್ಲಿ ವರಾಹ ರೂಪದಲ್ಲಿ ಎರಡು ರೂಪಗಳು ಬರುತ್ತೆ, ಯಜ್ಞವರಾಹ ಮತ್ತೊಂದು ಶ್ವೇತವರಾಹ. ಹೀಗೆ ಅಂದ್ರೆ ವೃಷ ಅಂತಂದ್ರೆ ಮಳೆಯನ್ನ ಮಳೆ ಸುರಿತಾ ಇರೋವಂಥದ್ದು, ಅಂದ್ರೆ ನೀರು ಅಂತಾನೂ ಅರ್ಥ ಬರುತ್ತೆ. ಆ ನೀರಿನಿಂದ ಕಾಪಾಡಿದ್ರಿಂದಾಗಿ, ಭೂಮಿಯನ್ನ ಕಾಪಾಡಿದ್ರಿಂದಾಗಿ ಭಗವಂತನಿಗೆ ವೃಷಾಕಪಿಹಿ ಅನ್ನುವಂತಹ ಹೆಸರು ಬರುತ್ತೆ. ಮತ್ತೊಂದು ಅರ್ಥ ನಾನು ಹೇಳ್ದಾಗೆ ವೃಷ ಅಂತಂದ್ರೆ ಧರ್ಮ ಅನ್ನೋದನ್ನ ಕೂಡ ಹೇಳಿದ್ದೆ. ಕಪಿ ಅಂದ್ರೆ ಶ್ರೇಷ್ಠನಾದಂತವನು, ಶ್ರೇಷ್ಠನು ಧರ್ಮ ಸ್ವರೂಪನೂ ಆಗಿರೋದ್ರಿಂದ ವೃಷಾಕಪಿಹಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಧರ್ಮದ ಆಚರಣೆ ಮಾಡ್ಬೇಕು ಅಂತಂದ್ರೆ ಆ ಧರ್ಮ ಆಚರಣೆ ಮಾಡೋದ್ರಿಂದಾಗಿ ನಮ್ಮ ಸರ್ವ ಇಷ್ಟಾರ್ಥಗಳು ಕೂಡ ವರ್ಷಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮಳೆಗರಿಯೋದು, ವರ್ಷಿಸೋದು ಅಂತಂದ್ರೆ ಎಲ್ಲಾ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗತ್ತೆ. ಆದ್ರಿಂದಲೇನೆ ಅದು ವೃಷ ಅಂತ ಹೇಳಿ ಕರೆಯಲ್ಪಡತ್ತೆ, ಯಾವುದು ಧರ್ಮ. ಮತ್ತೆ ವರಾಹ ಈ ರೂಪ ಏನಿದೆ ಇದು ಪೃಥ್ವಿಯನ್ನ ಜಲದಿಂದ ಉದ್ಧಾರ ಮಾಡಿದ್ರಿಂದಾಗಿ ಇದನ್ನ ಕಪಿ ಅಂತ ಕೂಡ ಹೇಳಲ್ಪಡ್ತಾರೆ. ಇನ್ನು ವಿಷ್ಣು ಸರ್ವಧರ್ಮ ಅಂದ್ರೆ ಧರ್ಮ ಸ್ವರೂಪನು ಮತ್ತೆ ವರಾಹ ಸ್ವರೂಪನು ಎರಡೂ ಕೂಡ ಆಗಿರೋದ್ರಿಂದಾಗಿ ಅವನಿಗೆ ವೃಷಾಕಪಿಹಿ ಎನ್ನುವಂತಹ ನಾಮ ಇಲ್ಲಿ ಅನ್ವರ್ಥವಾಗಿ ಬಂದಿದೆ. ಸೊ ಇದು ವೃಷಾಕಪಿಹಿ ಎಂಬ ನಾಮದ ಅರ್ಥ. ಸೊ ಮುಂದಿನ ನಾಮ ಅಮೇಯಾತ್ಮ. ಧನ್ಯವಾದಗಳು. ಮುಂದಿನ ನಾಮ ಅಮೇಯಾತ್ಮ ಅನ್ನುವಂಥದ್ದು. ಏನು ಶಂಕರರು ಏನ್ ಹೇಳ್ತಾರೆ ಅಮೇಯಾತ್ಮ ಅಂದ್ರೆ? ಮೊದಲು ಕನ್ನಡದಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡು ಆಮೇಲೆ ಅದನ್ನ ಸಂಸ್ಕೃತದಲ್ಲಿ ತಿಳ್ಕೊಳ್ಳೋಣ. ಅಮೇಯಾತ್ಮ ಅಂತಂದ್ರೆ ಅಳೆಯಲಿಕ್ಕೆ ಬಾರದ ಸ್ವರೂಪ ಉಳ್ಳವನು ಅನ್ನುವಂತ ಒಂದು ಅರ್ಥ ಬರುತ್ತೆ. ಅಂದ್ರೆ ನಾವೇನಾದ್ರೂ ಮೆಷರ್ ಮಾಡ್ಬೇಕು ಒಂದು ಅಳತೆ ಹೇಳ್ತೀವಲ್ವಾ, ಓಕೆ ಇಲ್ಲಿಂದ ಕಾಶಿಗೆ ಎಷ್ಟು ದೂರ ಆಗತ್ತೆ, ಅಥವಾ ಇಲ್ಲಿಂದ ಯಾವ್ದಾದ್ರು ಒಂದು ಮೆಷರ್ ಮಾಡ್ತೀವಲ್ವಾ, ಆ ರೀತಿ ಏನಾದ್ರು ಮೆಷರ್ ಮಾಡೋಕ್ಕೆ ಆಗುವಂಥದ್ದೆಲ್ಲವೂ ಕೂಡ ಪ್ರಾಬ್ಲಿ ಮನುಷ್ಯ ಸೃಷ್ಟಿ ಮಾಡಿರುವಂಥದ್ದು ಅಥವಾ ಅವನ ಒಂದು ಇಮ್ಯಾಜಿನೇಷನ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಯಾವುದನ್ನ ಮೆಷರ್ ಮಾಡೋದಕ್ಕೆ ಆಗಲ್ಲ, ಯಾವ್ದನ್ನ ಅಳತೆ ಮಾಡೋದಕ್ಕೆ ಆಗೋದಿಲ್ವೋ ಅಂತಹ ಒಂದು ಫಾರ್ಮ್ ಏನಾದ್ರೂ ಇದೆ ಅಂತ ಅಂದ್ರೆ ಆ ಒಂದು ರೂಪಕ್ಕೆ ನಾವು ಅಮೇಯಾತ್ಮ ಅಂತ ಕರಿತೀವಿ. ಶಂಕರರು ಏನ್ ಹೇಳ್ತಾರೆ ಅಂದ್ರೆ ಯಾ ನೀತಿ ಮಾತುಂ ಪರಿಚ್ಛೇತುಂ ನ ಶಕ್ಯತೆ. ಮಾತುಂ ಅಂದ್ರೆ ಮಾಪನ ಮಾಡೋದಕ್ಕೆ, ಪರಿಚ್ಛೇತುಂ ಅಥವಾ ವಿಂಗಡಣೆ ಮಾಡೋದಕ್ಕೆ, ಇದು ಬೇರೆ ಅದು ಬೇರೆ ಅಥವಾ ಎರಡೂ ಸೇರಿ ಇಷ್ಟ ಆಗುತ್ತೆ ಅಂತ ಏನಾದ್ರು ಮಾಡಕ್ಕೆ ನ ಶಕ್ಯತೆ, ಮಾಡಕ್ ಆಗದೆ ಇರುವಂತಹದ್ದು ಏನಾದ್ರು ಇದ್ರೆ ಅಂತಹ ಆತ್ಮ ಏನಾದ್ರು ಇದೆ, ನ ಶಕ್ಯತೆ ಆತ್ಮ ಅಸ್ಯೇತಿ ಅಮೇಯಾತ್ಮ, ಆ ಒಂದು ರೂಪಕ್ಕೆ ನಾವು ಅಮೇಯಾತ್ಮ ಅಂತ ಕರಿತೀವಿ ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ತಾರೆ. ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಅವನೇ ಬಗ್ಲಿ ಹೇಳ್ದಾಗೆ ಹಿಂಗೆ ಅನ್ಸಿರ್ಬೋದು, ಎಲ್ಲಾ ನಾಮಗಳು ಕೂಡ ಸಮಾನವಾಗಿದೆಯಲ್ಲ, ಬೇರೆ ಬೇರೆ ಪದಗಳನ್ನ ಕೊಟ್ಟು ವಿಷ್ಣುವನ್ನ ಒಂದು ಆರಾಧನೆಯನ್ನ ಅಥವಾ ವಿಷ್ಣುವಿನ ಒಂದು ವೈಭವವನ್ನ ಹೇಳುವಂತಹ ಒಂದು ನಾಮಗಳೇ ಇದೆಯಲ್ಲ ಅಂತ. ನಾಮಗಳು ಬೇರೆ ಅಷ್ಟೇ, ಆದ್ರೆ ಅವನ ಹಿರಿಮೆ ಗರಿಮೆಗಳು ಸಮಾನವಾಗಿರುತ್ತೆ. ಅವನು ಅಳಿಯೋದಕ್ಕಾಗಲ್ಲ, ಅಥವಾ ಅವನ ಆದಿಯಿಂದನೂ ಇದ್ದಾನೆ, ಅವನಿಗೊಂದು ಚ್ಯುತಿ ಇಲ್ಲ. ಪ್ರತಿಯೊಂದು ಕೂಡ ಒಂದೊಂದು ಬೇರೆ ಬೇರೆ ಪದಗಳನ್ನ ಕೊಟ್ಟು ವಿಷ್ಣುವಿನ ಒಂದು ಗ್ಲೋರಿಯನ್ನ ಹೇಳುವಂತಹ ನಾಮಗಳಿಗೆ ವಿಷ್ಣು ಸಹಸ್ರನಾಮ ಅಂತ ಕರೆಯುವಂಥದ್ದು ಅಂತ. ಸೊ ಈ ಅಮೇಯಾತ್ಮ ಅನ್ನುವಂತಹ ನಾಮವನ್ನ ನಾವೊಂದು ಕಾನ್ಸೆಪ್ಟ್ ಮುಖಾರ ಅರ್ಥ ಮಾಡ್ಕೊಳ್ಳೋಣ. ಕತೆ ಕೂಡ ಇದೆ, ಆ ಕಥೆಯಲ್ಲಿ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಏನು ಕಾನ್ಸೆಪ್ಟ್ ಅಂತ ಅಂದ್ರೆ ಸಾಮಾನ್ಯ ಧರ್ಮ ಮತ್ತೆ ವಿಶೇಷ ಧರ್ಮ ಅಂತ ಎರಡು ರೀತಿಯ ಧರ್ಮಗಳನ್ನು ನಾವು ಶಾಸ್ತ್ರದಲ್ಲಿ ನೋಡ್ತೀವಿ. ಏನು ಸಾಮಾನ್ಯ ಧರ್ಮ ಅಂದ್ರೆ ಅಥವಾ ವಿಶೇಷ ಧರ್ಮ ಅಂದ್ರೆ ಏನು ಅನ್ನೋದನ್ನ ಮಹಾಭಾರತದಲ್ಲಿ ಬರುವಂತಹ ಕರ್ಣನ ಒಂದು ಉಲ್ಲೇಖ, ಕರ್ಣ ಮತ್ತೆ ಅರ್ಜುನನ ಮಧ್ಯೆ ಏನು ಸಂಘರ್ಷ ನಡೆಯುತ್ತೆ ಅಥವಾ ಯುದ್ಧದ ಒಂದು ಸಮಯ ಏನಿದೆ, ಆ ಒಂದು ಸನ್ನಿವೇಶನ ತಗೊಂಡು ನಾವು ಈ ಸಾಮಾನ್ಯ ಧರ್ಮ ಅಂದ್ರೆ ಏನು, ವಿಶೇಷ ಧರ್ಮ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋದ ಹಾಗೆ 18 ದಿನ ಸತತವಾಗಿ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಶರಾಯು ಮೇಲೆ ಮಲಗ್ತಾರೆ. ನಂತರ ಕರ್ಣ ಸೇನಾಧಿಪತ್ಯವನ್ನ ತಗೊಂತಾನೆ. ಸೇನಾಧಿಪತ್ಯವನ್ನ ತಗೊಂಡು ಯುದ್ಧವನ್ನ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಕರ್ಣನಿಗೆ ವಿಶೇಷವಾದಂತಹ ಒಂದು ಅಸ್ತ್ರ ಸಿಕ್ಕಿರುತ್ತೆ, ಅವನಿಗೆ ನಾಗಾಸ್ತ್ರ ಅನ್ನುವಂತಹ ಒಂದು ವಿಶೇಷವಾದ ಅಸ್ತ್ರ ಸಿಗುತ್ತೆ. ಅವನಿಗೆ ಮೊದಲಿಂದನೂ ಕೂಡ ಅರ್ಜುನನ ಮೇಲೆ ಒಂದು ಬಹಳ ಕಣ್ಣು. ಕುಂತಿಗೆ ಅವನ ಪ್ರಮಾಣವನ್ನು ಮಾಡಿರ್ತಾನೆ, 5 ಪುತ್ರರನ್ನು ಖಂಡಿತ ನಾನು ಸಾಯಿಸೋದಿಲ್ಲ, ನಾನೇನಾದ್ರೂ ಸಾಯಿಸ್ತೀನಿ ಅಂತ ಮನಸ್ಸಲ್ಲಿ ಇದೆ ನನಗೆ ಅಂತಂದ್ರೆ ನಾನು ಅರ್ಜುನನ ಮಾತ್ರ ನಾನು ಸಾಯಿಸೋದು. ಯಾಕೆಂದ್ರೆ ನನಗೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಅವನೇ ನನಗೆ ವೈರಿ ಆಗಿದ್ದಾನೆ, ಅವನ್ ಮಾತ್ರ ಸಾಯಿಸ್ತೀನಿ ಅಂತ ಒಂದು ಪ್ರಮಾಣವನ್ನು ಕೂಡ ಕರ್ಣ ಕುಂತಿಗೆ ಕೊಟ್ಟಿರ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾಗಾಸ್ತ್ರವನ್ನ ಹೂಡಿ ಅರ್ಜುನನ್ನ
ಸಾಯಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿರುತ್ತೆ ಕರ್ಣಂದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಏನೇನಾಗತ್ತೆ ಅಂತ. ಅವನು ಬಾಣವನ್ನು ಹೂಡ್ತಾನೆ. ಕೃಷ್ಣ ತನ್ನ ಎಡಗಾಲಿನ ಒಂದೇ ಒಂದು ಬೆರಳಿನ ತುದಿ ಬೆರಳಿನ ಸುಮ್ಮನೆ ರಥದ ಮೇಲೆ ಸ್ವಲ್ಪ ತುಳಿತಾನೆ. ಅದು 5 ಅಂಗುಲ ಭೂಮಿಯಿಂದ ಕೆಳಗಡೆ ರಥ ಹೋಗುತ್ತೆ. ಅವನು ಬಿಟ್ಟಂತಹ ನಾಗಾಸ್ತ್ರ ಕಿರೀಟಿ ಅಂತಾನೆ ಅನ್ಸ್ಕೊಂಡಿದ್ದಂತಹ ಅರ್ಜುನನ ಕಿರೀಟಕ್ಕೆ ಮಾತ್ರ ತಾಗಿ ಅವನ ಪ್ರಾಣ ಉಳಿಯುತ್ತೆ. ಸೊ ಅಲ್ಲೂ ಕೂಡ ವಿಷ್ಣುವಿನ ಅಥವಾ ಕೃಷ್ಣನ ವೈಭವ ಎಷ್ಟು ಮಟ್ಟಿಗಿದೆ ಅಂತ ನಾವು ಅರ್ಥೈಸ್ಬೋದು. ಬರೀ ಕಾಲಿನ ಬೆರಳಿನ ಒಂದೇ ಒಂದು ತುದಿಯನ್ನ ರಥಕ್ಕೆ ಸ್ವಲ್ಪ ಸ್ಪರ್ಶ ಮಾಡಿದ್ರೆ 5 ಅಂಗುಲ ಭೂಮಿ ಕೆಳಗಡೆ ರಥ ಹೋಗುತ್ತೆ ಅಂತ ಅಂದ್ರೆ ಅವನಿಗೆ ಅಮೇಯಾತ್ಮ ಮೆಜರ್ ಮಾಡ್ಬೋದಾ ಅವನಿಗೆ ಅವನ ಶಕ್ತಿ ಎಷ್ಟು ಅಂತ? ಬರೀ ಬೆರಳಿಗೆ ಅಷ್ಟು ಶಕ್ತಿ ಇದೆ ಅಂದ್ರೆ ಇಡೀ ದೇಹಕ್ಕೆ ಅಥವಾ ಅವನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವೆಲ್ಲರೂ ಕೂಡ ಕಂಡುಕೋಬಹುದಲ್ವಾ? ಸೊ ಆ ರೀತಿ ಆಗತ್ತೆ. ನಂತರ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೇನೆ ಕರ್ಣ ನಿರಾಯುಧನಾಗ್ತಾನೆ. ಅವನ ಒಂದು ಚಕ್ರ ಭೂಮಿಯಲ್ಲೇ ಊದ್ಕೊಳ್ಳುತ್ತೆ. ಅದಕ್ಕೂ ಕೂಡ ಸುಮಾರು ಕಥೆಗಳಿದೆ. ಕರ್ಣ ತನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ತನ್ನ ಕ್ರೀಡೆ ಮಸ್ತಿಗೆ ಅಥವಾ ಮೋಜಿಗೋಸ್ಕರ ಒಂದು ಹಸುವನ್ನ ಅವನು ಕೊಂದುಬಿಟ್ಟಿರ್ತಾನೆ. ಅಂದ್ರೆ ಹೀಗೆ ಸಾಮಾನ್ಯವಾಗಿ ರಾಜರೆಲ್ಲ ಹೋಗಿ ಬೇಟೆಯನ್ನ ಆಡ್ತಾರೋ ಅದೇ ರೀತಿ ಕರ್ಣನು ಕೂಡ ಒಂದು ಹಸುವಿನ ಒಂದು ಹತ್ಯೆಗೆ ಕಾರಣವಾಗಿರ್ತಾನೆ. ಅದೊಂದು ಬ್ರಾಹ್ಮಣರ ಒಂದು ಹಸು ಆಗಿರುತ್ತೆ. ಆಗ ಆ ಬ್ರಾಹ್ಮಣ ಒಂದು ಶಾಪವನ್ನು ಕೊಟ್ಟಿರ್ತಾನಂತೆ, ನೀನು ಕೂಡ ಈ ರೀತಿ ಅಂದ್ರೆ ಒಂದು ಏನು ಇನೋಸೆಂಟ್ ಆಗಿರುವಂತಹ ಏನು ತಿಳಿಯದಂತಹ ಒಂದು ಮೂಕ ಪ್ರಾಣಿಯನ್ನು ನೀನು ಕೊಂದಿದ್ಯಲ್ಲ, ಅದೇ ರೀತಿಯ ಸನ್ನಿವೇಶ ನಿನ್ನ ಸಾವಿನಲ್ಲೂ ಕೂಡ ಬರಲಿ. ನೀನು ಏನು ನಿರಾಯುಧನ ಆಗಿದ್ದಾಗ ನಿಮ್ಗೆ ಯಾರೂ ಕೂಡ ಸಹಾಯಕ್ಕೆ ಬರದೇ ಇರುವಂತಹ ಒಂದು ಅಮಾಯಕ ಸ್ಥಿತಿಯಲ್ಲಿ ನೀನು ಸಾವನ್ನಪ್ಪಲಿ ಅಂತ ಆ ಬ್ರಾಹ್ಮಣ ಶಾಪವನ್ನು ಕೊಟ್ಟಿರ್ತಾನಂತೆ. ಹಾಗೆ ನಿಮ್ಗೆಲ್ಲರೂ ಪರಶುರಾಮ ಅಂತ ಕೊಟ್ಟಂತಹ ಶಾಪವು ಗೊತ್ತಿದೆ ಅಂತ ಅನ್ಸುತ್ತೆ. ನಿನ್ನ ಸಾವಿನ ಸಮಯದಲ್ಲಿ ಯಾವುದೇ ಮಂತ್ರಗಳು ಕೂಡ ನಿನ್ನ ಸ್ಮೃತಿಗೆ ಬರದೇ ಇರಲಿ ಅಂತ ಪರಶುರಾಮರು ಕೂಡ ಶಾಪವನ್ನು ಕೊಟ್ಟಿರ್ತಾರೆ. ಆ ಕಥೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಈ ರೀತಿ ಎಲ್ಲ ಶಾಪಗ್ರಸ್ತನಾಗಿ ಒಂದು ನಿರಾಯುಧನಾಗಿ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ಣ ಅರ್ಜುನನಿಗೆ ಒಂದು ಪ್ರಶ್ನೆ ಮಾಡ್ತಾನೆ. ನಾನೀಗ ನಿರಾಯುಧನಾಗಿದ್ದೀನಿ, ಯುದ್ಧ ಶಾಸ್ತ್ರದ ಪ್ರಕಾರ ನೀನು ನನ್ನ ಮೇಲೆ ಆಕ್ರಮಣ ಮಾಡೋಂಗಿಲ್ಲ. ನೀನು ರಥದ ಮೇಲಿದ್ಯಾ, ಆಯುಧನ ಹೊತ್ಕೊಂಡಿದ್ಯಾ, ನೀ ನಿರಾಯುಧನ ಮೇಲೆ ನೀನು ಬಾಣವನ್ನ ಹೂಡೋ ಹಾಗಿಲ್ಲ. ಯುದ್ಧ ಶಾಸ್ತ್ರದ ಪ್ರಕಾರ ಅದು ಅಧರ್ಮ ಆಗುತ್ತೆ, ನೀನು ಬಾಣವನ್ನ ಹೂಡೋ ಹಾಗಿಲ್ಲ ಅಂತ. ಕೃಷ್ಣ ಅದಕ್ಕೆ ಜೋರಾಗಿ ನಗ್ತಾನಂತೆ. ನೀನು ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯಾ ಕರ್ಣ? ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡ್ಬೇಕಂದ್ರೆ ಅಂತಹ ಸಂದರ್ಭದಲ್ಲಾಗಿರ್ಬೋದು, ಪಾಂಡವರನ್ನ ಜೂಜಿನಲ್ಲಿ ಸೋಲ್ಸುವಂತಹ ಒಂದು ಸಂದರ್ಭದಲ್ಲಾಗಿರ್ಬೋದು, ಅಥವಾ ಬೇರೆ ಎಂತೆಂತಹ ಷಡ್ಯಂತ್ರವನ್ನ ಶಕುನಿ ಹೊಟ್ಟಾಗ್ಲೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ನೀನು ಅವರ ಜೊತೆನೇ ಇದ್ದೆ. ಸಭೆಯಲ್ಲಿ ದ್ರೌಪದಿಗೆ ನೀನೊಂದು ವೇಶ್ಯೆ ಅನ್ನುವಂಥ ಒಂದು ತುಚ್ಛ ಮಾತುಗಳನ್ನ ಹಾಡಿ 5 ಜನರ ಒಂದು ಸಂಪರ್ಕವನ್ನ ನೀವು ಹೊತ್ತಿದ್ಯಾ ಪಾಂಚಾಲಿ ಅನ್ನುವಂತಹ ಒಂದು ಹಾಸ್ಯಭರಿತವಾದಂತಹ ಮಾತುಗಳನ್ನ ಆಡಿ ಅವಳ ತೇಜೋವಧೆಯನ್ನೆಲ್ಲ ಮಾಡಿದೆ. ನೀನು ಧರ್ಮದ ಬಗ್ಗೆ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಕೃಷ್ಣ ಮುಗುಳ್ನಕ್ಕಿ ಕರ್ಣನಿಗೆ ಪ್ರಶ್ನೆ ಮಾಡ್ತಾನಂತ. ಏನಂತ ಪ್ರಶ್ನೆ ಮಾಡ್ತಾನೆ ಅಂತ ಅಂದ್ರೆ, 2 ರೀತಿಯ ಧರ್ಮಗಳಿತ್ತು ಕರ್ಣ. ಒಂದು ಸಾಮಾನ್ಯ ಧರ್ಮ ಅಂತ, ಇನ್ನೊಂದು ವಿಶೇಷ ಧರ್ಮ ಅಂತ. ಸಾಮಾನ್ಯ ಧರ್ಮ ಅಂತ ಅಂದ್ರೆ ಇದು ಬರೀ ಕೃಷ್ಣ ಕರ್ಣನಿಗೆ ಹೇಳ್ತಾ ಇರುವಂತಹ ಮಾತಲ್ಲ, ನಮ್ಗೆಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು ಅಂತಾನೆ ನಾವು ಭಾವಿಸ್ಬೇಕು. ಸಾಮಾನ್ಯ ಧರ್ಮ ಅಂತ ಅಂದ್ರೆ ಸಾಮಾನ್ಯವಾಗಿ ಈಗ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳಬೇಕು, ಅಥವಾ ಅಣ್ಣ ತಮ್ಮಂದಿರು ತಮ್ಮ ಆದವನು ಅಣ್ಣನಿಗೆ ಗೌರವನ ಕೊಡಬೇಕು. ಈ ರೀತಿಯ ಒಂದು ನಿಯಮಗಳನ್ನ ಏನ್ ನಾವು ಇಟ್ಕೊಂಡ್ರೆ ಅಂದ್ರೆ ಸಾಮಾನ್ಯ ಒಂದು ಧರ್ಮ ಅಂತ ನಾವೇನ್ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಸಾಮಾನ್ಯ ಧರ್ಮದಲ್ಲಿ ಅಥವಾ ಅದರ ಒಂದು ಚೌಕಟ್ಟಿನಲ್ಲಿ ಬರುವಂತಹ ಒಂದು ಧರ್ಮ. ತಂದೆ ತಾಯಿಯನ್ನ ನಾವು ವಯೋಮಿತಿಯ ಕಾಲದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರ ಶುಶ್ರೂಷೆ ಮಾಡ್ಬೇಕು, ಅವರ ಸೇವೆ ಮಾಡ್ಬೇಕು ಅನ್ನೋದೆಲ್ಲವೂ ಕೂಡ ಸಾಮಾನ್ಯ ಧರ್ಮಕ್ಕೆ ಬರುತ್ತೆ. ಇನ್ನ ವಿಶೇಷ ಧರ್ಮ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಸಾಮಾನ್ಯ ಧರ್ಮಕ್ಕೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಬಂತು ಅಂದ್ರೆ ಸಾಮಾನ್ಯ ಧರ್ಮವನ್ನ ಮಾಡಬೇಕಾದಂತಹ ಒಂದು ಸಮಯದಲ್ಲಿ ಏನಾದ್ರೂ ಒಂದು ಭಿನ್ನತೆ ಬಂತು, ಅಯ್ಯೋ ಇದು ಮಾಡೋದು ಸರಿ ಅಲ್ಲ, ಇದು ಅಧರ್ಮದಲ್ಲಿ ಇದೆ, ಸಾಮಾನ್ಯ ಧರ್ಮವೇ ಅಧರ್ಮದಲ್ಲಿದೆ ಅನ್ನುವಂತಹ ಏನಾದ್ರೂ ನಮಗೆ ಅರಿವಿಗೆ ಬಂದ್ರೆ ಆಗ ನಾವು ಶ್ರೀಮನ್ ನಾರಾಯಣನ ಮೊರೆ ಹೋಗೋದು ವಿಶೇಷ ಧರ್ಮ ಆಗತ್ತೆ ಅಂತ. ಸಾಮಾನ್ಯವಾಗಿ ನಿಮ್ಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ನುವಂತಹ ಒಂದು ದೃಷ್ಟಿನಲ್ಲಿ 3-4 ಎಕ್ಸಾಂಪಲ್ಗಳನ್ನ ನಾನು ತಯಾರು ಮಾಡ್ಕೊಂಡ್ ಬಂದಿದ್ದೀನಿ. ರಾಮಾಯಣದಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಕೈಕೆ ಭರತನಿಗೆ ರಾಜ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಸಿಕ್ಕಂತಹ ಒಂದು ವರದ ಒಂದು ಉಪಯೋಗವನ್ನ ಮಾಡಿಕೊಂಡು ಭರತನಿಗೆ ರಾಜ್ಯವನ್ನು ಕೊಡಬೇಕು ಅಂದ್ಬಿಟ್ಟು ರಾಮನನ್ನ ಕಾಡಿಗೆ ಹೆಟ್ತಾಳೆ ಅಲ್ವಾ. ಒಂದು ಕಾಡಿಗೆ ಹೆಟ್ಟಿ ಭರತನಿಗೆ ರಾಜ್ಯವನ್ನು ಕೊಡಬೇಕು ಅನ್ನೋದು ಅವಳ ಒಂದು ಲಕ್ಷ್ಯ ಆಗಿತ್ತು. ಸೊ ಇದು ಸಾಮಾನ್ಯ ಧರ್ಮ. ಅಂದ್ರೆ
ತಾಯಿ ಮಗನಿಗೋಸ್ಕರ ಪ್ರೀತಿ ಮಾಡುವಂಥದ್ದಾಗ್ಲಿ ಅಥವಾ ಮಗ ತಾಯಿಯನ್ನ ಗೌರವಿಸೋದಾಗ್ಲಿ ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಧರ್ಮ ಆಗುತ್ತೆ. ಆದ್ರೆ ಭರತ ಏನ್ ಮಾಡ್ದ, ಕೈಗೆ ಉಡುಗೊರೆ ಆಗಿ ಕೊಟ್ಟಂತಹ ರಾಜ್ಯವನ್ನ ತ್ಯಜಿಸಿ, ಇಲ್ಲ ನನಗೆ ರಾಮನೇ ಬೇಕು, ನನಗೆ ಭ್ರಾತ ಅಣ್ಣನ ಪ್ರೀತಿ ಬೇಕು, ನನಗೆ ಈ ರಾಜ್ಯ ಬೇಡ, ನೀನು ಮಾಡಿರುವಂತಹದ್ದು ಅಧರ್ಮ, ನಾನು ಧರ್ಮವನ್ನೇ ನರಿಸಿ ನಾನು ಮತ್ತೆ ರಾಮನ ಹತ್ರ ಹೋಗ್ತೀನಿ, ಅವನ್ನ ಬೇಡ್ಕೊತೀನಿ, ಕಾಲಿಡಿದು ಬೇಡ್ಕೊಂತೀನಿ, ಮತ್ತೆ ನೀನು ಅಯೋಧ್ಯೆಗೆ ಬಾ, ನೀನು ರಾಜನಾಗಿ ಕೂರು ಅಂತ ನಾನು ಬೇಡ್ಕೊಂತೀನಿ ಅಂದ್ಬಿಟ್ಟು ಆ ಸಾಮಾನ್ಯ ಧರ್ಮವನ್ನ ಮೀರಿ ಅವನು ಶ್ರೀರಾಮನ ಹತ್ರ ಹೋಗ್ತಾನೆ, ಮತ್ತೆ ಅವನ ಪಾದುಕೆಗಳನ್ನ ತರ್ತಾನೆ, ಮತ್ತೆ ಪಾದುಕೆಗಳ ಮೇಲೆ ಸಿಂಹಾಸನ ಮೇಲಿಟ್ಟು ಅವನ ರಾಜ್ಯವನ್ನ ಮಾಡ್ತಾನೆ. ಸೊ ಇದು ವಿಶೇಷ ಧರ್ಮ ಅಂತ. ಅಂದ್ರೆ ಎಲ್ಲಿ ಸಾಮಾನ್ಯ ಧರ್ಮಕ್ಕೆ ಧಕ್ಕೆ ಉಂಟಾಗ್ತದೆ, ಅದರ ಒಂದು ಕಾಂಟ್ರವರ್ಸಿ ಇದೆ ಅಂದಾಗ ನಾವು ಈ ವಿಶೇಷ ಧರ್ಮವನ್ನ ಆಯ್ಕೆ ಮಾಡ್ಕೊಳ್ಳೋದೇ ಸೂಕ್ತ ಅನ್ನುವಂಥ ರೀತಿನಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಗೆ ಹಿರಣ್ಯಾಕ್ಷನ ಒಂದು ಎಕ್ಸಾಂಪಲ್, ಹಿರಣ್ಯಾಕ್ಷ ಪ್ರಹ್ಲಾದನ ಒಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು. ತಂದೆಯ ಮಾತನ್ನ ಪರಿಪಾಲನೆ ಮಾಡ್ಬೇಕು ಅನ್ನೋದು ಮಗನ ಧರ್ಮ ಅಲ್ವಾ. ತಂದೆ ಹೇಳ್ತಾನೆ, ನಾನೇ ದೇವರು, ನಾನೇ ಶ್ರೀಮನ್ನಾರಾಯಣ, ಬೇರೆ ಇನ್ಯಾರು ವಿಷ್ಣು ಅನ್ನೋದು ನನ್ನ ವೈರಿ, ನೀನು ಅವನ್ನ ಸ್ತುತಿಸ್ಬೇಡ, ನನ್ನ ಸ್ತುತಿಸು ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ತನ್ನ ಗರ್ಭದಲ್ಲೇ ಒಂದು ಪಾಠ ಆಗಿರುತ್ತೆ ನಾರದರಿಂದ ಅಲ್ವಾ, ನಾನು ಶ್ರೀಮನ್ನಾರಾಯಣನೇ ಅಲ್ಟಿಮೇಟು, ಅವನೇ ಅಮೇಯಾತ್ಮ ಅನ್ನುವಂಥದ್ದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅವನು ಏನ್ ಮಾಡ್ತಾನೆ, ಎಷ್ಟೇ ಶಿಕ್ಷೆ ಕೊಟ್ಟು ಏನೇ ರೀತಿಯ ಒಂದು ಪ್ರಯೋಗಗಳು ಮಾಡಿದ್ರು ಕೂಡ ಪ್ರಹ್ಲಾದ ಬಂದು ನಾರಾಯಣ 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 ಅಂತ ಶ್ರೀಮನ್ನಾರಾಯಣನ ಮೊರೆ ಹೋಗ್ತಾನೆ. ಕಡೆಗೆ ಅವನಿಗೆ ಏನ್ ಸಿಕ್ತು ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಸೊ ಅವನು ಕೂಡ ಇಲ್ಲಿ ವಿಶೇಷ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಹೋದ ಅನ್ನುವಂಥ. ಅಥವಾ ಇನ್ನೊಂದು ರಾಮಾಯಣದಲ್ಲಿ ಉಲ್ಲೇಖ ತಗೊಬೇಕು ಅಂದ್ರೆ ವಿಭೀಷಣ ಮತ್ತೆ ರಾವಣಂದು ಕೂಡ ತಗೊಂಡು, ಒಬ್ಬ ತಮ್ಮನಾದವನು ಅಣ್ಣನನ್ನ ಆಶ್ರಯಿಸುವುದು ಅಥವಾ ಅಣ್ಣನನ್ನ ಆಜ್ಞೆಗಳನ್ನ ಪಾಲನೆ ಮಾಡುವಂಥದ್ದು ಅದು ಸಾಮಾನ್ಯ ಧರ್ಮ ಆಗತ್ತಲ್ವಾ. ಆದ್ರೆ ಎಲ್ಲಿ ಅಲ್ಲಿ ಅಧರ್ಮ ಇದೆ, ಸೀತೆಯನ್ನ ಹೊತ್ಕೊಂಡ್ಬಂದು ರಾವಣ ಇಟ್ಕೊಂಡಿರೋದು ಅಧರ್ಮ, ಅಥವಾ ಒಂದು ಹೆಣ್ಣಿಗೋಸ್ಕರ ಈ ರೀತಿ ಯುದ್ಧವನ್ನು ಮಾಡುವಂಥದ್ದು ಅಧರ್ಮ, ತನ್ನ ಲಂಕೆಗೆ ಇದು ಒಂದು ಅಧರ್ಮ ಯುಕ್ತವಾದಂತಹ ಕೆಲಸ ಅಂತ ವಿಭೀಷಣಗೆ ಯಾವಾಗ ಗೊತ್ತಾಯ್ತೋ ಅವನು ತನ್ನ ಸ್ವಂತ ಅಣ್ಣನನ್ನೇ ಬಿಟ್ಟು ರಾಮನನ್ನ ಅರಸ್ಕೊಂಡು ಬಂದ. ಅಲ್ಲಿ ಏನಾಯ್ತು ಅನ್ನೋದು ನಿಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇದೆ ಅಲ್ವಾ. ಹಾಗೆ ನಮ್ಮಲ್ಲೂ ಕೂಡ ಪ್ರತಿ ಸತಿಯೂ ಕೂಡ ಒಂದೊಂದು ಸನ್ನಿವೇಶ ಬರುತ್ತೆ, ನಮ್ಮ ತಂದೆ ತಾಯಿ ಮಾತುಗಳನ್ನೋ ಅಥವಾ ಬೇರೆ ಯಾವ್ದಾದ್ರು ಯಾರನ್ನ ಮಾತನ್ನ ಕೇಳ್ಬೇಕೋ ಅವರ ಮಾತನ್ನ ಕೇಳಬಾರ್ದು ಅನ್ನುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅಂದ್ರೆ ವಿಶೇಷ ಧರ್ಮವನ್ನ ಆಶ್ರಯಿಸಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ. ಆಗ ನಾವು ಸಾಮಾನ್ಯ ಧರ್ಮವನ್ನ ಬಿಟ್ಟು ವಿಶೇಷ ಧರ್ಮದ ಮೊರೆ ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಕೃಷ್ಣ ಆ ಕರ್ಣನಿಗೆ ಹೇಳ್ತಾನಂತೆ, ನೀನು ದುರ್ಯೋಧನ ನಿನ್ನ ಫ್ರೆಂಡು ಆಯ್ತು, ಒಪ್ಕೊಂತೀನಿ, ನಿನ್ನ ಪ್ರಿಯ ಮಿತ್ರ, ನಿನಗೆ ಆಶ್ರಯ ಕೊಟ್ಟಿದ್ದಾನೆ, ನಿನಗೆ ಎಲ್ಲವೂ ಕೂಡ ಪಾಲನೆ ಪೋಷಣೆಗಳನ್ನ ಮಾಡಿದ್ದಾನೆ. ಆದ್ರೆ ಇಂತಹ ಪರಿಸ್ಥಿತಿ ನಾನೆಲ್ಲ ಎಕ್ಸಾಂಪಲ್ಸ್ ಕೊಟ್ಟನಲ್ಲ, ಆ ತರದೆಲ್ಲ ಪರಿಸ್ಥಿತಿ ಬಂದಲ್ಲೂ ಕೂಡ ನೀನ್ ಮಾಡ್ತಾ ಇರೋದು ಅಧರ್ಮ, ದುರ್ಯೋಧನ ನೀನು ಮಾಡ್ತಾ ಇರೋದು ಕೆಟ್ಟ ಕೆಲಸ, ನೀನು ಪಾಂಡವ್ರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ನೀನು ಪಾಂಡವರ ಕಡೆ ಆದ್ರೂ ಬರುವುದಾಗಿತ್ತು, ಅಥವಾ ನೀನು ಸುಮ್ಮನೆ ಆದ್ರೂ ಇರ್ಬೋದಾಗಿತ್ತು. ಈಗ ನಾನು ಪಾಂಡವನೇ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವನದೇ ಯಾವುದೋ ಒಂದು ಹೆಂಡತಿ ಮಕ್ಕಳ ಜೊತೆ ಅವನು ಆರಾಮಾಗಿ ಇರ್ಬೋದಾಗಿತ್ತು. ಅಧರ್ಮದ ಕಡೆ ಅವನು ಲಕ್ಷ್ಯವನ್ನ ಕೊಡದೇ ಇದ್ದಿದ್ರೆ ಅಲ್ಲಿಗೆ ಅವನು ಧರ್ಮನಿಷ್ಠನಾಗಿದ್ದ, ಮತ್ತೆ ಇಂತಹ ಒಂದು ಪರಿಸ್ಥಿತಿ ಅವನು ಬರ್ತಾನೆ ಇರಲಿಲ್ಲ ಅಂತ ಒಂದು ಹೀನಮಾಯನಾದಿ ಸಾಯುವಂತಹ ಒಂದು ಪರಿಸ್ಥಿತಿ ಕರ್ಣನಿಗೆ ಬರ್ತಾನೆ ಇರಲಿಲ್ಲ. ಸೊ ಆ ರೀತಿ ಕೃಷ್ಣ ಇದನ್ನ ವಿವರಿಸ್ತಾರಂತೆ. ಸಾಮಾನ್ಯ ಧರ್ಮ ಮತ್ತೆ ವಿಶೇಷ ಧರ್ಮವಾಗಿ ನಾವು ಯಾವುದನ್ನ ಚೂಸ್ ಮಾಡ್ಕೊಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಮತ್ತೆ ಕರ್ಣನಿಗೆ ಏನಾಯ್ತು ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಒಂದು ವಿಚಾರಣೆ. ನಾನು ಯಾಕೆ ಇವತ್ತು ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಕಥೆನ ಹೇಳ್ದೆ ಅಂತ ಅಂದ್ರೆ, ಯಾವುದನ್ನು ಅಳತೆ ಮಾಡಕ್ ಆಗೋದೇ ಇಲ್ಲ. ಈಗ ತಂದೆ ತಾಯಿ ದೊಡ್ಡವರ ಅಥವಾ ದೇವ್ರು ದೊಡ್ಡವರ, ಅದನ್ನ ಅಳತೆ ಮಾಡೋದಕ್ಕಾಗತ್ತಾ? ಯಾವ ಧರ್ಮ ದೊಡ್ಡದು ಅಂತ ಅಳತೆ ಮಾಡೋದಕ್ಕಾಗತ್ತಾ? ಅಥವಾ ನಮಗೆ ಯೋಚನಾ ಶಕ್ತಿ ನಮ್ಮಲ್ಲಿ ಇದೆಯಾ? ನಮ್ಮೆಲ್ಲರೂ ಕೂಡ ಸಾಧಾರಣವಾಗಿದೆ. ಆದರೆ ಅಳತೆಗೆ ಮೀರಿದಂತಹ ಅಥವಾ ಅಳತೆಗೆ ಬಾರದಂತಹ ಒಂದು ಸ್ವರೂಪ, ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದು ಶ್ರೀಮನ್ನಾರಾಯಣ ಒಬ್ಬನೇ. ಆ ವಿಶೇಷ ಧರ್ಮವನ್ನ ಆಶ್ರಯಿಸಿ ನಾವು ಅಮೇಯಾತ್ಮನನ್ನ, ವಿಷ್ಣುವನ್ನ ಮೊರೆಹಿಟ್ಟು ಹೋದಾಗ ನಮಗೆ ಖಂಡಿತ ಮುಕ್ತಿ ಪ್ರಾಪ್ತಿಯಾಗತ್ತೆ, ಆ ಒಂದು ದಾರಿನೆಲ್ಲ ಹೋದ್ರೆ ಅನ್ನುವಂತಹ ಒಂದು ಅರ್ಥದಲ್ಲಿ ಇವತ್ತು ಅಮೇಯಾತ್ಮ ಅನ್ನುವಂತಹ ಒಂದು ನಾಮ ಸಾಕ್ಷಿಯಾಗತ್ತೆ. ಮುಂದಿನ ನಾಮ ಹೋಗ್ಬೇಕು ಅಂತಂದ್ರೆ ಸರ್ವಯೋಗ ವಿನಿಸೃತ ಅನ್ನುವಂತಹ ಒಂದು ನಾಮ. ಭಗಿನಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ. ಭಗಿನಿ. ಹಾ ಮಹೋದಯ. ಅಮೇಯಾತ್ಮ ಅಂದ್ರೆ ಅಳತೆ ಮಾಡೋದಕ್ಕೆ, ಅಳತೆಗೆ ನಿಲುಕದವನು ಅನ್ನುವಂತಹ ಅರ್ಥ. ಅದಕ್ಕೆ ನಾವು ತ್ರಿವಿಕ್ರಮನ ಅವತಾರವನ್ನು ಕೂಡ ನೋಡ್ಬಹುದು. ಎಷ್ಟು ವಾಮನನಾಗಿದ್ದಂತವನು ತ್ರಿವಿಕ್ರಮನಾದದ್ದಂತೂ ಅದು ಒಂದು ಕೂಡ ಎಕ್ಸಾಂಪಲ್ ಆಗಿ ತಗೊಳ್ಬಹುದು ನಾವಿಲ್ಲಿ ಅಮೇಯಾತ್ಮ ಅನ್ನೋದಕ್ಕೆ. ಮತ್ತೆ ಸರ್ವಯೋಗ ವಿನಿಸೃತ ಅಂದ್ರೆ ಸರ್ವಯೋಗ ವಿನಿಸೃತ, ಇದ್ರ ಅರ್ಥ ಏನು ಅಂದ್ರೆ
ಸರ್ವ ಸಂಬಂಧ ವಿನಿರ್ಗತಃ ಸರ್ವಯೋಗ ವಿನಿಸೃತಃ ಅಂತಂದ್ರೆ ಎಲ್ಲಾ ಸಂಬಂಧಗಳ ಅಂದ್ರೆ ಯಾವುದೇ ರೀತಿಯ ಸಂಬಂಧಗಳ ಅಂಟಿಲ್ಲದವನು, ಅಂದ್ರೆ ಯಾವುದೇ ಒಂದು ಬಂಧನ ಇಲ್ಲ ಅವನಿಗೆ, ಭಗವಂತನಿಗೆ ಎಲ್ಲಾದ್ರಿಂದ ಮುಕ್ತನಾಗಿರ್ತಕ್ಕಂಥವನು, ಸ್ವತಂತ್ರವಾಗಿ ಇರ್ತಕ್ಕಂಥವನು ಭಗವಂತ. ಹಾಗಾಗಿ ಅವನಿಗೆ ಸರ್ವಯೋಗ ವಿನಿಸೃತಃ ಅಂತೇಳಿ ಹೇಳ್ತಾರೆ. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಒಂದು ಮಾತನ್ನ ಹೇಳ್ತಾರೆ, ಅಸಂಗೋ ಹ್ಯಯಂ ಪುರುಷಃ ಅಂತ. ಅಂದ್ರೆ ಈ ಪುರುಷನು ನಿಜವಾಗ್ಲೂ ಕೂಡ ಸಂಘರಹಿತನು. ಸಂಘ ಅಂದ್ರೆ ಏನು ಅಂದ್ರೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋ ಅಂತದ್ದು. ಇದು ನನ್ನದು ನನ್ನವರು ಅನ್ನುವಂತಹ ಅಟ್ಯಾಚ್ಮೆಂಟ್. ಸೊ ಭಗವಂತ ಒಬ್ಬನೇ ಇಲ್ಲಿ, ಹಿ ಈಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಆಲ್ ಫಾರ್ಮ್ಸ್ ಆಫ್ ಅಟ್ಯಾಚ್ಮೆಂಟ್. ಹಾಗಾಗಿ ಅವನಿಗೆ ಸರ್ವಯೋಗ ವಿನಿಸೃತಃ ಅಂತೇಳಿ ಹೇಳ್ತಾರೆ. ನಿರ್ಲಿಪ್ತವಾದಂತಹ ಅಸ್ತಿತ್ವ ಒಂದು. ಮತ್ತೆ ಇನ್ನೂ ಒಂದು ಅರ್ಥ ಬರುತ್ತೆ, ನಾನಾ ಶಾಸ್ತ್ರೋಕ್ತಾದ್ ಯೋಗಾದ್ ಉಪಗತತ್ವಾತ್ ಸರ್ವಯೋಗ ವಿನಿಸೃತಃ ಅಂತ. ಅಂದ್ರೆ ಶಾಸ್ತ್ರಗಳಲ್ಲಿ ವಿವರಿಸಿರುವಂತಹ ವಿವಿಧ ಯೋಗಾಭ್ಯಾಸಗಳ ಮೂಲಕ ಅವನನ್ನ ಅರ್ಥಕೊಳ್ಬಹುದು. ಸಾಕಷ್ಟು ಒಂದು ದಾರಿಗಳಿದಾವೆ, ಮಾರ್ಗಗಳಿದಾವಲ್ಲ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅನೇಕ ದಾರಿಗಳ ಮುಖಾಂತರ ಈಗ ನಾವು ಗೀತೆಯಲ್ಲೇ ನೋಡ್ಬೇಕು ಅಂದ್ರೆ ಭಗವಂತನನ್ನ ಯಾವ್ಯಾವ ರೀತಿ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂದ್ರೆ ಅದರಲ್ಲಿ ಸಾಕಷ್ಟನ್ನ ನೋಡ್ತೀವಿ. ಅಂದ್ರೆ ಕರ್ಮಯೋಗ ಆಗಿರ್ಬಹುದು, ಭಕ್ತಿ ಯೋಗ ಆಗಿರ್ಬಹುದು, ಧ್ಯಾನ ಯೋಗ ಆಗಿರ್ಬಹುದು, ಜ್ಞಾನ ಯೋಗ ಆಗಿರ್ಬಹುದು. ಇವೆಲ್ಲದ್ರ ಮುಖಾಂತರ ಕೂಡ ನಾವು ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಗೊತ್ತಿದೆ. ಸೊ ಇದಕ್ಕೆ ಒಂದು ತಮಗೆಲ್ರಿಗೂ ಗೊತ್ತಿರುವಂತಹ ಕಥೆಯನ್ನೇ ನಾವು ಉದಾಹರಣೆಯಾಗಿ ತಗೊಳ್ಬೇಕು ಅಂದ್ರೆ ಎಲ್ರಿಗೂ ಚಿರಪರಿಚಿತವಾಗಿರುವಂತಹ ಕಥೆನೇ ಇದು, ಪೂತನಿಯ ಕತೆ. ಅಂದ್ರೆ ಪೂತನಿ ಕೃಷ್ಣನಿಗೆ ಹಾಲ್ ಕೊಡೋದಕ್ಕೆ ಅಂತ ಬರ್ತಾಳಲ್ವಾ, ಅಂದ್ರೆ ಹಾಲು ಉಣಿಸಿ, ವಿಷದ ಹಾಲನ್ನ ಉಣಿಸಿ ಕೊಲ್ಲಬೇಕು ಅಂದ್ಬಿಟ್ಟು. ಅಂದ್ರೆ ಆ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಯಾರ್ಯಾರೆಲ್ಲ ಇದಾರೆ, ಪುಟ್ಟ ಮಕ್ಕಳು, ಆ ಮಕ್ಕಳನ್ನೆಲ್ಲ ಕೊಲ್ಲಬೇಕು ಅನ್ನೋದು ಕಂಸನ ಒಂದು ಷರತ್ತಾಗಿರತ್ತೆ. ಎಲ್ರನ್ನು ಹೋಗಿ ಕೊಂದ್ಬಿಡ್ಬಾ ಅಂತ ಹೇಳಿ ಪೂತನಿಯನ್ನ ಮತ್ತೆ ರಾಕ್ಷಸನ್ನೆಲ್ಲ ಕಳಿಸ್ತಾ ಇರ್ತಾನೆ. ಹಾಗೆ ಪೂತನಿ ಕೂಡ ಅಲ್ಲಿ ಸಣ್ಣ ಮಕ್ಕಳನ್ನ ಕೊಲ್ಲೋದಕ್ಕೆ ಅಂತ ಬರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಕೃಷ್ಣನನ್ನು ಕೂಡ ಕೊಲ್ಲೋದಕ್ ಬಂದಾಗ ಅವನೇನ್ ಮಾಡ್ತಾನೆ, ಆ ನಂದಗೋಪನ ಮನೆ ಬಂದು ಅಲ್ಲಿ ಎಲ್ಲರಿಗಿಂತ ಒಂದು ದೊಡ್ಡ ಮನೆ, ಅಂದ್ರೆ ಅವನ್ ಮನೆನೇ ತುಂಬಾ ವಿಶಾಲವಾದಂತ ಮನೆಯಲ್ಲಿ ಅಲ್ಲಿ ಮಧ್ಯದಲ್ಲಿ ತೊಟ್ಲು ಕೂಡ ಇರುತ್ತೆ. ಅಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣನನ್ನ ಮಲಗಿಸಿರ್ತಾರೆ. ಆ ಕೃಷ್ಣನನ್ನ ಎತ್ಕೊಂಡು ಅವಳು ಹಾಲನ್ನ ಉಣ್ಸೋದಕ್ಕೆ ಅನ್ಬಿಟ್ಟು, ಅಂದ್ರೆ ಅವಳು ರಾಕ್ಷಸಿ ರೂಪದಲ್ಲಿ ಅಲ್ಲಿ ಬರೋದಿಲ್ಲ, ಬೇರೆ ಒಂದು ವೇಷವನ್ನ ಮರೆಸ್ಕೊಂಡು ತುಂಬಾ ಸುಂದರವಾಗಿ ಕಾಣುವಂತಹ ರೂಪದಲ್ಲಿ ಆಕೆ ಬರ್ತಾಳೆ. ಯಾರೋ ಗಂಧರ್ವ ಕನ್ಯೆನೇ ಇರ್ಬೇಕು ಅನ್ನೋ ರೀತಿ ಎಲ್ರಿಗೂ ಭಾಸ ಆಗತ್ತೆ. ಸೊ ಹಾಗಾಗಿ ಯಾರು ಕೂಡ ಅವಳಿಗೆ ಬಂದ್ರೂನು ಅವಳನ್ನ ಪ್ರಶ್ನೆ ಮಾಡೋದಿಲ್ಲ, ಯಾರು ಈಕೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಸುಮ್ನೆ ಇರ್ತಾರೆ. ಸೊ ಆಗ ಅವಳು ಬಂದು ಕೃಷ್ಣನನ್ನ ಎತ್ಕೊಂಡು ಅವನಿಗೆ ಹಾಲ್ ಕೊಡೋದಕ್ ಹೋಗ್ತಾಳೆ. ಸೊ ಹಾಲ್ ಕುಡಿಸ್ಬೇಕಾದ್ರೆ ಅವಳು ಒಂದು ವಿಷದ ಹಾಲನ್ನ ಕುಡಿಸ್ಬೇಕು ಅಂತ ಅನ್ಕೊಂಡು, ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ವಿಷದ ಹಾಲನ್ನ ಕುಡಿಸೋದಕ್ಕೆ ಕೃಷ್ಣನಿಗೆ ವಿಷದ ಹಾಲನ್ನ ಕುಡಿಸೋದಕ್ ಬರ್ತಾಳೆ. ಆಗೇನಾಗತ್ತೆ, ಕೃಷ್ಣ ಅವನಿಗೆ ಗೊತ್ತಿರತ್ತೆ ಅವಳು ಬರ್ತಿರ್ಬೇಕಾದ್ರೇನೆ ಅವನು ಕಣ್ತೆರೆದು ನೋಡ್ತಾನೆ, ಈಕೆನೆ ಬಂದಿರೋದು, ಅವಳು ಗಂಧರ್ವ ಕನ್ಯೆನೂ ಅಲ್ಲ, ಯಾರು ಅಲ್ಲ. ಎಲ್ರು ಕೂಡ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೂ ಕೂಡ ಭಗವಂತನ್ ಗೊತ್ತಾಗತ್ತಲ್ಲ. ಹಾಗಾಗಿ ಕೃಷ್ಣನ್ ಗೊತ್ತಾಗತ್ತೆ. ಮತ್ತೆ ಅವನು ಕಣ್ಣು ಮುಚ್ಕೊಂಡ್ ಮಲಗಿರೋ ತರಾನೇ ಅವನು ಆಕ್ಟ್ ಮಾಡ್ತಿರ್ತಾನೆ. ಸೊ ಆಗ ಆ ಮಗುನ ಬಂದು ಈಕೆ ಎತ್ಕೊಂಡು ಹಾಲ್ ಕೊಡೋದಕ್ ಹೋದಾಗ ಅವಳ ಒಂದು ಜೀವವನ್ನೇ ಹೀರಿ ಅವಳನ್ನ ಕೊಲ್ಲೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಇದಾದ ನಂತರ ಅವನು ಏನು ಆಕೆಯ ದೇಹ ಕೆಳಗಡೆ ಬೀಳುತ್ತಲ್ಲ, ಪೂತನಿಯ ದೇಹ ತುಂಬಾ ದೈತ್ಯಾಕಾರದಲ್ಲಿ ಅವಳು ಮತ್ತೆ ಬದಲಾಗ್ತಾಳೆ. ಈ ರೀತಿ ತುಂಬಾ ಸುಂದರ ರೂಪದಿಂದಾಗಿ ಮತ್ತೆ ಅವಳು ಒರಿಜಿನಲ್ ರೂಪ ಏನಿತ್ತೋ ಅದಕ್ಕೆ ಆ ಫಾರ್ಮ್ ಬರ್ತಾಳೆ. ಆಗ ಅವಳ ದೇಹ ತುಂಬಾ ದೈತ್ಯಾಕಾರವಾಗಿರುತ್ತೆ. ದೈತ್ಯಾಕಾರವಾಗಿರುವಂತಹ ದೇಹವನ್ನ ಅಲ್ಲಿ ಸಂಸ್ಕಾರ ಮಾಡ್ಬೇಕಲ್ವಾ ದೇಹಕ್ಕೆ. ಹಾಗಾಗಿ ಆ ದೇಹವನ್ನ ಅಲುಗಾಡ್ಸೋಕು ಕೂಡ ಆಗ್ತಿರಲ್ಲ ಯಾರಿಗೂನು. ಅವಾಗ ಏನ್ ಮಾಡ್ತಾರೆ, ಅದನ್ನ ಸಣ್ಣ ಸಣ್ಣ ಒಂದು ಪೀಸ್ಗಳಾಗಿ ಮಾಡ್ಬಿಟ್ಟು ಆ ಬಾಡಿನ ಅದಕ್ಕೆ ಸಂಸ್ಕಾರವನ್ನ ಮಾಡ್ತಾರೆ. ಆಗ ಏನಾಗತ್ತೆ, ಆ ಒಂದು ಬಾಡಿಯಿಂದ ತುಂಬಾ ಒಂದು ಪರಿಮಳವಾದಂತಹ ಒಂದು ಸುವಾಸನೆ ಬರ್ತಾ ಇರತ್ತೆ. ಪರಿಮಳಯುಕ್ತವಾದಂತಹ ಸುವಾಸನೆ ಆ ಬಾಡಿಯಿಂದ ಬರ್ತಿರತ್ತೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ ಅಲ್ಲಿ ಗೋಪಿಕೆಯರಿಗೆಲ್ಲ. ಇದ್ ಹೇಗ್ ಸಾಧ್ಯ, ಈ ರೀತಿ ಆಕೆ ನೋಡಿದ್ರೆ ದೈತ್ಯಳಲ್ವಾ ಅವಳು, ಈ ಒಂದು ರಾಕ್ಷಸಿ, ಅದು ಕೃಷ್ಣನನ್ನ ಕೊಲ್ಲೋದಕ್ಕೆ ಅಂತ ಬಂದಿರೋಂತಹ ರಾಕ್ಷಸಿ ಅವಳ ಮೈಯಿಂದ ಈ ರೀತಿ ಒಂದು ಸುಗಂಧ ಬರೋದಕ್ಕೆ ಹೇಗ್ ಸಾಧ್ಯ ಅಂತಂದಾಗ ಆಕೆ ಪೂತನಿ ಅವಳು ವಿಷ ಉಣ್ಸೋದಕ್ಕೆ ಬಂದಿದ್ದು ನಿಜ ಹೌದು. ಆದ್ರೆ ಅವಳು ಕೃಷ್ಣನನ್ನ ಅಂದ್ರೆ ಹಾಲ್ ಕೊಡ್ಬೇಕಾದ್ರೆ ಅವಳು ಏನು ತಾಯಿ ರೀತಿನೇ ಏನು ಎತ್ಕೊಂಡ್ಲು,
ಮತ್ತೆ ಅವಳ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು, ಮತ್ತೆ ಅವನಿಗೆ ಹಾಲು ಉಣ್ಸಿದ್ದು. ಸೊ ಇದೆಲ್ಲವನ್ನು ಕೂಡ ಅಂದ್ರೆ ಇದೆಲ್ಲ ಮಾಡಿದ್ರಿಂದಾಗಿ ಆ ಒಂದು ಅಂದ್ರೆ ತಾಯಿ ತರಾನೇ ಅವಳು ಅಷ್ಟು ಅವನನ್ನ ಎತ್ಕೊಂಡು ಅಂದ್ರೆ ವಿಷದ ಹಾಲನ್ನೇ ಕೊಟ್ಟಿರಬಹುದು. ಹಾಗಿದ್ರೂ ಕೂಡ ಅವಳು ಏನು ಅವನನ್ನ ಆ ರೀತಿ ಟ್ರೀಟ್ ಮಾಡಿದ್ಲಲ್ಲ, ಆ ಒಂದು ಕಾರಣಕ್ಕೇನೆ ಕೃಷ್ಣ ಅವಳನ್ನ ಮುಟ್ಟಿದಾನೆ, ಅವಳ ಎದೆಯನ್ನ ಕಚ್ಚಿ ಹಾಲು ಕುಡ್ದಿದ್ದಾನೆ, ಮತ್ತೆ ಅವಳ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ. ಇದೆಲ್ಲ ಆಗಿರೋದ್ರಿಂದಾಗಿ ಅಂದ್ರೆ ಕೊನೆಗೆ ಅವಳ ಪ್ರಾಣ ಕೂಡ ಕೃಷ್ಣನಿಂದನೇ ಹೋಗಿದೆ. ಹಾಗಾಗಿ ಅವಳಿಗೆ ಮೋಕ್ಷವೇ ಪ್ರಾಪ್ತಿಯಾಗತ್ತೆ ಪೂತನಿಗೆ. ಸೊ ಹೀಗಿರ್ಬೇಕಾದ್ರೆ ಅಂದ್ರೆ ಆ ಪೂತನಿಗೆ ಅಷ್ಟೊಂದು ಆ ಕೆಟ್ಟ ಒಂದು ಆಲೋಚನೆಯನ್ನ ಇಟ್ಕೊಂಡು, ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಕೃಷ್ಣನನ್ನೇ ಕೊಲ್ಲೋಕ್ ಬಂದೊಳಗೂ ಕೂಡ ಆತ ಮುಕ್ತಿಯನ್ನ ಪ್ರಾಪ್ತಿ ಮಾಡಿದಾನೆ, ಮೋಕ್ಷವನ್ನ ಕೊಡ್ತಾನೆ ಅಂತ ಅನ್ನೋದಾದ್ರೆ, ಅವನ ಜೊತೆಯಲ್ಲೇ ಇದ್ಕೊಂಡು ಗೋಪಿಕೆಯರಾಗಿರ್ಬಹುದು, ಅವನಿಗೆ ಹಾಲು ಕೊಟ್ಟಂತಹ ಹಸುಗಳಾಗಿರ್ಬಹುದು, ಅವ್ರಿಗೆಲ್ಲ ಕೂಡ ಮುಕ್ತಿಯನ್ನ ಕೊಡದೇ ಇರ್ತಾನ ಭಗವಂತ. ಹಾಗಾಗಿ ಅವನಿಗೆ ಸರ್ವಯೋಗ ವಿನಿಸೃತಃ ಅನ್ನೋದು ಅವನಿಗೆ ಅನ್ವರ್ಥನಾಮ. ಮತ್ತೇನಂದ್ರೆ ಭಗವಂತನನ್ನ ಎಲ್ಲಾ ವಿಧಗಳಿಂದಲೂ ಕೂಡ ಭಗವಂತನನ್ನ ಪಡಿಬಹುದು. ಅಂದ್ರೆ ಇದೇ ರೀತಿ ಪಡಿಬೇಕು ಅನ್ನೋದಿಲ್ಲ. ಅವಾಗ್ಲೇ ಹೇಳ್ದಾಗೆ ಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಒಂದು ವಿಧಾನಗಳನ್ನ ಹೇಳಿರ್ತಾರೆ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು. ಹಾಗಾಗಿ ಈ ರೀತಿನೇ ಭಗವಂತನನ್ನ ಪಡಿಬೇಕು, ಕೇವಲ ಧ್ಯಾನವನ್ನೇ ಮಾಡ್ಬೇಕು ಅನ್ನೋದು ಅದು ಒಂದೇ ದಾರಿ ಅಲ್ಲ. ಯಾಕಂದ್ರೆ ಧ್ಯಾನದಿಂದಷ್ಟೇ ಅಂದ್ರೆ ಧ್ಯಾನ ಅನ್ನೋದು ಎಷ್ಟು ಕಷ್ಟ ಇರುತ್ತೆ, ನಾವ್ ಅದನ್ನ ಗೀತೆಯಲ್ಲೂ ಕೂಡ ನೋಡ್ತೀವಿ. ಯಾವ ರೀತಿ ನಮ್ಮ ಮನಸ್ಸು ದೇಹಗಳನ್ನೆಲ್ಲ ಸ್ಥಿರವಾಗಿ ಇಟ್ಕೊಂಡು ಧ್ಯಾನವನ್ನ ಮಾಡಿ, ಮೆಡಿಟೇಷನ್ ಮಾಡಿ ಅದ್ರ ಮುಖಾಂತರ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸಾಧ್ಯವಾದಂತದ್ದು. ಹಾಗಾಗಿ ಭಾಗವತ ಹೇಳತ್ತೆ, ಭಗವಂತನನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ, ಅವನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂದ್ರೆ ನವವಿಧವಾದ ಭಕ್ತಿಯನ್ನು ಕೂಡ ಹೇಳ್ತಾರೆ ಅಲ್ಲಿ. ಅಂದ್ರೆ ತಮಗೆಲ್ರಿಗೂ ಗೊತ್ತೇ ಇರತ್ತೆ, ನವವಿಧ ಭಕ್ತಿಗಳು ಅಂದ್ರೆ 9 ವಿಧದ ಭಕ್ತಿಗಳು ಯಾವುದು ಅಂತಂದ್ರೆ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ ಮತ್ತೆ ಆತ್ಮನಿವೇದನೆ. ಸೊ ಇವೆಲ್ಲ ಕೂಡ ನವವಿಧ ಭಕ್ತಿಗಳು. ಅಂದ್ರೆ ಯಾವ ರೀತಿ ಬೇಕಾದ್ರೂನು ಭಗವಂತನನ್ನ ಇದ್ರಲ್ಲಿ ಯಾವ್ದನ್ನ ನಾವು ಮಾಡಿದ್ರುನು ಕೂಡ ಅದ್ರಿಂದಾಗಿ ಭಗವಂತನನ್ನ, ಅವನ ಪ್ರೀತಿಯನ್ನ, ಅವನ ಅನುಗ್ರಹವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಮೊದಲನೇದಾಗಿ ಶ್ರವಣಂ ಅಂತಂದ್ರೆ ಸುಮ್ನೆ ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ನಾನು. ಯಾರ್ಯಾರು ಯಾವ್ಯಾವ ರೀತಿ ಅದ್ರಿಂದ ಪಡ್ಕೊಂಡಿದ್ರು ಅಂತ ಅನ್ನೋ ಕಾರಣಕ್ಕೋಸ್ಕರ, ಭಗವಂತನನ್ನ ಪ್ರಾಪ್ತಿ ಹೇಗಾಯ್ತು ಅನ್ನೋದಕ್ಕೋಸ್ಕರ. ಶ್ರವಣಂ ಅಂತಂದ್ರೆ ಭಗವಂತನ ಹೆಸರುಗಳು ಮತ್ತೆ ಮಹಿಮೆಗಳನ್ನ, ಈಗ ನಾವೇನು ಮಹಿಮೆಗಳನ್ನ ಕೇಳ್ತಾ ಇದೀವಿ, ನಮ್ಗೆ ಗೊತ್ತಿರೋದನ್ನ ನಾವ್ ಹೇಳ್ತಾ ಇರ್ತೀವಿ. ಸೊ ಅದನ್ನ ನೀವು ಕೇಳ್ತಾ ಇರ್ತೀರಾ. ಸೊ ಈಗ ಶ್ರವಣ ಅಂದ್ರೆ ಮತ್ತೊಬ್ರು ಹೇಳೋದನ್ನ, ಭಗವಂತನ ಮಹಿಮೆಗಳನ್ನ ಕೇಳಿಸ್ಕೊಳ್ಳೋದಿದೆಯಲ್ಲ, ಇದು ಕೂಡ ಭಗವಂತನಿಗೆ ಅಂದ್ರೆ ಭಕ್ತಿಯಿಂದ ಕೇಳೋದಿದೆಯಲ್ಲ, ಇದು ಕೂಡ ಅವನ ಸೇವೆ ಮಾಡಿದ ಹಾಗೇನೆ. ಇದ್ರಿಂದನೂ ಕೂಡ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ಇದು ಅವನನ್ನ ಹೊಲಿಸ್ಕೊಳ್ಳಕ್ಕೆ ಇರುವಂತಹ ಒಂದು ದಾರಿ. ಇದನ್ನ ಭಾಗವತದಲ್ಲಿ ನಾವು ಪರೀಕ್ಷಿತ ಕೂಡ ಇದ್ರಿಂದಾನೇ ಅಲ್ವಾ, ಶ್ರವಣಂ ಅನ್ನೋದಕ್ಕೆ ಅವನಷ್ಟು ಉದಾಹರಣೆ ಬೇರೆ ಏನು ಸಿಗ್ಲಿಕ್ಕಿಲ್ಲ ಅವನಿಗಿಂತ. ಯಾಕಂದ್ರೆ ಪರೀಕ್ಷಿತನಿಗೆ ಭಾಗವತವನ್ನ ಹೇಳಿ, ಭಾಗವತವನ್ನ ಕೇಳಿ ಅವನು ಮೋಕ್ಷವನ್ನ ಪಡ್ಕೊಂಡ ಅಂತ ಹೇಳ್ತಾರೆ ಪರೀಕ್ಷಿತ. ಹಾಗಾಗಿ ಶ್ರವಣಂ ಅನ್ನೋದಕ್ಕೆ ಪರೀಕ್ಷಿತನ ಉದಾಹರಣೆಯನ್ನ ತಗೊಳ್ಬಹುದು ನಾವು. ಇನ್ನು ಕೀರ್ತನೆ ಅಂತಂದ್ರೆ ಭಗವಂತನ ಮಹಿಮೆಗಳನ್ನ ಮತ್ತೆ ಅವನ ಸರ್ವಜ್ಞತೆ ಏನಿದೆ ಅದನ್ನ ಹೃತ್ಪೂರ್ವಕವಾಗಿ ಸ್ತುತಿ ಮಾಡೋ ಅಂಥದ್ದು, ಅವನ ಕೀರ್ತನೆಗಳನ್ನ ಹಾಡೋ ಅಂಥದ್ದು. ಇದ್ರ ಮುಖಾಂತರ ಕೂಡ ನಾವು ಭಗವಂತನನ್ನ ಪಡ್ಕೊಳ್ಬಹುದು. ನಾವ್ ಎಷ್ಟೊಂದಂದ್ರೆ ಧ್ರುವನ ಕಥೆ ಆಗಿರ್ಬಹುದು, ದ್ರೌಪದಿ ಅವಳು ಎಷ್ಟು ಆ ಒಂದು ಸಭೆಯಲ್ಲಿ ಭಗವಂತನನ್ನ ಹೇಗೆ ಕೀರ್ತನೆಯನ್ನ ಮಾಡ್ತಾಳೆ, ಮತ್ತೆ ಪ್ರಹ್ಲಾದ ಆಗಿರ್ಬಹುದು, ಮೀರಾ, ಚೈತನ್ಯ ಮಹಾಪ್ರಭುಗಳು, ತುಕಾರಾಮ್, ಈ ರೀತಿ ಸಾಕಷ್ಟು ಜನರು ಹೇಗೆ ಕೀರ್ತನೆಗಳ ಮುಖಾಂತರ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ರು ಅನ್ನೋದನ್ನ ಕೂಡ ನೋಡ್ಬಹುದು. ಅದನ್ ಬಿಟ್ರೆ ಸ್ಮರಣಂ ಅಂತಂದ್ರೆ ಆ ಸ್ಮರಣೆ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡೋದು. ಎಲ್ಲೆಲ್ಲೂ ಏನ್ ಮಾಡ್ತಾ ಇದ್ರುನು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನ ಸ್ಮರಣೆ ಅನ್ನೋದು ಇರ್ಬೇಕು ಅಂತ ಅನ್ನೋದು. ಅಂದ್ರೆ ಪ್ರಹ್ಲಾದನ ಹಾಗೆ ಅವನನ್ನ ಎಲ್ಲಿ ತಗೊಂಡೋಗಿ ಬೆಟ್ಟದಿಂದ ಎಸ್ತ್ರುನು, ಏನೇ ಮಾಡಿದ್ರುನು, ಎಷ್ಟೇ ಅವನಿಗೆ ವಿರುದ್ಧವಾಗಿ ನಡ್ಕೊಂಡ್ರುನು ಅವ್ನ್ ಭಗವಂತನ ಸ್ಮರಣೆ ಅಂತೂ ಬಿಡೋದಿಲ್ಲ. ಯಾವ ಶಿಕ್ಷೆಗೂ ಕೂಡ ಹೆದರದೇನೆ ಸದಾ ಕಾಲ ಭಗವಂತನ ಸ್ಮರಣೆಯಲ್ಲೇ ಇರ್ತಾನೆ ಪ್ರಹ್ಲಾದ. ಅವನನ್ನ ಉದಾಹರಣೆಯಾಗಿ ಹೇಳ್ಬಹುದು. ಇನ್ನು ಪಾದ ಸೇವನಂ ಅನ್ನೋದು 4ನೇದು. ಶ್ರವಣಂ ಆಯ್ತು, ಕೀರ್ತನಂ ಆಯ್ತು, ಸ್ಮರಣಂ ಆಯ್ತು, ಪಾದ ಸೇವನಂ. ಪಾದ ಸೇವನೆ ಅಂತಂದ್ರೆ ಭಗವಂತನ ಪಾದಗಳ ಮೇಲೆ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸೋದು. ಡೈರೆಕ್ಟ್ ಆಗಿ ನಾವು ಭಗವಂತನ ಪಾದ ಸೇವೆ ಮಾಡ್ಬೇಕು ಅಂದ್ರೆ ಭಗವಂತ ನಮಗ್ ಸಿಗೋದಿಲ್ಲ ಅಲ್ವಾ. ಸೊ ಧ್ಯಾನ ಸ್ಥಿತಿಯಲ್ಲಾದ್ರೂ ಕೂಡ ಭಗವಂತನ ಪಾದಗಳನ್ನ ನಾವು ಆ ಧ್ಯಾನದಲ್ಲಿ ಕಂಡುಕೊಳ್ಳೋದು.
ಪಾದ ದರ್ಶನಂ ಪಾಪನಾಶನಂ ಅಂತ ಹೇಳ್ತಾರಲ್ವಾ, ಹಾಗೆ ಭಗವಂತನ ಪಾದ ದರ್ಶನ ಮಾತ್ರದಿಂದಲೇ ನಾವು ಮಾಡಿರುವಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಿ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋದಕ್ಕೆ. ಇದಕ್ಕೆ ಲಕ್ಷ್ಮೀ ದೇವಿನೇ ಸಾಕ್ಷಾತ್ ಉದಾಹರಣೆಯಾಗಿ ನಾವು ನೋಡ್ಬಹುದು. ಯಾಕಂದ್ರೆ ಸರ್ವ ಸಂಪದ್ಭರಿತಳಾದಂತಹ ಲಕ್ಷ್ಮೀ ದೇವಿನೇ, ಅಂದ್ರೆ ಎಲ್ಲಾ ಸಂಪತ್ತಿಗೂ ಅಧಿದೇವತೆ ಆಕೆ. ಅವಳೇನೆ ಸದಾ ಕಾಲ ಭಗವಂತನ ಪಾದ ಸೇವೆಯನ್ನ ಮಾಡ್ತಿದ್ದಾಳೆ. ಆ ರೀತಿ ಮಾಡಿ, ಅಂದ್ರೆ ಎಲ್ಲಾ ಸಂಪತ್ತಿಗಿಂತ ಅಧಿಕವಾದಂತದ್ದು ಭಗವಂತನ ಪಾದ ಸೇವೆ ಅನ್ನೋದನ್ನ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಗೆ ತೋರ್ಸ್ಕೊಡ್ತಾಳೆ. ಇದು ಪಾದ ಸೇವನಂ ಅನ್ನೋದು ಮತ್ತೊಂದು ವಿಧವಾದಂತಹ ಭಕ್ತಿ. ಇನ್ನು ಅರ್ಚನೆ ಮಾಡುವಂತದ್ದು, ಅಂದ್ರೆ ಅರ್ಚನೆ ಮಾಡ್ಬೇಕಾದ್ರೆ ನಾವ್ ಯಾವ ರೀತಿ ಅಂದ್ರೆ ಏನೇನ್ ಬೇಕಾದ್ರೂ ಈಗ ನೈವೇದ್ಯಕ್ಕೆ ಇಡ್ತೀವಿ. ಈಗ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಅಂದ್ರೆ ನಾವು ಭಕ್ತಿಯಿಂದ ಏನನ್ನೇ ನಾವು ಭಗವಂತನಿಗೆ ನಾವು ಕೊಟ್ರು ಕೂಡ ಅದನ್ನ ಅವನು ಸ್ವೀಕಾರ ಮಾಡಿ ನಮ್ಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಅನ್ನೋದು ಇದ್ರ ಅರ್ಥ. ಇನ್ನು ವಂದನಂ ಅಂತಂದ್ರೆ ಹೇಗೆ ಭಗವಂತನಿಗೆ ಕೇವಲ ಒಂದು ವಂದನೆಯನ್ನ ಮಾಡಿದ್ರೆ ಸಾಕು, ನಮಸ್ಕಾರವನ್ನ ಮಾಡಿದ್ರೆ ಸಾಕು, ಅಷ್ಟಕ್ಕೆ ಅವನು ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಗಜೇಂದ್ರನಿಗಿಂತ ಬೇರೆ ಒಂದು ಇದೇ ಬೇಕಾಗಿಲ್ಲ. ಅವನು ಕೇವಲ ಅರ್ಪಣೆ ಮಾಡೋದು ಒಂದು ಕಮಲದ ಹೂವನ್ನ ಅಷ್ಟೇ. ಅಂದ್ರೆ ಅಷ್ಟು ಪ್ರೀತಿಯಿಂದ ಅಷ್ಟು ಭಕ್ತಿಯಿಂದ ಒಂದು ಕಮಲದ ಹೂಗೆ ಒಲದಂತವನು ಭಗವಂತ. ನಾರಾಯಣ ಹೇಗೆ ಅಂದ್ರೆ ಸ್ವತಃ ತನ್ನ ಪತ್ನಿಗೂ ಹೇಳ್ದೇನೆ ಗಜೇಂದ್ರನ ಕೂಗಿಗೆ ಅವನ ಒಂದು ಮೊರೆ ಅದನ್ನ ಕೇಳಿಸ್ಕೊಂಡು ಅವನನ್ನ ಕಾಪಾಡೋದಕ್ಕೆ ಅಂತಾಗಿ ಬರ್ತಾನೆ. ಸೊ ಇದು ಕೂಡ ಒಂದು ವಿಧವಾದಂತಹ ಭಕ್ತಿ. ಹಾಗೆ ದಾಸ್ಯಂ ಅಂದಾಕ್ಷಣಕ್ಕೆ ಎಲ್ರಿಗೂ ನೆನ್ಪಾಗೋದೇನಂದ್ರೆ ಯಾರ್ ನೆನ್ಪಾಗತ್ತೆ? ಹನುಮಂತನ ನೆನ್ಪಾಗತ್ತೆ. ದಾಸ್ಯ, ನಾನು ದಾಸೋಹಂ ಅಂತೇಳಿ ಹೇಳ್ದಂತವನು ಮೊದಲನೇ ವ್ಯಕ್ತಿನೇ ಹನುಮಂತ. ಸೊ ಅವನಿಗಿಂತ ಹೆಚ್ಚಿನ ಉದಾಹರಣೆ ಬೇಕಾಗೇ ಇಲ್ಲ. ಅಂದ್ರೆ ಅವನ್ ಏನು ಅವನ ಒಂದು ಭಕ್ತಿ ಎಷ್ಟ್ರ ಮಟ್ಟಿಗಿರುತ್ತೆ ಅನ್ನೋದು ನಾವು ರಾಮಾಯಣದಲ್ಲೇ ನೋಡಿರ್ತೀವಿ. ಹನುಮಂತನ ಭಕ್ತಿ ಎಂತದ್ದು, ರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು ಅವನಿಗೆ ಅನ್ನೋದನ್ನ. ಸೊ ಈ ರೀತಿ ದಾಸ್ಯ ಅಂದ್ರೆ ಹಾಗಿರ್ಬೇಕು ಅಂತ. ಈಗ ಪ್ರತಿಯೊಂದು ಈಗ ವಂದನೆ ಮುಖಾಂತರ ನಾನು ಭಗವಂತನ ಸ್ಮರಣೆ ಮಾಡ್ತೀನಿ ಅಂದ್ರೆ ಸುಮ್ಮನೆ ನಮಸ್ಕಾರ ಮಾಡೋದಲ್ಲ, ಅದು ಯಾವ ರೀತಿ ಇರ್ಬೇಕು, ಆ ವಂದನೆ ಮಾಡುವಂತಹ ಭಾವ ಹೇಗಿರ್ಬೇಕು ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ಕೊಡ್ತಿರೋದು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಂದ್ರೆ ಭಗವಂತನನ್ನ ಯಾವ ರೀತಿ ನಾವು ಯಾವ ರೀತಿ ಅವನನ್ನ ಸ್ತುತಿಸ್ತೀವಿ, ಯಾವ ರೀತಿ ಅವನನ್ನ ಸ್ಮರಣೆ ಮಾಡ್ತೀವಿ, ಆ ರೀತಿ ನಮಗ್ ಒಲಿತಾನೆ ಅಂತ. ಅಂದ್ರೆ ನಾವ್ ಅವನನ್ನ ಅಮ್ಮ ಅಂತ ತಿಳ್ಕೊಂಡ್ರೆ, ಅಂದ್ರೆ ಮಕ್ಕಳು ಅಮ್ಮನನ್ನ ಪ್ರೀತಿ ಮಾಡೋ ಹಾಗೆ ಅಂತಂದ್ರೆ, ಅಥವಾ ಅಮ್ಮ ಮಕ್ಕಳನ್ನ ಪ್ರೀತಿ ಮಾಡೋ ಹಾಗೆ ಅಂದ್ರೆ ಯಶೋದೆ ಯಾವ ರೀತಿ ಅವನಿಗೆ ಪ್ರೀತಿಯನ್ನ ಕೊಡ್ತಾ ಇದ್ಲು ಆ ರೀತಿ ಪ್ರೀತಿಯನ್ನ ಕೊಡ್ಬೇಕು. ಅಂದ್ರೆ ಆ ರೀತಿ ಪ್ರೀತಿಯಿಂದ ಆ ಭಾವದಿಂದ ಅವನನ್ನ ನಾವು ಪ್ರೀತಿಸ್ಬೇಕು ಅನ್ನುವಂತಹ ಭಾವನೆ. ಇನ್ನು ದಾಸ್ಯಂ ಅನ್ನೋದಕ್ಕೆ ಹನುಮಂತನ ಉದಾಹರಣೆ ಆಯ್ತು. ಇನ್ನು ಸಖ್ಯ ಅಂತ ಬಂದಾಗ ಸುಧಾಮ ಮತ್ತೆ ಕೃಷ್ಣ, ಅವ್ರಿಗಿಂತ ಒಂದು ಒಳ್ಳೆ ಉದಾಹರಣೆ ಮತ್ತೊಂದ್ ಸಿಗೋದಿಲ್ಲ. ಅಂದ್ರೆ ಆ ಭಕ್ತಿ ಅನ್ನೋದು, ಆ ಪ್ರೀತಿ ಅನ್ನೋದು ಎಷ್ಟು ಒಂದು ಯಾವ ರೀತಿ ಇರ್ಬೇಕು, ಆ ಭಕ್ತಿಯಲ್ಲಿ ಶ್ರದ್ಧೆ ಎಷ್ಟು ಮಟ್ಟಿಗಿರ್ಬೇಕು, ಆ ಪ್ರೀತಿ ಎಷ್ಟು ಮಟ್ಟಿಗಿರ್ಬೇಕು, ಎಷ್ಟು ಪ್ಯೂರ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸಖ್ಯಂ ಅಂದ್ರೆ ಸುಮ್ನೆ ಕೃಷ್ಣ ನನ್ನ ಸಖ ಅಂತ ಅನ್ಕೊಳ್ಳೋದಷ್ಟೇ ಅಲ್ಲ. ಆ ಸಖ್ಯ ಅಂತ ಬಂದಾಗ ಆ ಭಾವನೆ ಹೇಗಿರ್ಬೇಕು, ಸುಧಾಮನಲ್ಲಿ ಹೇಗಿತ್ತೋ ಅಂದ್ರೆ ತನ್ನ ಸಖನಲ್ಲಿ ಏನನ್ನೂ ಕೇಳಬಾರ್ದು, ಅಂದ್ರೆ ಅವನ ಮುಂದೆ ಕೈ ಚಾಚಬಾರ್ದು ನಾನು ಅನ್ನುವಂತಹ ಒಂದು ಆ ಭಕ್ತಿ ಭಾವ ಏನಿತ್ತು ಅವನಲ್ಲಿ, ಅದೆಲ್ಲವನ್ನ ಸ್ವತಃ ಕೃಷ್ಣನೇ ಅರ್ಥ ಮಾಡ್ಕೊಂಡು ಅವನಿಗೆ ಅನುಗ್ರಹವನ್ನ ಮಾಡ್ತಾನೆ. ಅಷ್ಟೊಂದು ಅಂದ್ರೆ ಸಾಕಷ್ಟು ನೋಡಿದೀವಿ ನಾವು, ಎಷ್ಟೊಂದ್ ಕಥೆಗಳನ್ನ ಕೂಡ ಇದೇ ಕ್ಲಾಸಲ್ಲಿ ಕೇಳಿದೀರಾ ಕೃಷ್ಣ ಸುಧಾಮನ ಬಗ್ಗೆ, ಎಷ್ಟು ಅವ್ರ ಮಧ್ಯೆ ಇದ್ದಂತಹ ಒಂದು ಪ್ರೀತಿ ಹೇಗಿತ್ತು ಅಂತ ಅನ್ನೋದನ್ನ. ಇದು ಸಖ್ಯ ಭಾವನೆಯಿಂದ ಭಗವಂತನನ್ನ ಸ್ತುತಿಸುವಂತದ್ದು. ಇನ್ನು ಆತ್ಮ ನಿವೇದನೆ ಅಂತ ಬಂದಾಗ ನಾವು ಬಲಿಚಕ್ರವರ್ತಿಯನ್ನ ನೋಡ್ಬಹುದು. ಬಲಿಚಕ್ರವರ್ತಿ ಹೇಗೆ ಅಂದ್ರೆ ಎಲ್ಲವನ್ನ ಸರ್ವಸ್ವವನ್ನು ಕೂಡ ಭಗವಂತನಿಗೆ ಕೊಟ್ಟ ನಂತರ ಎಲ್ಲವನ್ನ ಅವನಿಗೆ ಅರ್ಪಣೆ ಮಾಡಿದ್ಮೇಲೆ 3ನೇ ಪಾದ ಇಡೋದಕ್ ಜಾಗ ಇಲ್ದೆ ಇದ್ದಾಗ ಅವ್ನ್ ಹೇಳ್ತಾನೆ, ನನ್ ತಲೆ ಮೇಲೆ ನಿನ್ ಪಾದವನ್ನ ಇಡು ಅಂತ. ಅಂದ್ರೆ ತನ್ನನ್ನೇ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋ ಅಂತದ್ದು, ಇದನ್ನ ಆತ್ಮ ನಿವೇದನೆ ಅಂತ ಹೇಳ್ತಾರೆ. ಸೊ ಈ ರೀತಿ ನವವಿಧವಾದ ಭಕ್ತಿಗಳಿಂದಲೂ ಕೂಡ ಭಗವಂತನನ್ನ ಒಲಿಸ್ಕೊಳ್ಬಹುದು. ಇದ್ರಲ್ಲಿ ಯಾವ್ದನ್ನೇ ನಾವು ಅಳವಡಿಸ್ಕೊಂಡ್ರುನು, ಯಾವ್ದನ್ನೇ ಫಾಲೋ ಮಾಡಿದ್ರು ಕೂಡ ನಾವು ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು, ಅವನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗಾಗಿ ಯಾವುದೇ ವಿಧಾನ ಆಗಿರಬಹುದು, ಎಲ್ಲಾ ವಿಧಾನಗಳಿಂದಲೂ ಕೂಡ ನಾವು ಅವನನ್ನ ಪಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ವಿಧಾನಗಳಿರುತ್ತೆ. ಕೇವಲ ಒಂದೇ ವಿಧವಾಗಿ ಧ್ಯಾನದಿಂದ ಆಗ್ಲಿ, ಕೇವಲ ಅವನ ಒಂದು ಮೆಡಿಟೇಷನ್ ಮಾಡಿ ಸಮಾಧಿ ಸ್ಥಿತಿಗೆ ಹೋಗಿ ಪಡ್ಕೊಳ್ಬೇಕು ಅನ್ನೋದಿಲ್ಲ. ಇಲ್ಲಿ ನವವಿಧವಾದ ಭಕ್ತಿಗಳಲ್ಲಿ ಹೇಳಿರುವಂತ ಯಾವುದೇ ಒಂದನ್ನಾದ್ರೂ ನಾವು ಭಕ್ತಿಯಿಂದ ನಾವು ಅದನ್ನ ಆಚರಿಸಿದ್ವಿ ಅಂತಂದ್ರೆ
ಅದನ್ನ ಮಾಡಿದ್ವಿ ಅಂತ ಆದ್ರೆ ಭಗವಂತನ ಪ್ರಾಪ್ತಿ ಆಗೋದು ನಿಶ್ಚಿತ ಅಂತ ಅನ್ನೋದ್ರಿಂದಾಗಿ ಅವನಿಗೆ ಸರ್ವಯೋಗ ವಿನಿಸೃತಃ ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದೇನಂದ್ರೆ ಆ ಒಂದು ಈಗ ನಾವೇನಾದ್ರೂ ಒಂದು ಶಾಸ್ತ್ರಗಳು ಗೊತ್ತಿರೋ ಅಂತವ್ರು ಆ ಶಾಸ್ತ್ರಗಳನ್ನ ತಿಳಿದುಕೊಂಡು ಮತ್ತೆ ನಿಯಮಗಳನ್ನ ತಿಳ್ಕೊಂಡು ಭಕ್ತಿಯನ್ನ ಮಾಡ್ತಾರೆ, ಅವನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಈ ರೀತಿ ವಿಧಿ ನಿಯಮಗಳನ್ನ ಅನುಸರಿಸ್ತಾ ಮಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಏನಾಗತ್ತೆ, ಏನು ಗೊತ್ತಿರಲ್ಲ, ಏನು ಗೊತ್ತಿಲ್ದೇನೆ ಕೇವಲ ಭಕ್ತಿ ಭಾವದಿಂದ ಅಷ್ಟೇ ಭಗವಂತನನ್ನ ಸ್ತುತಿಸ್ತಾ ಇರ್ತೀವಿ. ಅಂತಹ ವ್ಯಕ್ತಿಗಳಿಗೂ ಹಾಗಿದ್ರೆ ಎಲ್ಲವೂ ಸಿಗುತ್ತಾ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ ಕೊಡೋದಾದ್ರೆ ಆ ನಾವು ಚೈತನ್ಯ ಮಹಾಪ್ರಭುಗಳ ಉದಾಹರಣೆಯನ್ನ ತಗೊಳ್ಬಹುದು. ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದಂತಹ ಅರ್ಚಕರು ಒಮ್ಮೆ ಪೂಜೆಯನ್ನ ಮಾಡ್ಬೇಕಾದ್ರೆ ಸಹಸ್ರ ನಾಮಾವಳಿಗಳನ್ನ ಆಡ್ಬೇಕು ಅಂತ ಹೇಳಿ ಅರ್ಚಕರಿಗೆ ಹೇಳಿರ್ತಾರೆ. ಹಿಮಾಂಶು ಅಂತ ಹೇಳಿ ಅವರ ಹೆಸರು, ಅರ್ಚಕರ ಹೆಸರು. ಅವ್ರಿಗೆ ಏನು ವೇದಗಳಾಗ್ಲಿ ಅಥವಾ ಶಾಸ್ತ್ರ ವಿಚಾರಗಳಾಗ್ಲಿ ಏನು ಕೂಡ ಗೊತ್ತಿರೋದಿಲ್ಲ. ಏನನ್ನು ಅರ್ಥನೂ ಮಾಡ್ಕೊಂಡಿರಲ್ಲ, ಅವರು ಕಲ್ತಿರೋದಿಲ್ಲ. ಅವ್ರ ತಂದೆಯ ಒಂದು ಅಧಿಕಾರ ಏನಿರುತ್ತೆ ಅಂದ್ರೆ ಅವರು ಅರ್ಚಕರಾಗಿದ್ದಿದ್ರಿಂದಾಗಿ ಅವ್ರ ನಂತರ ಇವನು ಕೂಡ ಅಲ್ಲಿ ಅರ್ಚನೆಯನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಪೂಜಾರಿಯಾಗಿ ಅಲ್ಲಿ ನೇಮಕ ಆಗಿರ್ತಾರೆ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಸಹಸ್ರ ನಾಮಾವಳಿಗಳನ್ನ ಹಾಡ್ಬೇಕು ಅಂತ ಹೇಳಿ ಆಡ್ತಾ ಅರ್ಚನೆಯನ್ನ ಮಾಡ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿರ್ತಾರೆ. ಅವ್ನ್ ಮಾಡ್ತಿರ್ತಾನೆ ಹಾಗೇನೆ. ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಣವವನ್ನ ಹೇಳಿ ವಿಶ್ವಾಯ ನಮಃ ವಿಷ್ಣವೇ ನಮಃ ಹೇಳ್ಬೇಕಲ್ವಾ. ಏನ್ ಮಾಡ್ತಾನಲ್ಲಿ ವಿಶ್ವಾಯ ನಮಃ ಅಂತ ಮೊದಲನೇ ಅಕ್ಷರ ಮೊದಲನೇ ಒಂದು ನಾಮಾವಳಿಯನ್ನ ಹೇಳ್ತಾನೆ. ಎರಡನೇದ್ ಬಂದ್ಬಿಟ್ಟು ವಿಷ್ಣಾಯ ನಮಃ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ವಿಶ್ವಾಯ ನಮಃ ಹೇಳಿ ವಿಶ್ವಾಯ ನಮಃ ಮತ್ತೆ ವಿಷ್ಣಾಯ ನಮಃ ಅಂದ್ರೆ ಎರಡು ಪ್ರಾಸಪದಗಳ ರೂಪದಲ್ಲಿ ಹೇಳ್ತಾರೆ. ಈಗ ವಿಷ್ಣಾಯ ನಮಃ ಅಂತಂದ್ರೆ ಅದು ಚತುರ್ಥಿ ವಿಭಕ್ತಿನಲ್ಲಿ ಏನಾಗತ್ತೆ, ಸಂಸ್ಕೃತ ಗೊತ್ತಿರೋರಿಗೆ ಇದು ತಪ್ಪು ಹೇಳ್ತಿದ್ದಾರೆ, ವಿಷ್ಣವೇ ನಮಃ ಅಂತ ಹೇಳ್ಬೇಕು, ಅಂದ್ರೆ ಚತುರ್ಥಿ ವಿಭಕ್ತಿಯಲ್ಲೇ ಬರ್ಬೇಕು ಭಗವಂತನ ಹೆಸರು. ಇಲ್ಲಿ ಯಾಕೆ ಈ ರೀತಿ ತಪ್ಪು ಹೇಳ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಇದ್ದಂತವ್ರು ಚೈತನ್ಯ ಮಹಾಪ್ರಭುಗಳ ಜೊತೆ ಇರ್ತಾರಲ್ಲ ಬೇರೆ ಅರ್ಚಕರು, ಅಂದ್ರೆ ಇಷ್ಟು ದಿನ ಯಾರ್ಯಾರೋ ಬಂದ್ ಹೋಗ್ತಾ ಇದ್ರು ದೇವಸ್ಥಾನಕ್ಕೆ, ಪಾಪ ಅವರಿಗೆ ಸಂಸ್ಕೃತ ಗೊತ್ತಿರ್ಲಿಲ್ಲ, ಏನಿಲ್ಲ, ಇವನ್ ಹೇಗ್ ಅರ್ಚನೆ ಮಾಡ್ತಾನೋ ಅದೇ ಸರಿ ಅಂತ ಅವರು ಅನ್ಕೊಂಡಿದ್ರು. ಆದ್ರೆ ಈಗ ಅಲ್ಲಿ ಇದ್ದಂತವ್ರೆಲ್ಲ ಒಳ್ಳೆ ಸ್ಕಾಲರ್ಸ್ ಆಗಿರೋದ್ರಿಂದಾಗಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಪಂಡಿತರೇ ಇದ್ದಿದ್ರಿಂದಾಗಿ ಯಾಕೆ ಈ ರೀತಿ ತಪ್ಪು ಹೇಳ್ತಿದ್ದೀರಾ ನೀವು, ಇದು ಚತುರ್ಥಿ ವಿಭಕ್ತಿಲಿ ಇರ್ಬೇಕಲ್ವಾ, ಮೊದ್ಲಿಂದ ಪ್ರಾರಂಭ ಮಾಡಿ ನೀವು ಇದನ್ನ ನಾಮಾವಳಿಗಳನ್ನ ಅರ್ಚನೆ ಮಾಡೋದನ್ನ ಫಸ್ಟ್ ಇಂದ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಈತ ಹೇಳ್ತಾನೆ, ಯಾರು ಪೂಜೆ ಮಾಡ್ತಿದ್ನೋ ಅವನು ಹೇಳ್ತಾನೆ, ನನಗೆ ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷಗಳಿಂದ ನಾನು ಭಗವಂತನ ಪೂಜೆ ಮಾಡ್ತಾ ಬರ್ತಿದ್ದೀನಿ, ತಪ್ಪು ಹೇಳಿದ್ರು ಕೂಡ ಭಗವಂತನಿಗೆ ಅದೇ ಪ್ರಾಕ್ಟೀಸ್ ಆಗೋಗಿದೆ ಅಂತ ಕಾಣುತ್ತೆ. ಹಾಗಾಗಿ ನನಗೆ ಸದಾ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದಾನೆ ಭಗವಂತ. ಇಷ್ಟು ದಿನ ನನಗ್ ತಿಳ್ಕೊಳ್ಳೇ ಇಲ್ಲ ನಾನು ಯಾವ್ದ್ ತಪ್ಪು ಯಾವ್ದ್ ಸರಿ ಅನ್ನೋದನ್ನ ಅಂತ ಹೇಳಿ ಪಾಪ ಎದ್ರುಕೊಂಡೇನೆ ಅವನು, ಅಷ್ಟು ದೊಡ್ಡ ಮಹಾ ವ್ಯಕ್ತಿಗಳು ಬಂದಿದ್ದಾರೆ ಅಲ್ಲಿ ಅಂತಂದ್ರೆ ಭಯ ಆಗದೆ ಇರತ್ತಾ, ಹೆದರ್ಕೊಂಡೇ ಪೂಜೆ ಮಾಡ್ತಿರ್ತಾನೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವನನ್ನ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ನೀನು ಆರಾಮಾಗಿ ಪೂಜೆ ಮಾಡು, ಅಂದ್ರೆ ನಿನ್ನಲ್ಲಿರುವಂತದ್ದು ಭಕ್ತಿ ಮಾತ್ರ ಇಂಪಾರ್ಟೆಂಟ್ ಆಗತ್ತೆ ಅಂತ. ಅಂದ್ರೆ ಅವ್ರೊಂದ್ ಮಾತ್ ಹೇಳ್ತಾರೆ, ಮೂರ್ಖೋ ವದತಿ ವಿಷ್ಣಾಯ ಬುಧೋ ವದತಿ ವಿಷ್ಣವೇ ಉಭಯೋಸ್ತು ಫಲಂ ತುಲ್ಯಂ ಭಾವಗ್ರಾಹೇ ಜನಾರ್ದನ ಅಂತ. ಅಂದ್ರೆ ಮೂರ್ಖರೇನಿದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವರು ವಿಷ್ಣಾಯ ನಮಃ ಅಂತ ಹೇಳಿದ್ರು ಭಗವಂತ ಅದನ್ನ ಅರ್ಪಣೆ ಮಾಡ್ಕೊಳ್ತಾನೆ. ಅದೇ ಬುದ್ಧಿವಂತರಾದವರು ಚತುರ್ಥಿ ವಿಭಕ್ತಿನಲ್ಲೇ ವಿಷ್ಣವೇ ನಮಃ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ, ಅದನ್ನು ಕೂಡ ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಆದ್ರೆ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ನಮ್ಮ ಭಾವ ಶುದ್ಧಿಯಾಗಿರ್ಬೇಕು. ಆ ಭಕ್ತಿಯಿಂದ ಪ್ರೀತಿಯಿಂದ ನಾವು ವಿಷ್ಣವೇ ನಮಃ ಅಂತ ಹೇಳಿದ್ರು ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ಹಾಗೆ ವಿಷ್ಣಾಯ ನಮಃ ಅಂತ ಹೇಳಿದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಅಂತ. ಅಂದ್ರೆ ಇಲ್ಲಿ ತಪ್ಪು ಕಲಿಬೇಕು ಅನ್ನೋದು ಇದ್ರ ಅರ್ಥ ಅಲ್ಲ. ಭಗವಂತ ಸರ್ವಯೋಗ ವಿನಿಸೃತಃ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಎಲ್ಲಾ ಶಾಸ್ತ್ರ ವಿಧಿ ನಿಯಮ ಗೊತ್ತಿದ್ದು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡುವಂತವ್ರು, ಅಂದ್ರೆ ಸಕ್ರಮವಾಗಿ, ಅಂದ್ರೆ ಆ ರೀತಿ ನೀತಿ ನಿಯಮಗಳನ್ನ ತಿಳ್ಕೊಂಡು ಹೇಗ್ ಉಚ್ಚಾರಣೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಉಚ್ಚಾರಣೆ ಮಾಡೋದು, ಅಂಥವ್ರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೇನೆ ಏನು ಗೊತ್ತಿಲ್ದೇನೆ, ಶಾಸ್ತ್ರದ ವಿಧಿ ನಿಯಮಗಳು ಗೊತ್ತಿಲ್ದೇನೆ ಭಗವಂತನನ್ನ ಕೇವಲ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡುವಂತವ್ರು ಏನಿರ್ತಾರೆ ಅವ್ರಿಗೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ. ಒಂದ್ ವೇಳೆ ಈ ರೀತಿ ಏನು ತಿಳ್ಕೊಳ್ದೇನೆ ತಪ್ಪುಗಳಾಗೆ ಅವನಿಗೆ ಭಕ್ತಿಯಿಂದ ನಾವು ಅರ್ಪಣೆ ಮಾಡಿದ್ರೆ ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಭಗವಂತ, ಅಷ್ಟಕ್ಕೆ ನಮ್ಗಷ್ಟು ಅನುಗ್ರಹ ಮಾಡ್ತಿದ್ದಾನೆ ಅಂತಂದ್ರೆ ಆತನೇ ಹೇಳ್ತಾನಲ್ಲ ಇಲ್ಲಿ,
ಅಂದ್ರೆ ನನಗೆ ಇಷ್ಟು ದಿನ ನಾನು ಏನ್ ಮಾಡ್ತಿದ್ನೋ ಅದೇನೆ ನನಗೆ ಭಗವಂತನಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ನನ್ಗೆ ಯಾವತ್ತೂ ಅವ್ನ್ ಕೈ ಬಿಟ್ಟಿಲ್ಲ, ನನ್ನನ್ನು ಕಾಪಾಡ್ತಿದ್ದಾನೆ ಅಂತ. ಹಾಗಿದ್ರೆ ತಪ್ಪುಗಳನ್ನ ಹೇಳ್ತಾನೆ, ನಾವು ಭಕ್ತಿಯಿಂದ ಈ ರೀತಿ ನಾವು ಅವನಿಗೆ ಸೇವೆಯನ್ನ ಸಲ್ಲಿಸ್ದಾಗ್ಲೇ ಇಷ್ಟು ಅನುಗ್ರಹ ಮಾಡ್ತಾನೆ ಅಂದ್ರೆ, ಇನ್ನು ಸರಿಯಾಗಿ ಅಂದ್ರೆ ಒಳ್ಳೆ ಗುರುಗಳ ಹತ್ರ ಕಲ್ತು, ಚೆನ್ನಾಗಿ ಕಲ್ತು, ಸರಿಯಾದ ಕ್ರಮದಲ್ಲಿ ನಾವು ಮಾಡಿದಾಗ ಅದ್ರ ಫಲ ಇನ್ನೆಷ್ಟಿರಬಹುದು ಅನ್ನೋದನ್ನ ಅವ್ರು ಹೇಳ್ತಾರೆ. ಹಾಗಾಗಿ ನೀನು ಕೂಡ ಈಗ ಭಕ್ತಿಯಿಂದ ಮಾಡಿದ್ಯಾ, ಇದನ್ನ ದೇವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಹಾಗೆ ಮುಂದೆ ನೀನ್ ಮತ್ತೆ ಇದನ್ನ ಚೆನ್ನಾಗಿ ಕಲ್ತು ಇನ್ನು ಒಳ್ಳೆ ರೀತಿನಲ್ಲಿ ಸರಿಯಾಗಿ ಶುದ್ಧತೆಯಿಂದ ನೀನು ಮಾಡೋದ್ರಿಂದಾಗಿ, ಪಠನೆ ಮಾಡೋದ್ರಿಂದಾಗಿ, ಮತ್ತೆ ಅರ್ಚನೆಯನ್ನ ಮಾಡೋದ್ರಿಂದಾಗಿ ನಿನಗೆ ಇನ್ನೆಷ್ಟು ಫಲ ಸಿಗ್ಬೋದಲ್ವಾ ಅಂತ ಹೇಳಿ ಇದನ್ನ ಬದಲಾಯಿಸ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಅಂದ್ರೆ ಭಗವಂತನಿಗೆ ನಿರ್ಮಲವಾದಂತಹ ಭಕ್ತಿ ಮತ್ತೆ ಶ್ರದ್ಧೆಗಳಿರ್ಬೇಕು. ಅವನು ಆ ತರ ಮಾಡಿದಾಗ ಅವನು ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಅವನಿಗೆ ಸರ್ವಯೋಗ ವಿನಿಸೃತಃ ಅನ್ನೋದು ಅನ್ವರ್ಥನಾಮ. ಅನ್ವರ್ಥ ಅಂದ್ರೆ ಅವನ ಗುಣ, ಅದು ಅವನ ಬರೀ ನಾಮ ಅಂತ ಹೇಳಿದ್ರೆ ತಪ್ಪಾಗ್ಬಿಡತ್ತೆ. ಅವನ ಗುಣನೇ ಹಾಗೆ. ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ಹೇಳೋದು ಬರೀ ನಾಮಗಳನ್ನ ತಿಳ್ಕೊಳ್ತಾ ಇರೋದಲ್ಲ. ಇಲ್ಲಿ ಈ ಹೆಸರಿದಾವೆ, ನಮ್ಗಾದ್ರೆ ಹೇಳ್ತೀವಿ ಬೇರೆ ಬೇರೆ ಹೆಸರುಗಳಿರುತ್ತೆ, ನಮ್ಗೆ ಸಂಬೋಧನೆ ಮಾಡೋದಕ್ಕೆ ಅಂತ ಇಟ್ಟಿರೋ ಹೆಸರುಗಳದು. ಆದ್ರೆ ಭಗವಂತನ ನಾಮಗಳು ಆ ರೀತಿ ಅಲ್ಲ. ಅವನ ಗುಣಗಳು ಪ್ರತಿಯೊಂದು ಅವನ ಮಹಿಮೆಗಳನ್ನ ತಿಳಿಸುತ್ತೋ ಹೊರತು ಕೇವಲ ಸಂಬೋಧನೆಗೋಸ್ಕರ ಇಟ್ಟಿರುವಂತಹ ಹೆಸರುಗಳಲ್ಲ ಅದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸರ್ವಯೋಗ ವಿನಿಸೃತಃ. ಧನ್ಯವಾದ ಭಗಿನಿ. ನಾವು 12ನೇ ಶ್ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ದೀಪಾ ಭಗಿನಿ, ದೀಪಾ ಭಂಡಾರ್ಕರ್ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಿಪೀಟ್ ಮಾಡಿ. ವಸುರ್ವಸುಮನಾ ಸತ್ಯಸ್ ವಸುರ್ವಸುಮನಾ ಸತ್ಯಃ ವಸುರ್ವಸುಮನಾ ಸತ್ಯಃ ಸಮಾತ್ಮಾ ಸನ್ಮಿತಃ ಸಮಃ ಸಮಾತ್ಮಾ ಸಂಮಿತಃ ಸಮಃ ಸಮಾತ್ಮಾ ಸಂಮಿತಃ ಸಮಃ ಅಮೋಘಃ ಪುಂಡರೀಕಾಕ್ಷೋ ಅಮೋಘ ಪುಂಡರೀಕಾಕ್ಷೋ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ ವೃಷಕರ್ಮಾ ವೃಷಾಕೃತಿಃ ವೃಷಕರ್ಮಾ ವೃಷಾಕೃತಿಃ ವಸುರ್ವಸುಮನಾ ಸತ್ಯ ಸಮ್ಮಾತ್ಮಾ ಸಂಮಿತಃ ಸಮಾ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ. ಅದು ಸಮಾತ್ಮ ಸನ್ಮಿತ ಸಮಃ, ಸಮಾತ್ಮ ಅಂತ ಹೇಳ್ಬೇಕು. ಇರ್ಲಿ, ಸಮಾತ್ಮ ಸಂಮಿತ. ಇಲ್ಲ ಅದು ಸಂಮಿತ ಸಮಃ. ಸಂಮಿತ ಸಂಮಿತ ಸಮ ಬೇಡ, ಸಂಮಿತ ಸಮಃ. ಸಂಮಿತ ವಸುರ್ವಸುಮನಾ ಸತ್ಯ ಸಮಾತ್ಮ ಸಂಮಿತ ಸಮಃ. ಈ ನಿಲ್ಲಿಸ್ಕೊಳ್ಳೋದು ಗೊತ್ತಾ? ಯಾರಿಗೆ ದೀರ್ಘವಾಗಿ ಹೇಳೋಕ್ಕಾಗಲ್ಲ ಅವ್ರು 2 ಲೈನಲ್ಲಿ ಹೇಳಿ. ವಸುರ್ವಸುಮನಾ ಸತ್ಯಃ ಅದನ್ನ ನಿಲ್ಲಿಸ್ಕೊಳ್ಳಿ. ಅಂದ್ರೆ ದೀರ್ಘವಾಗಿ ಯಾರಿಗೆ ಹೇಳೋಕ್ಕಾಗಲ್ಲ, ಸ್ವಲ್ಪ ಏಜ್ ಆಗಿರೋ ಅಂತವ್ರು, ಹೇಳೋಕ್ ಯಾರಿಗ್ ಸಾಧ್ಯ ಆಗತ್ತೆ ಅಂತವ್ರು ಒಂದೇ ಲೈನಲ್ಲಿ ಹೇಳಿ. 16 ಅಕ್ಷರ ಒಟ್ಟಿಗೆ ಸೇರಿಸಿ ಹೇಳಿ. ವಸುರ್ವಸುಮನಾ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿ ವಸುರ್ವಸುಮನಾ ಸತ್ಯ ಸಮ್ಮಾತ್ಮ ಸಂಮಿತ ಸಮ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿ. ಧನ್ಯವಾದ ಭಗಿನಿ. ಸೊ ಈ ಒಂದು ಶ್ಲೋಕದಲ್ಲಿ 10 ನಾಮಗಳಿದೆ. ವಸುಹು, ವಸುಮನಾಹ, ಸತ್ಯಃ, ಸಮಾತ್ಮ, ಎಲ್ಲರೂ ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ, ಅಸಮ್ಮತಿ, ಸಮಃ, ಅಮೋಘಃ, ಪುಂಡರೀಕಾಕ್ಷಃ, ವೃಷಕರ್ಮ, ವೃಷಾಕೃತಿ ಅನ್ನುವಂತಹ 10 ನಾಮಗಳಿದೆ. ಇದನ್ನು ವಾಟ್ಸಪ್ಪಲ್ಲೂ ಕೂಡ ನಾನು ಕಳಿಸ್ತೀನಿ. ಆಮೇಲೆ ಇನ್ನೊಂದು ನಾಮವನ್ನು ಮಾಡಿ ಇವತ್ತು ಕ್ಲಾಸ್ ಕ್ಲೋಸ್ ಮಾಡಿ, ಇದು ಒಂದು ತುಂಬಾ ವಿಶಿಷ್ಟವಾದಂತಹ ಒಂದು ನಾಮ ವಸುಹು ಅನ್ನುವಂಥದ್ದು. ಬಹಳ ಒಂದು ರೋಚಕವಾದಂತಹ ಕಥೆಯನ್ನ ಇವತ್ತು ನಾನು ನಿಮಗೆ ತಗೊಂಬಂದಿನಿ ಈ ಒಂದು ನಾಮವನ್ನ ಇಟ್ಕೊಂಡು. ಮೊದಲಿಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಯಾಕೆ ವಸುಹು ಅಂತ ವಿಷ್ಣುವಿಗೆ ಯಾಕೆ ಆ ನಾಮವನ್ನ ಕರೀತಾರೆ ಅನ್ನೋದನ್ನ ಅರ್ಥೈಸ್ಕೊಬೇಕಾದ್ರೆ, ವಸು ಅಂತ ಅಂದ್ರೆ ಯಾರು
ಒಂದು ಸ್ಥಾನವನ್ನು ತುಂಬಿಕೊಂಡಿದ್ದಾರೆ ಅನ್ನೋದಕ್ಕೆ ವಸು ಅಂತ ಕರೀತಾರೆ. ಅಂದ್ರೆ ಯಾರು ಎಲ್ಲಾ ಕಡೆ ಇರೋದಕ್ಕಾಗತ್ತೆ. ವಸು ಅಂತಂದ್ರೆ ಯಾರು ವಾಸ ಮಾಡ್ತಾನೋ ಅವನಿಗೆ, ಅಂದ್ರೆ ಈ ವಸು ಅನ್ನುವಂಥ ಒಂದು ನಾಮ ವಸ ಅನ್ನುವಂತಹ ಧಾತುವಿನಿಂದ ಸಂಸ್ಕೃತದಲ್ಲಿ ತಗೊಂಡಿರೋದು. ವಸ ಅಂತ ಅಂದ್ರೆ ಯಾರು ವಾಸ ಮಾಡ್ತಾರೋ ಅವ್ರಿಗೆ ವಸ ಅಂತ ಕರೀತಾರೆ. ಯಾರು ನಿವಾಸವನ್ನು ಮಾಡ್ತಾರೋ ಅಂದ್ರೆ ಯಾರು ಅಲ್ಲಿ ಒಂದು ಸ್ಥಾಪನೆಯನ್ನ ಮಾಡ್ತಾರೋ, ಅದು ಯಾರ ಮನಸ್ಸಲ್ಲಿ ಇರ್ತಾರೋ ಅವರಿಗೆ ನಿವಾಸ ಅಂತಾನೆ ಕರೀತಾರೆ. ಅದಕ್ಕೋಸ್ಕರ ಅವನಿಗೆ ವಸುಹು ಅಂತ ಒಂದು ನಾಮ ಇದೆ. ಏನು ವಸುಹು ಅಂತ ಅಂದ್ರೆ ಯಾರು ಎಲ್ಲಾ ಜೀವಿಗಳಲ್ಲೂ ಇರೋದಕ್ಕಾಗುತ್ತೋ, ಯಾರಿಗೆ ಎಲ್ಲಾ ಜೀವಿಗಳಲ್ಲೂ ಇರೋಕ್ಕಾಗುತ್ತೋ ಆ ಒಂದು ಚೈತನ್ಯ ಶಕ್ತಿಗೆ ವಸುಹು ಅಂತ ಕರೀತಾರೆ. ಮತ್ತೆ ಎಲ್ಲರೂ ಯಾರ ಹೃದಯ ಕಮಲದಲ್ಲಿ ಇರಕ್ಕಾಗುತ್ತೋ, ಈಗ ನಾನು ಹೋಗಿ ವಿಷ್ಣುವಿನ ಹೃದಯ ಕಮಲದಲ್ಲಿ ಇರೋದಕ್ಕಾಗತ್ತೆ ಅಂತ ಅಂದ್ರೆ ಆ ಒಂದು ಪವಿತ್ರವಾದಂತಹ ಜಾಗಕ್ಕೆ ನಾನು ವಸು ಅಂತ ಕರಿತೀನಿ. ಮತ್ತೆ ಈಗ ನಾನು ಜೀವಾತ್ಮನಾಗಿ ಈ ಭೂಲೋಕದಲ್ಲಿ ಇದ್ದೀನಿ ಅಂತ ಅಂದ್ರೆ ಅವನ ಒಂದು ತತ್ವ, ಅವನ ಒಂದು ಚೈತನ್ಯ ನನಗೆ ಕೆಲಸ ಮಾಡಿಸ್ತಾ ಇದೆ. ಅದಕ್ಕೂ ಆ ಚೈತನ್ಯ ಶಕ್ತಿಯೂ ಕೂಡ ನಾವು ವಸು ಅಂತಾನು ಕೂಡ ಕರಿತೀವಿ. ಇದು ಒಂದು ಕಮೆಂಟ್ರಿ. ಆದ್ರೆ ಇನ್ನೊಂದು ಕಡೆ ಭಗವದ್ಗೀತೆಯಲ್ಲೂ ಹೇಳ್ತಾರೆ ವಸೂನಾಂ ಪಾವಕಶ್ಚಾಸ್ಮಿ ಅಂತ. ಅದರೊಂದು ಶ್ಲೋಕದಲ್ಲಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಷಿಕರ್ಣಾಮಹಂ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ವಸುಗಳಲ್ಲೂ ಅಗ್ನಿ ಅಂತ ಏನಾದ್ರು ಇದ್ರೆ ಅದು ನಾನು, ಪಾವಕ ಅಂದ್ರೆ ಅಗ್ನಿ ಅದು ನಾನಾಗಿದ್ದೀನಿ ಅನ್ನೋಂತ. ಸೊ ಎಷ್ಟು ವಸುಗಳಿದ್ದಾವೆ ಅನ್ನೋದನ್ನ ನಾವೇನೋ ಅರ್ಥೈಸ್ಕೊಬೇಕು ಅಂತಂದ್ರೆ ಒಟ್ಟು 8 ವಸುಗಳ ಒಂದು ಹೆಸರನ್ನ ಶಾಸ್ತ್ರ ಹೇಳುತ್ತೆ. ಮೊದಲೇದು ಬಂದು ದರಹ, ಧ್ರುವಃ, ಸೋಮ, ಅಹಹ, ಅನಿಲ, ಅನಲ, ಪ್ರತ್ಯುಕ್ಷ ಮತ್ತೆ ಪ್ರಭಾಸ ಅಂತ 8 ವಸುಗಳು ದೇವತೆಗಳ ಒಂದು ರೂಪದಲ್ಲಿ ಈ ಒಂದು ಸೃಷ್ಟಿಯನ್ನ ಕಾಯ್ತಾ ಇದ್ದಾರೆ, ಅಥವಾ ಒಂದು ಸೃಷ್ಟಿಯಲ್ಲಿ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ಇವರ ವಸುಗಳು ಕೆಲಸ ಏನಂದ್ರೆ, ಹೇಗೆ ದೇವತೆಗಳು ಎಲ್ಲಾ ಒಂದೊಂದು ಕಾರ್ಯವನ್ನ ನಿರ್ವಹಿಸ್ತಾ ಒಂದು ಸಮಾಜಕ್ಕೆ ಶಾಂತಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ, ಹಾಗೆ ಈ ವಸುಗಳು ಕೂಡ ದೇವತೆಗಳ ಒಂದು ಪರ ನಿಂತ್ಕೊಂಡು ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಧರ ಅಂತಂದ್ರೆ ಭೂಮಿಯನ್ನ ಪ್ರತಿನಿಧಿಸುವಂಥದ್ದು, ಧ್ರುವ ಅಂತಂದ್ರೆ ನಕ್ಷತ್ರಗಳ ಲೋಕವನ್ನ ಪ್ರತಿನಿಧಿಸುವಂಥದ್ದು, ಸೋಮ ಅಂತಂದ್ರೆ ಚಂದ್ರನ ರೂಪದಲ್ಲಿ ಇರುವಂಥದ್ದು, ಅಹಹ ಅಂತಂದ್ರೆ ಹಗಲಿನ ಒಂದು ಶಕ್ತಿಯನ್ನ ಕೊಡುವಂತಂದ್ರೆ ಹಗಲಿನ ಒಂದು ತಾಪ ಇರುತ್ತಲ್ಲ, ಅಂದ್ರೆ ಅಹಹ ಅಂದ್ರೆ ಆ ಒಂದು ತಾಪವನ್ನ ಕೊಡುವಂಥದಕ್ಕೆ ಅಹ ಅಂತಾರೆ. ಅನಿಲಹ ಅಂತಂದ್ರೆ ವಾಯು ದೇವತೆಗೆ ಅನಿಲಹ ಅಂತಾರೆ. ಅನಲಹ ಅಂತಂದ್ರೆ ಬೆಂಕಿ, ಆ ಬೆಂಕಿಯ ಒಂದು ಅಗ್ನಿ ಅಂತ ಏನ ಹೇಳ್ತೀವಲ್ಲ, ಸೊ ಅದಕ್ಕೆ ಅನಲ ಅಂತ ಹೇಳ್ತಾರೆ. ಇನ್ನ ಪ್ರತ್ಯುಕ್ಷ ಅಂತ ಅಂದ್ರೆ ಒಂದು ಬೆಳಕಿನ ಒಂದು ಶಕ್ತಿ, ಅಂದ್ರೆ ಪ್ರಭೆ ಅಂತ ಹೇಳ್ತೀವಲ್ಲ, ಪ್ರತ್ಯುಕ್ಷ ಅಂತ ಆ ಪ್ರಭೆಯನ್ನ ಅಥವಾ ಬೆಳಕನ್ನ ಸೂಸುವಂತಹ ಒಂದು ಶಕ್ತಿಗೆ ಪ್ರತ್ಯುಷ ಅಂತ ಕರೀತಾರೆ. ಇನ್ನ ಪ್ರಭಾಸ ಅಂತ ಅಂದ್ರೆ ತೇಜೋಮಯವಾದಂತಹ ಶಕ್ತಿ. ಶಕ್ತಿಗೂ ಅಥವಾ ಬೆಳಕಿನ ಶಕ್ತಿಗೂ ತೇಜೋಮಯವಾದಂತಹ ಶಕ್ತಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಜ್ಞಾನಿಗಳ ಒಂದು ಪ್ರಭೆ ಏನಿರುತ್ತೆ ಅದಕ್ಕೆ ಪ್ರಭಾಸ ಅಂತ ಕರೀತಾರೆ. ನಾರ್ಮಲ್ ಬೆಳಕಿನ ಒಂದು ದೀಪದ ಒಂದು ಬೆಳಕಿನ ಶಕ್ತಿಗೆ ನಾವು ಪ್ರತ್ಯುಷ ಅಂತ ಕರಿತೀವಿ. ಸೊ ಇಷ್ಟು 9 ವಸುಗಳು ತಮ್ಮ ತಮ್ಮ ಕಾರ್ಯವನ್ನ ಮಾಡ್ಕೊಳ್ತಾ ಬರ್ತಿರ್ತಾರೆ. ಒಂದು ಕಥೆ ತುಂಬಾ ಏನು ಈ ವಸು ಅನ್ನೋ ನಾಮಕ್ಕೆ ಭೀಷ್ಮರ ಒಂದು ಕತೆ ಅಥವಾ ಭೀಷ್ಮರ ಜನನದ ಒಂದು ಕತೆ ನಮಗೆಲ್ಲರಿಗೂ ಕೂಡ ಸಾಕ್ಷಿಯಾಗತ್ತೆ, ಅಥವಾ ಅದನ್ನು ನೆನ್ಪು ಮಾಡ್ಕೊಬಹುದು ನಾವು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶಾಂತನು ಬಂದು ಗಂಗೆಯನ್ನ ಇಷ್ಟಪಡ್ತಾನೆ. ಅವಳ ಒಂದು ರೂಪಕ್ಕೆ ಮನಸ್ಸೋತು ಅವಳನ್ನ ಬೇಡ್ಕೊಂತಾನೆ, ನನ್ನ ಮದುವೆ ಆಗ್ತೀಯಾ, ನಿನ್ನ ಒಂದು ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಶಾಂತನು ಬಂದು ಗಂಗೆಯನ್ನ ಅಪ್ರೋಚ್ ಮಾಡ್ತಾನೆ. ಗಂಗೆ ಅದಕ್ಕೆ ಒಪ್ಕೊಂತಾಳೆ, ಆಯ್ತು ನಾನು ನಿನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ, ಆದ್ರೆ ಒಂದು ಕಂಡೀಷನ್. ಏನ್ ಆ ಕಂಡೀಷನ್ ಅಂತ ಅಂದ್ರೆ, ನನಗೆ ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನ ಮಾಡಬಾರ್ದು. ನೀನು ಇದು ಯಾಕೆ ಮಾಡ್ತೀಯಾ, ಇದು ಎಲ್ಲಿ ಹೋಗ್ತಿದ್ಯಾ, ಇದನ್ನ ಏನಕ್ಕೆ ಮಾಡ್ತೀಯ, ಪ್ರತಿಯೊಂದು ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನು ಯಾಕೆ, ಏನು, ಎತ್ತ, ಏನು ಕೇಳದಲ್ಲೇ ಇರೋ ಹಾಗೆ ಸಂಸಾರವನ್ನ ಮಾಡ್ಕೊಂಡು ಹೋಗ್ತೀಯಾ ಅಂತ ಅಂದ್ರೆ ನಾನು ನಿನ್ನ ಜೊತೆ ಇರ್ತೀನಿ. ಯಾವ ದಿನ ನೀನ್ ನನಗೆ ಪ್ರಶ್ನೆ ಮಾಡ್ತೀಯಾ, ಯಾಕೆ ಇದು ಯಾಕೆ ಮಾಡ್ತೀಯ, ಇದನ್ನ ಮಾಡ್ಬೇಡ ಅಂತ ಏನಾದ್ರು ನನ್ನ ವಿರುದ್ಧವಾಗಿ ನೀನು ಏನಾದ್ರೂ ಪ್ರಶ್ನೆ ಮಾಡಿದ ದಿವಸ ನಾನು ನಿನ್ ಜೊತೆ ಇರಲ್ಲ, ನನ್ನ ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಕಂಡೀಷನ್ ಆಗ್ತಾಳೆ. ಇದಕ್ಕೆ ಶಾಂತನು ಕೂಡ ಒಪ್ಕೊಂತಾನೆ, ಆಯ್ತು ನನಗೆ ನೀನೇ ಬೇಕು, ನಿನ್ನ ಒಂದು ಸಾನ್ನಿಧ್ಯನೇ ನನಗೆ ಬೇಕು, ನಾನು ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ, ನಿನ್ನ ಇಚ್ಛೆ ಬಂದ ಹಾಗೆ ನೀನು
ನನ್ನ ಜೊತೆ ಸಂಸಾರವನ್ನು ಮಾಡ್ಕೊಂಡು ಹೋಗು ಅಂತ ಶಾಂತನು ಹೇಳ್ತಾನೆ. ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಅಂದ್ರೆ ಇದೇ ಕಥೆಯ ಇನ್ನೊಂದು ಭಾಗವನ್ನು ನಾವು ನೋಡೋದಾದ್ರೆ, ಈ ವಸುಗಳು ನಾನು ಹೇಳಿದ್ನಲ್ಲ, 8 ವಸುಗಳು, ಆ 8 ವಸುಗಳಲ್ಲಿ ಒಬ್ಬ ವಸು ಬಂದು ಪ್ರಭಾಸ ಅನ್ನುವಂಥವನು. ಆ ಪ್ರಭಾಸ ಅನ್ನುವಂಥವನು ತನ್ನ ಹೆಂಡತಿಯ ಕೋರಿಕೆ ಮೇರೆಗೆ ವಶಿಷ್ಠ ಮಹರ್ಷಿಗಳಲ್ಲಿ ಇದ್ದಂತಹ ಕಾಮಧೇನುವನ್ನ ಬೇಡ್ಕೊಂತಾನೆ. ಅಂದ್ರೆ ಆ ಕಾಮಧೇನು ನನಗೆ ಬೇಕು ಅಂತ ಪ್ರಭಾಸನ ಹೆಂಡತಿ ಕೇಳ್ಕೊಂತಾಳೆ. ಅದಕ್ಕೆ ಪ್ರಭಾಸ ಏನ್ ಮಾಡ್ತಾನೆ, ವಶಿಷ್ಠ ಋಷಿಗಳಲ್ಲಿ ಆಶ್ರಮದಲ್ಲಿ ಇದ್ದಂತಹ ಹಸುವನ್ನ ಕದ್ದು ಬಿಡ್ತಾನೆ. ಆ ಕದ್ದು ಮಾರನೇ ದಿನ ವಶಿಷ್ಠರು ತಮ್ಮ ದಿವ್ಯಶಕ್ತಿಯಿಂದ ಎಲ್ಲವನ್ನು ತಿಳ್ಕೊಂತಾರೆ. ಓಕೆ, ಪ್ರಭಾಸ ಬಂದು ನನ್ನ ಆಶ್ರಮದಿದ್ದಂತಹ ಕಾಮಧೇನುವನ್ನ ಕಳ್ತನ ಮಾಡಿದ್ದಾನೆ ಅಂತ. ಆಗ ವಶಿಷ್ಠ ಮಹರ್ಷಿಗಳು ಆ ವಸುವಿಗೆ ಶಾಪವನ್ನ ಕೊಡ್ತಾರೆ. ಏನಂತ ಶಾಪವನ್ನು ಕೊಡ್ತಾರೆ ಅಂತಂದ್ರೆ, ನೀನು ದೇವತೆಗಳೆಲ್ಲ ಆಗಿ ಇದ್ಕೊಂಡು ಇಂತಹ ಒಂದು ನೀಚ ಕೆಲಸವನ್ನು ಅಂದ್ರೆ ಕಳ್ಳತನದ ಒಂದು ಕೆಲಸವನ್ನು ಮಾಡಿದ್ಯಾ, ನೀನು ಭೂಲೋಕದಲ್ಲಿ ಜನ್ಮವನ್ನು ತಾಳು ಅಂತ ಪ್ರಭಾಸನಿಗೆ ಶಾಪವನ್ನು ಕೊಡ್ತಾರೆ. ಯಾಕೆ ಪ್ರಭಾಸನಿಗೆ ಶಾಪವನ್ನು ಕೊಟ್ಟಿದ್ರು ಕೂಡ ಈ 8 ವಸುಗಳು ಕೂಡ ಗಂಗೆಯ ಮಕ್ಕಳಾಗಿ, ನಾನು ಅವಾಗಲೇ ಹೇಳಿದ ಶಾಂತನು ಮತ್ತು ಗಂಗೆ ಮದುವೆ ಆಗ್ತಾರೆ ಅಂತ. ಶಾಂತನು ಮತ್ತೆ ಗಂಗೆಗೆ 8 ಜನ ಮಕ್ಕಳಾಗ್ತಾರೆ. ಆ 8 ಮಕ್ಕಳನ್ನು ಗಂಗೆ ನದಿಗೆ ಹೋಗಿ ನದಿಯಲ್ಲಿ ವಿಸರ್ಜನೆ ಮಾಡಿ ಬರ್ತಾ ಇರ್ತಾಳೆ. 7ನೇ ಮಗು ತನಕನೂ ಶಾಂತನು ಏನೂ ಮಾತಾಡೋದಿಲ್ಲ, ಒಂದು ಕಂಡೀಷನ್ಗೆ ಬದ್ಧನಾಗಿ ಇರ್ತಾನೆ. ಆದ್ರೆ 8ನೇ ಮಗು ಅಂದ್ರೆ ಭೀಷ್ಮನಿಗೆ ಅವನ ಮನಸ್ಸು ತಡ್ಕೊಳ್ಳಲ್ಲ. ಇಲ್ಲ, ನನ್ನ ಮಗುನ ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಶಾಂತನು. ಆ ಮಗುವೇ ಪ್ರಭಾಸ ಆಗಿ ಹುಟ್ಟು ಬಂದಿರ್ತಾನೆ. ಯಾಕೆ ಈ 8 ಮಕ್ಕಳು ಗಂಗೆಯ ಹೊಟ್ಟೆಯಲ್ಲಿ ಜನ್ಮವನ್ನು ತಾಳ್ತಾರೆ ಅಂತ ಅಂದ್ರೆ, ಈ ವಶಿಷ್ಠರು ಏನ್ ಶಾಪ ಕೊಟ್ಟಿರ್ತಾರಲ್ಲ, ನೀನು ಭೂಮಿ ಮೇಲೆ ಹೋಗಿ ಜನ್ಮವನ್ನು ತಾಳ್ಬೇಕು, ನೀನು ಕಾಮಧೇನು ಅಂತ ಅನ್ನುವಂತಹ ಹಸುವನ್ನ ಕಳ್ಳತನ ಮಾಡಿರುವಂತಹ ಕಾರಣದಿಂದ ಭೂಮಿ ಮೇಲೆ ಜನ್ಮವನ್ನು ತಾಳ್ಬೇಕು ಅಂತ ಶಾಪವನ್ನು ಕೊಟ್ಟಿರ್ತಾನೆ. ಆಗ ಎಲ್ಲಾ ವಸುಗಳು ಹೋಗ್ಬಿಟ್ಟು ಗಂಗೆಯನ್ನ ಅಪ್ರೋಚ್ ಮಾಡ್ತಾರೆ, ದಯವಿಟ್ಟು ನನಗೆ ಈ ಶಾಪ ಮುಕ್ತಳನ್ನಾಗಿ ಮಾಡು, ನಾವು ದೇವತೆಗಳಾಗೇ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಗಂಗೆಯನ್ನ ಹೋಗಿ ಅಪ್ರೋಚ್ ಮಾಡಿದಾಗ ಗಂಗೆ ಹೇಳ್ತಾಳೆ, ನೀವು ನನ್ನ ಮಕ್ಕಳಾಗಿ ಜನ್ಮವನ್ನು ತಾಳಿ, ನಾನು ಅತಿ ಬೇಗ ನೀವು ಹುಟ್ಟಿದ ತಕ್ಷಣ ಮತ್ತೆ ನಾನು ನಿಮ್ಮನ್ನ ಗಂಗೆಯಲ್ಲಿ ಲೀನವನ್ನ ಮಾಡಿ ನಿಮಗೆ ಮತ್ತೆ ವಸುಗಳ ಸ್ಥಾನವನ್ನ ಕೊಡ್ತೀನಿ ಅಂತ. ಆದ್ರೆ ಈ 8ನೇ ಮಗು ಪ್ರಭಾಸ ಅಂತ ಏನ್ ಹೇಳಿದ್ನಲ್ಲ, ಅವನು ಮಾತ್ರ ಉಳ್ಕೊಂತಾನೆ. ಅದು ಭೀಷ್ಮರಾಗಿ ಜನ್ಮವನ್ನು ತಾಳದಂತವನು. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಭೀಷ್ಮರು ಸ್ವಯಂ ಮೃತ್ಯುವನ್ನ ಪಡ್ಕೊಂಡಂತಹ ವರವನ್ನು ಪಡ್ಕೊಂಡಂತಹ ಅವರು ಗಂಗೆಯ ಒಂದು ಲಾಲನೆ ಪಾಲನೆಯಲ್ಲಿ ಬೆಳೆದು ಮತ್ತೆ ಗಂಗೆ ಬಂದು ಶಾಂತನು ಆ ಥರ ಬಿಟ್ಟು ಹೋಗ್ತಾಳೆ. ನಿಮಗೆಲ್ಲ ಮುಂದಿನ ಮಹಾಭಾರತವು ನಿಮಗೆಲ್ಲ ಕೂಡ ಗೊತ್ತೇ ಇರುವಂಥದ್ದೇ. ಸೊ ಇಲ್ಲಿ ಈ ನಾಮ ವಸು ಹು ಅಂತ ಅಂದಾಗ ಈ ಏನು 9 ವಸುಗಳ ಹೆಸರು ಹೇಳಿದ್ನಲ್ಲ, ಈ 9 ವಸುಗಳಲ್ಲಿ ಅವರ ಶಕ್ತಿ ಇದೆ, ಅವನ ಒಂದು ತೇಜಸ್ಸಿದೆ, ಅವನ ಒಂದು ಗುಣ ಇದೆ. ಅದಕ್ಕೋಸ್ಕರ ನಾವು ಅವನಿಗೆ ವಸುಹು ಅಂತ ಕರಿತೀವಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರ್ಬೋದು, ಪ್ರಭಾಸ ಅನ್ನುವಂಥ ವಸು ಅಷ್ಟೇ ಅಲ್ವಾ ಅವನ ಹೆಂಡತಿ ಮಾತನ್ನ ಕೇಳಿಕೊಂಡು ಅವನು ಕಾಮಧೇನುವನ್ನ ಅಪಹರಣ ಮಾಡಿದ್ದು, ಇನ್ನು ಮಿಕ್ಕ 7 ಜನ ವಸುಗಳಿಗೆ ಯಾಕೆ ಈ ಒಂದು ಶಿಕ್ಷೆ ಆಯಿತು ಅನ್ನೋದನ್ನೇನಾದ್ರೂ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿದ್ರೆ, ಏನು ಶಾಸ್ತ್ರ ಹೇಳುತ್ತೆ ಅದಕ್ಕೆ ಉತ್ತರ ಅಂತಂದ್ರೆ, ಯಾರು ತಪ್ಪು ನಡೀತಾ ಇದೆ, ಒಂದು ಅಧರ್ಮದ ರೀತಿಯಲ್ಲಿ ಇದ್ರೂ ಕೂಡ ಅವರ ಜೊತೆ ಅವರಿದ್ರೆ ಅವರಿಗೂ ಕೂಡ ಆ ಒಂದು ಪಾಪದ ನಂಟು ಇರುತ್ತೆ ಅಂತ. ಈ ಪ್ರಭಾಸ ಏನು ವಶಿಷ್ಠರ ಋಷಿ ಆಶ್ರಮದಲ್ಲಿ ಕಾಮಧೇನುವನ್ನ ಅಪಹರಣ ಮಾಡ್ತಾನೆ, ಆ ಸಮಯದಲ್ಲಿ ಇನ್ನು ಮಿಕ್ಕ 7 ವಸುಗಳು ಕೂಡ ಅವ್ರ ಜೊತೆನೇ ಇದ್ರಂತೆ. ಜೊತೆಲೆ ಇದ್ರೂ ಕೂಡ ನೀನ್ ಮಾಡ್ತಾ ಇರೋಂಥ ಅಧರ್ಮ, ನಿನ್ನ ಹೆಂಡತಿನ ಮಾತನ್ನ ಕೇಳ್ಕೊಂಡು ಇನ್ನೂ ಕಾಮಧೇನು ಅಪಹರಿಸಬೇಡ ಅಂತ ಹೇಳ್ಬೇಕಾಗಿತ್ತು ವಸುಗಳು. ಹೇಳದೇ ಇದ್ದ ಕಾರಣದಿಂದ ಎಲ್ಲಾ 8 ವಸುಗಳಿಗೂ ಕೂಡ ವಶಿಷ್ಠರು ಶಾಪವನ್ನು ಕೊಡ್ತಾರಂತೆ, ನೀನು ಭೂಮಿ ಮೇಲೆ ಹೋಗಿ ಜನ್ಮವನ್ನು ತಾಳ್ಬೇಕು ಅಂತ. ನಂತರ ಅವರು ಗಂಗೆಯ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೆ ಅವರು ವಸುಗಳಾಗಿ ಮತ್ತೆ ಅವರು ಶಾಪ ಮುಕ್ತರಾಗ್ತಾರೆ, ಗಂಗೆಯಿಂದ ಅವರು ಶಾಪ ಮುಕ್ತರಾಗ್ತಾರೆ. ಇಲ್ಲಿ ಪ್ರಭಾಸ ಅನ್ನುವಂತಹ ಒಂದು ವಸು ಭೀಷ್ಮರಾಗಿ ಜನ್ಮವನ್ನು ತಾಳಿ ಶರಾಯು ಮೇಲೆ ಅವರ ಒಂದು ಪ್ರಾಣತ್ಯಾಗವನ್ನ ಮಾಡ್ತಾರೆ. ಇದು ಮೊದಲನೇ ನಾಮ, 12ನೇ ಶ್ಲೋಕದ ಮೊದಲನೇ ನಾಮ ವಸುಹು ಅನ್ನುವಂಥ ಒಂದು ನಾಮಕ್ಕೆ ಅರ್ಥವನ್ನ ನಾವು ಕೊಟ್ಟಾಗತ್ತೆ. ಅಂದ್ರೆ ಎಲ್ಲಾ ವಸುಗಳಿಗೂ ಇರುವಂತಹ ಚೈತನ್ಯ ಶಕ್ತಿಯಾಗಿ ಇರುವಂತಹ ಶ್ರೀಮನ್ನಾರಾಯಣ ಅನ್ನುವಂತಹ ಅರ್ಥದಲ್ಲಿ ವಿಷ್ಣುವಿಗೆ ನಾವು ವಸುಹು ಅಂತ ಕರಿತೀವಿ. ಇಲ್ಲಿಗೆ
ನಿಲ್ಸ್ಕೊಂಡು ಹೇಮಾ ಭಗಿನಿ ಇಲ್ಲಿ ನಿಲ್ಸೋಣ ಮಾಡ್ತೀರಾ ಇನ್ನೊಂದು ನಾಮ? ಹಾ ಮಹೋದಯ, ಟೈಮ್ ಆಗಿದೆ ಅಲ್ಲ, ಟೈಮ್ ಆಗಿದೆ. ಎಲ್ರಿಗೂ ನಾನು ಅದಕ್ಕೋಸ್ಕರ ಈ ನಾಮ ಸ್ವಲ್ಪ ಬೇಗ ಮುಗಿಸ್ದೆ. ಇನ್ನೂ ಸುದೀರ್ಘವಾಗಿ ಈ ಒಂದು ಕಥೆನ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ 2 ಗಂಟೆಗಳ ಕಾಲ ಸತತವಾಗಿ ನೀವೆಲ್ಲರೂ ಕೂಡ ಮನೆ ಕೆಲಸ ಎಲ್ಲವನ್ನೂ ಕೂಡ ಬಿಟ್ಟು ಕುತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಎಲ್ರಿಗೂ. ಮುಂದೆ 2 ಗಂಟೆಗಳ ಕುತ್ಕೊಂತೀರಾ. ಕಾಲ ನಮಗೂ ಕೂಡ ಅಷ್ಟೇ ಖುಷಿ ಹುಮ್ಮಸ್ಸಿರುತ್ತೆ. ಇನ್ನೂ 1 ಗಂಟೆಗಳ ಕಾಲ ಕ್ಲಾಸ್ ಮಾಡಿ ಅಂದ್ರೂ ಕೂಡ ಇದೇ ಹುಮ್ಮಸ್ಸಿನಲ್ಲಿ ನಾವೆಲ್ಲರೂ ನಾನು ಹೇಮಾ ಭಗಿನಿ ಕ್ಲಾಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿಷ್ಣುವಿನ ನಾಮವೇ ಅಥವಾ ಅವನ ಒಂದು ವೈಭವವೇ ಆ ರೀತಿ ಇರುತ್ತೆ. ಎಷ್ಟು ಹೇಳಿದ್ರೂ ಕೂಡ ಇನ್ನೂ ಕೇಳಬೇಕು ಕಥೆಗಳನ್ನ ನಾನು ಕೇಳಿ ನಿಮ್ಗೆ ಹೇಳಬೇಕು ಅಂದ್ರೆ ನನಗೂ ಕೂಡ ಅಥವಾ ಭಗಿನಿಯೂ ಕೂಡ ಅಷ್ಟೇ ಉತ್ಸಾಹದಿಂದ ನಾವೆಲ್ಲರೂ ಕೂಡ ನಿಮ್ಗೆ ಈ ಒಂದು ಆಧ್ಯಾತ್ಮ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇನ್ನು ನಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲ ಇವಾಗ 12ನೇ ಶ್ಲೋಕದಲ್ಲಿ ಇದ್ದೀವಿ. 108 ಶ್ಲೋಕಗಳಿಗೂ ಕೂಡ ನಾವು ಇದೇ ರೀತಿಯ ಒಂದು ಹುಮ್ಮಸ್ಸು ಚೈತನ್ಯವನ್ನು ಆ ದೇವರು ನಮಗೆ ಕೊಡ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. 30 ಸೆಕೆಂಡ್ಗಳ ಕಾಲ ಇಷ್ಟು ನಾಮಗಳ ಏನು ತಿಳ್ಕೊಂಡು ಆ ಒಂದು ಚೈತನ್ಯ ಶಕ್ತಿಗೆ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸೋದನ್ನ. ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಕೈಗಳನ್ನ ಜೋಡಿಸ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ. ಈ ಪ್ರಪಂಚದಲ್ಲಿ ನಾನಿಲ್ಲ, ನಾನು ಬೇರೆ ನೆಲ್ಲೋ ಇದ್ದೀನಿ ಅನ್ನುವಂತಹ ಒಂದು ಮನೋಭಾವದಿಂದ ಏಕಚಿತ್ತದಿಂದ ವಿಷ್ಣುವಿನ ಒಂದು ಸ್ವರೂಪವನ್ನ ಮನಸ್ಸಿನ ಒಂದು ಪಟಲದಲ್ಲಿ ಸ್ಮರಿಸ್ಕೊಳ್ಳಿ, ಅವನ ವೈಭವವನ್ನು ಸ್ಮರಿಸ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರೂ ಕೂಡ ಧನ್ಯವಾದ. ಧನ್ಯವಾದಗಳು.